ನಮಸ್ಕಾರಗಳು. ಇವತ್ತಿನ ಸತ್ಸಂಗದಲ್ಲಿ ನಾವು ಅವಧೂತ ವೀರಪ್ಪ ತಾತ ಅವರ ಬಗ್ಗೆ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ನಮ್ಮೊಡನೆ ಇವತ್ತು ಅವಧೂತ ವೀರಪ್ಪ ತಾತ ಅವರ ಜೊತೆ ಸ್ವಲ್ಪ ಕಾಲ ಒಡನಾಟ ಇಟ್ಕೊಂಡಿದ್ದಂಥವ್ರು, ಅವರ ಸಾಮೀಪ್ಯ ಸುಖವನ್ನ ಅನುಭವಿಸಿರ್ತಕ್ಕಂತಹ ಕಣಜನಹಳ್ಳಿ ನಾಗರಾಜ್ ಅವರಿದ್ದಾರೆ. ಅವರು ತಾತ ಅವರ ಅನುಭವಗಳನ್ನ, ಅವರ ವಿಚಾರಧಾರೆಗಳನ್ನ ನಮ್ಮೊಡನೆ ಹಂಚ್ಕೋತಾರೆ. ಅದಕ್ಕಿಂತ ಮೊದಲು ವೀರಪ್ಪ ತಾತ ಅವರ ಕಿರು ಪರಿಚಯವನ್ನ ಮಾಡ್ತೇನೆ. ಅದಕ್ಕಿಂತಲೂ ಮೊದಲು ಸತ್ಸಂಗದಲ್ಲಿ ಶ್ರೀಮತಿ ಸುನೀತಾ ಕಾರ್ತಿಕ್ ಅವರು ಒಂದು ಗುರು ಪ್ರಾರ್ಥನೆಯನ್ನ ಮಾಡ್ತಾರೆ. ಗುರು ಪ್ರಾರ್ಥನೆ ಆದ್ಮೇಲೆ ಸತ್ಸಂಗ ಪ್ರಾರಂಭ ಆಗುತ್ತೆ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ರಂಗು ರಂಗಿನ ಹೂವುಗಳಿರಲು ಪೂಜೆಗೆ ರಂಗು ಇದೆಯೇನೋ. ರಂಗು ರಂಗಿನ ಹೂವುಗಳಿರಲು ಪೂಜೆಗೆ ರಂಗು ಇದೆಯೇನೋ. ರಂಗಿನ ಹೂವೇ ನಿನ್ನಾತ್ಮ, ಪೂಜೆಯೆಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆಯೇನೋ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆಯೇನೋ. ಬಣ್ಣದ ಹಸುವೆ ನಿನ್ನಾತ್ಮ, ಬಿಳಿನೊರೆ ಹಾಲೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಅಂಕುಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನೋ. ಅಂಕುಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನೋ. ಡೊಂಕಿನ ಕಬ್ಬೆ ನಿನ್ನಾತ್ಮ, ಸಮವಾದ ಸಿಹಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನೋ. ಏರಿಳಿತಗಳು ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೆಯೇನೋ. ಅಲೆಗಳು ಎಂಬುದೇ ನಿನ್ನಾತ್ಮ, ನೀರು ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನೋ. ಭಜನೆಗೆ ನಾನಾ ರಾಗಗಳಿರಲು ಭಕ್ತಿಗೆ ರಾಗವು ಇದೆಯೇನೋ. ಭಜನೆ ಎಂಬುದೇ ನಿನ್ನಾತ್ಮ, ಭಕ್ತಿ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ದೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ದೋಷವು ಇದೆಯೇನೋ. ದೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ದೋಷವು ಇದೆಯೇನೋ. ಕಮಾನು ಕಂಗಳೇ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ಕಮಾನು ಕಂಗಳೇ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಪರಮಾತ್ಮ ನಿಶ್ಚಯವಿರುವ. ಪರಮಾತ್ಮ ನಿಶ್ಚಯವಿರುವ. ಧನ್ಯವಾದಗಳು. ಪ್ರಾರ್ಥನೆ ಮಾಡಿದ ಶ್ರೀಮತಿ ಸುನೀತಾ ಕಾರ್ತಿಕ್ ಅವರಿಗೆ ಧನ್ಯವಾದಗಳು. ಈಗ ವೀರಪ್ಪ ತಾತ ಅವರ ಬಗ್ಗೆ ಕಿರು ಪರಿಚಯವನ್ನ ಮಾಡ್ತೇನೆ. ಅದಾದ್ಮೇಲೆ ಕಣಜನಹಳ್ಳಿ ನಾಗರಾಜ್ ಅವರು ಅವರ ಅನುಭವವನ್ನ ಹಂಚ್ಕೋತಾರೆ. ಈ ಮಧ್ಯ ಕರ್ನಾಟಕ ಏನಿದೆ, ಈ ಮಧ್ಯ ಕರ್ನಾಟಕ, ಈ ಚಿತ್ರದುರ್ಗ ಜಿಲ್ಲೆ ಹಲವು ಅವಧೂತರನ್ನ ದೇಶಕ್ಕೆ ಕೊಟ್ಟಿದೆ. ಈ ಚಿತ್ರದುರ್ಗ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಹಲವಾರು ಸಿದ್ಧ ಯೋಗಿಗಳು ವಾಸವನ್ನ ಮಾಡಿ ಗುಪ್ತವಾಗಿ, ಯಾವುದೇ ಪ್ರಚಾರಕ್ಕೆ ಬರ್ದರ, ಪ್ರಚಾರವನ್ನ ಮಾಡ್ದರ ಗುಪ್ತವಾಗಿ ಸಾಧನೆಯನ್ನ ಮಾಡಿ ಎಲೆ ಮರೆಯ ಕಾಯಂತೆ
ಅವರು ಬಂದೋಗಿದ್ದಾರೆ. ಈಗ ಸ್ವಯಂ ಅವಧೂತರೇನಿದ್ದಾರೆ ಅವ್ರ ರೀತಿಯಲ್ಲಿ ಯಾರು ಕೂಡ ಪ್ರಚಾರವನ್ನ ಬಯಸ್ಲಿಲ್ಲ. ಅವರು ಸಮಾಜದ ಮುಖ್ಯವಾಹಿನಿಗೆ ಯಾರು ಕೂಡ ಬರ್ಲಿಲ್ಲ. ದುಡ್ಡು ಕೊಟ್ಟು ಯೂಟ್ಯೂಬ್ಗೆ ಈ ಟಿವಿಗಳಿಗೆ ಪೇಪರ್ಗಳಿಗೆ ಯಾರು ಕೂಡ ಹಾಕಿಸ್ಕೊಂಡು ಪ್ರಚಾರ ಪ್ರಿಯರಾಗಿ ಮೆರಿಲಿಲ್ಲ. ಅವರು ಭಗವಂತನ ಆದೇಶ ಏನಿದೆ ಆ ಆದೇಶವನ್ನ ಆದೇಶದ ಪ್ರಕಾರವಾಗಿಯೇ ಕೆಲಸವನ್ನ ಮಾಡಿ ತಮ್ಮ ಕೆಲಸ ಏನಿದೆ ಅದನ್ನ ಮುಗಿಸಿ ಎಲೆಮರೆಯ ಕಾಯಂತೆ ಬಂದು ಹೋದಂತಹ ಅವಧೂತರನ್ನ ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಅದರ ಮೊದಲ ಭಾಗವಾಗಿ ಇವತ್ತು ಅವಧೂತ ವೀರಪ್ಪ ತಾತ ಅವರ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಈ ಅವಧೂತರು ಚಿತ್ರದುರ್ಗ ಭಾಗದಲ್ಲಿ ಬಂದೋದಂತಹ ಅವಧೂತರು ಸಾಮಾನ್ಯವಾಗಿ ಹಳ್ಳಿಯ ಆ ಭಾಷೆ ಏನಿದೆ ಗ್ರಾಮೀಣ ಭಾಷೆ, ಆ ಗ್ರಾಮೀಣ ಭಾಷೆಯಲ್ಲಿಯ ಅವರು ಅವರ ತತ್ವಗಳನ್ನ ವಿಚಾರಗಳನ್ನ ಬೋಧನೆ ಮಾಡ್ತಾ ಇದ್ದಂಥದ್ದು ಅವರ ವಿಶೇಷ. ಅವ್ರು ಯಾರು ಕೂಡ ಸ್ಕೂಲ್ನಲ್ಲಿ ಓದಿದಂಥವರಲ್ಲ, ವಿದ್ಯಾಭ್ಯಾಸವನ್ನ ಮಾಡಿ ಶಾಸ್ತ್ರಾಭ್ಯಾಸವನ್ನ ಮಾಡಿ ಸಾಧನೆಯನ್ನ ಮಾಡದಂಥವ್ರು ಯಾರು ಕೂಡ ಅಲ್ಲ. ಇವರ ಸಾಧನೆ ಏನಿದೆ ಅದು ಪ್ರಚಾರಕ್ಕೆ ಸೇರಿದ್ದಲ್ಲ, ಅಂತರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವರ ಬಾಯಲ್ಲಿ ಯೋಗ ಅನ್ನುವಂಥದ್ದು ಏಗ ಆಗಿರ್ತಿತ್ತು, ಎರಡು ಅನ್ನುವಂಥದ್ದು ಎಲ್ಡು ಆಗಿರ್ತಿತ್ತು. ಗ್ರಾಮೀಣ ಭಾಷೆಯಲ್ಲಿ ಅವರು ತತ್ವಗಳನ್ನ ಪ್ರಚಾರ ಮಾಡ್ತಾ ಇದ್ರು. ಇಂತಹ ಪ್ರಚಾರ ಮಾಡಿದಂಥವರಲ್ಲಿ ಚಿತ್ರದುರ್ಗ ಭಾಗದಲ್ಲಿ ಬಂದು ಹೋದಂತ ಅವಧೂತರಲ್ಲಿ ನಾವು ಪ್ರಮುಖವಾಗಿ ಬಾಣಾವರದ ಮುಕುಂದುರಜ್ಜ, ಧರ್ಮಪುರದ ಹನುಮಂತಾಚಾರ್ಯ ಅವರು, ಕೊಳಾಳು ಕೆಂಚಾವಧೂತ ಅವರು, ಸಜ್ಜನಕೆರೆಯ ಬಸಪ್ಪ ತಾತ ಅವರು, ವಿಡಪನಕುಂಟೆ ಗುಜ್ಜಪ್ಪ ಅವರು, ಹೀಗೆ ನಾವು ಹೇಳ್ತಾ ಹೋದ್ರೆ ಸುಮಾರು ಜನ ಸಿದ್ಧಯೋಗಿಗಳನ್ನ ನಾವು ಹೆಸರಿಸಬಹುದು. ಅಂತವರಲ್ಲಿ ಚಟ್ಟೆ ಕಂಬದ ವೀರಪ್ಪ ತಾತ ಪ್ರಮುಖರು. ಚಿತ್ರದುರ್ಗ ಜಿಲ್ಲೆಯ ಅವಧೂತರಗಳ ಪೈಕಿಯಲ್ಲಿ ಧ್ರುವ ತಾರಿಯಂತೆ ಮೆರೆದಂತವರು, ಮಿಂಚಿ ಮರೆಯಾಗಿ ಈಗ ಚೈತನ್ಯ ರೂಪದಲ್ಲಿ ಇರುವಂತವರು ವೀರಪ್ಪ ತಾತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. 1880 ಅಕ್ಟೋಬರ್ 9ರಂದು ಚಟ್ಟೆಕಂಬ ಅನ್ನುವಂತಹ ಒಬ್ಬ ಸಣ್ಣ ಹಳ್ಳಿಯಲ್ಲಿ ತಾತ ಜನಿಸ್ತಾರೆ. ಇದು ಚಳ್ಳಕೆರೆಯ ತಾಲೂಕಿನಲ್ಲಿದೆ. ಚಟ್ಟೆಕಂಬ ಅನ್ನುವಂತಹ ಗ್ರಾಮ ಚಿತ್ರದುರ್ಗ ಜಿಲ್ಲೆಗೆ ಬರುತ್ತೆ. ಗ್ರಾಮ ಬಡತನದ ಸೆರಗಿನಲ್ಲಿದ್ರೂ ಕೂಡ ಆಧ್ಯಾತ್ಮಿಕ ಸಂಪನ್ನತೆ ಹೊಂದಿದಂತಹ ಗ್ರಾಮ ಅದು. ಗ್ರಾಮದಲ್ಲಿ ಅನಕ್ಷರಸ್ಥರೇ ಹೆಚ್ಚು ಇದ್ದಂಥದ್ದು. ಅನಕ್ಷರಸ್ಥರೇ ಹೆಚ್ಚು ಇದ್ದಂತಹ ಗ್ರಾಮದಲ್ಲಿ ವೀರಪ್ಪ ತಾತ ಯೋಗ ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆದು ಅವಧೂತರಾಗಿ ಇಲ್ಲಿಯೇ ಸಮಾಧಿಯನ್ನ ತಗೋತಾರೆ. ಇವತ್ತಿಗೂ ಕೂಡ ಚಿತ್ರದುರ್ಗದ ಎಲ್ಲಾ ತಾಲೂಕು ಹೋಬಳಿಗಳಲ್ಲಿ ಗ್ರಾಮಗಳಲ್ಲಿ ಅಲ್ಲಲ್ಲಿ ನಮಗೆ ಇವರ ಶಿಷ್ಯರು ಸಿಗ್ತಾರೆ. ವೀರಪ್ಪ ತಾತ ಅವರ ತಂದೆ ದಾಸಪ್ಪ, ತಾಯಿ ಹನುಮಕ್ಕ, ಇಬ್ಬರು ಕೂಡ ಅನಕ್ಷರಸ್ಥರು. ವೀರಪ್ಪ ತಾತ ತಮ್ಮ ಬಳಿಗೆ ಬಂದಿರ್ತಕ್ಕಂಥವರಿಗೆಲ್ಲ 100 ವರ್ಷದ ಹಿಂದಿನ ಅನೇಕ ಸಂಗತಿಗಳನ್ನ ವಿಚಾರಗಳನ್ನ ಕರಾರುವಕ್ಕಾಗಿ ಹೇಳ್ತಾ ಇದ್ರಂತೆ. ಇದು ಅನೇಕರಿಗೆ ಅಚ್ಚರಿದಾಯಕವಾಗಿತ್ತು. ಹಾಗಾಗಿ ಇವರು 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಿರಬಹುದು ಅಂತ ಅಲ್ಲಿಯ ಸ್ಥಳೀಕರು ಅಂದಾಜು ಮಾಡ್ತಾರೆ. ಇವರು ಬಾಲ್ಯದಿಂದ ಕುರಿಗಾಹಿಗಳು, ಅಟ್ಟಿಗೊಲ್ಲರು ಅನ್ನುವಂತಹ ಒಬ್ಬ ಗೊಲ್ಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಕುರಿಯನ್ನ ಮೇಯಿಸ್ಲಿಕ್ಕೆ ಗುಡ್ಡಕ್ಕೆ ಹೋದಾಗ ಇವರೊಬ್ಬರೇ ಧ್ಯಾನ ಸ್ಥಿತಿಯಲ್ಲಿ ಇರ್ತಾ ಇದ್ರಂತೆ, ಅಲ್ಲಿಯ ಸಾಧನೆಯನ್ನ ಮಾಡ್ತಾ ಇದ್ರಂತೆ. ಪ್ರಾಯಕ್ಕೆ ಬಂದಾಗ ಊರಿಗೆ ಸಮೀಪ ಇರ್ತಕ್ಕಂಥ ಅರವಿಗೊಂಡನಹಳ್ಳಿ ಅನ್ನುವಂತಹ ಗ್ರಾಮದ ಲಿಂಗಪ್ಪ ಅನ್ನುವಂತಹ ಆಧ್ಯಾತ್ಮ ಜೀವಿಯ ಸಂಪರ್ಕ ಇವರಿಗೆ ಸಿಗುತ್ತೆ. ಉನ್ನತ ಸಾಧಕರಾಗಿದ್ದಂತಹ ಅರವಿಗೊಂಡನಹಳ್ಳಿಯ ಲಿಂಗಪ್ಪ ಅವರ ಯಾವಾಗ ಸಂಪರ್ಕ ಸಿಕ್ತು ಅದಾದ್ಮೇಲೆ ಇವರ ಸಾಧನೆಗೆ ಸಹಾಯ ಆಯಿತು ಅನ್ನುವಂಥದ್ದು. ಈ ಲಿಂಗಪ್ಪ ಅವರು ಹಠಯೋಗದಲ್ಲಿ ಸಾಧನೆಯನ್ನ ಮಾಡಿ ಸಾಧಕರಾಗಿರ್ತಾರೆ, ಅದರಲ್ಲಿ ನಿಷ್ಣಾತರಾಗಿರ್ತಾರೆ. ಹಾಗಾಗಿ ಅವರ ಸಹವಾಸದಲ್ಲಿ ವೀರಪ್ಪನವರು ಆಧ್ಯಾತ್ಮ ವಿದ್ಯೆಗೆ ಪೂರಕವಾಗಿರ್ತಕ್ಕಂಥ ಹಲವು ಸಾಧನೆಗಳನ್ನ ಶ್ರದ್ಧೆಯಿಂದ ಮಾಡ್ತಾರೆ. ಈ ಸಾಧನೆಗಳು ಹಠಯೋಗದ ಸಾಧನಾ ಕ್ರಮವಾಗಿದ್ದು ಸಿದ್ಧಿಯ ಒಂದೊಂದೇ ಮೆಟ್ಟಿಲನ್ನ ವೀರಪ್ಪ ತಾತ ಅವರು ಏರ್ತಾರೆ. ಜಲಸ್ತಂಭನ, ಅಗ್ನಿಸ್ತಂಭನ, ವಾಯುಸ್ತಂಭನದಂತಹ ಯೌಗಿಕ ಕ್ರಿಯೆಗಳನ್ನ ಲೀಲಾಜಾಲವಾಗಿ ಕೈವಶವನ್ನ ಮಾಡಿಕೊಂಡು ನಿಗ್ರಹಾನುಗ್ರಹ ಸಮರ್ಥರಾಗ್ತಾರೆ ವೀರಪ್ಪ ತಾತ ಅವರು.
ಇಷ್ಟೆಲ್ಲಾ ಸಿದ್ಧಿಗಳು ಬಂದ್ರೂ ಕೂಡ, ಪ್ರಸಿದ್ಧಿಗಳು ಬಂದ್ರೂ ಕೂಡ ವೀರಪ್ಪ ತಾತ ಆ ಸಿದ್ಧಿಗಳನ್ನ ಯಾವತ್ತೂ ಕೂಡ ತನ್ನ ಸ್ವಾರ್ಥಕ್ಕೆ ಅಡ್ಡದಾರಿಗೆ ಬಳಸ್ಕೊಳ್ಳಿಲ್ಲ. ಸದಾ ಯಾವಾಗ್ಲೂ ಒಂದು ಲಂಗೋಟಿಯನ್ನ ಕಟ್ಕೊಂಡು ಮೈ ಮೇಲೊಂದು ತುಂಡು ಗಂಬಳಿಯನ್ನ ಒದ್ದಿರ್ತಾ ಇದ್ರು. ಇವರು ಸಿದ್ಧಿಯ ಬೆನ್ನೇರಿ ಕುಳಿತಿರುವಾಗ್ಲಿಯ ಇವರ ತಂದೆ ತಾಯಿ ಮದುವೆ ಮಾಡ್ತಾರೆ. ಆಗ ವೀರಪ್ಪ ತಾತ ಸಾಧನೆಗೆ ಭಂಗ ಬಾರದಂತೆ ಸಂಸಾರವನ್ನ ನಿರ್ವಹಣೆ ಮಾಡ್ತಾರೆ. ಅದಾದ್ಮೇಲೆ ಮಕ್ಕಳು ಕೂಡ ಆಗತ್ತೆ. ಮಗ ಶಿವಣ್ಣ ಇವರಿಗೆ ಊರುಗೋಲಾಗ್ತಾರೆ. ಕಾಲಕ್ರಮೇಣ ಕುರಿಗಳನ್ನ ಮಾರಿ ದನಗಳನ್ನ ಕಟ್ಕೋತಾರೆ. ವೀರಪ್ಪ ತಾತ ಅವರು ಅಸಾಮಾನ್ಯ ವಾಕ್ಸಿದ್ಧಿಯನ್ನ ಪಡೆದಿದ್ದಂತಹ ವೀರಪ್ಪ ತಾತ ಅವರಿಲ್ಲಿಗೆ ಸುತ್ತಮುತ್ತಲ ಅಲ್ಲಿಯ ಸ್ಥಳೀಕರು, ಪಕ್ಕದ ಗ್ರಾಮಸ್ಥರು, ಗೌರಿಪುರ, ಮಹದೇವಪುರ, ಪರಶುರಾಮಪುರ, ವೃಂದಾವನಹಳ್ಳಿ, ಕೊರಲಕುಂಟೆ, ಇವೆಲ್ಲ ಆ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳು. ಆ ಭಾಗದ ಹಳ್ಳಿಯ ಜನ ತಂಡೋಪವಾಗಿ ಬರ್ತಾ ಇದ್ರಂತೆ ಇವರ ಬಳಿಗೆ ಬಂದು ಅವರೇನಾದ್ರೂ ಅಂತರ್ಜಲ ಪರೀಕ್ಷೆಯನ್ನ ಮಾಡ್ಬೇಕಾದ್ರೆ, ಬೋರ್ವೆಲ್ ಏನಾದ್ರೂ ಕೊರೆಸ್ಬೇಕಾದ್ರೆ ಇವ್ರ ಹತ್ರ ಬರ್ತಾ ಇದ್ರಂತೆ, ಬಂದು ಮಾಹಿತಿಯನ್ನ ಪಡ್ಕೊತಾ ಇದ್ರಂತೆ. ಅವ್ರು ಬಂದಂತ ಸಂದರ್ಭದಲ್ಲಿ ವೀರಪ್ಪ ತಾತ ಅವರು ಕೇವಲ ಕೈಯಲ್ಲಿ ಒಂದು ವೀಳ್ಯದೆಲೆಯನ್ನ ಇಟ್ಕೊಂಡು ಎಲ್ಲಿ ನೀರು ಬರುತ್ತೆ, ಎಲ್ಲಿ ನೀರು ಏರಳವಾಗಿದೆ, ಮತ್ತೆ ನೀವು ಕೊರೆಸ್ಬೇಕು ಅನ್ಕೊಂಡಿರುವ ಜಾಗದಲ್ಲಿ ಏನೇನಿದೆ, ಆ ಸ್ಥಳದಲ್ಲಿ ಏನಿದೆ, ಅಕ್ಕಪಕ್ಕ ಏನಿದೆ ಅನ್ನೋದನ್ನ ನಿಖರವಾಗಿ ಹೇಳ್ತಾ ಇದ್ರಂತೆ. ಮತ್ತು ಅವ್ರು ಹೇಳಿದಂತ ಜಾಗದಲ್ಲಿ ಬೋರ್ವೆಲ್ ಅನ್ನ ಕೊರೆಸಿದ್ರೆ ಆ ಜಾಗದಲ್ಲಿ 100ಕ್ಕೆ 1000 ಪಟ್ಟು ನೀರ್ ಬರ್ತಾ ಇತ್ತಂತೆ. ಇಷ್ಟಿದ್ರೂ ಕೂಡ ವೀರಪ್ಪ ತಾತ ತಮಗಾಗಿ ಏನನ್ನು ಕೂಡ ಭಕ್ತರಿಂದ ಕೇಳ್ತಾ ಇರ್ಲಿಲ್ವಂತೆ. ಸಂಸಾರದಲ್ಲಿ ಇದ್ರೂ ಕೂಡ ಅದಕ್ಕೆ ಅಂಟಿಕೊಳ್ಳದೆ ಸಂಸಾರವನ್ನ ಮಾಡದಂತವ್ರು ವೀರಪ್ಪ ತಾತ. ಗುರು ಪೂಜೆಗೆ ಅಂತ ಯಾರು ಕರೀತಾರೆ ಭಕ್ತರು, ಅವರ ಮನೆಗೆ ಹೋಗ್ತಾ ಇದ್ರಂತೆ. ಅವರ ಮನೆಗೆ ಹೋಗಿದ್ ಬಂದ್ಮೇಲೆ ಆ ಮನೆಯ ಕಷ್ಟಗಳೆಲ್ಲವೂ ಕೂಡ ಒಂದು ರೀತಿ ಕಾಕತಾಳೀಯ ಎನ್ನುವಂತೆ ಪವಾಡ ಸದೃಶ ರೀತಿಯಲ್ಲಿ ಪರಿಹಾರ ಆಗ್ತಿತ್ತಂತೆ. ಇವರ ತತ್ವಗಳು, ಇವರ ಅನುಭವಗಳು ಇವೆಲ್ಲವೂ ಕೂಡ ಅದ್ವೈತ ವೇದಾಂತಕ್ಕೆ ಸೇರಿರ್ತಕ್ಕಂಥದ್ದು. ಮತ್ತೊಬ್ಬರ ಮಾತಿಗೆ ಇವರು ನೀಡ್ತಾ ಇದ್ದಂತಹ ಪ್ರತಿಕ್ರಿಯೆಯೂ ಕೂಡ ಹಸಿ ಗೋಡೆಗೆ ಕಲ್ಲು ಒಗದಂತೆ ಇರ್ತಾ ಇತ್ತು. ಹಾಗಾಗಿ ಶಿಷ್ಯರು ಇವರ ಜೊತೆ ಮಾತಾಡ್ಲಿಕ್ಕೆ ಹಿಂಜರಿತಾ ಇದ್ರು ಅಂತ ಅವರ ಜೊತೆ ಸಾಮೀಪ್ಯ ಸುಖವನ್ನು ಅನುಭವಿಸಿರ್ತಕ್ಕಂಥವ್ರು ಮಾಹಿತಿಯನ್ನ ಕೊಡ್ತಾರೆ. ಅವರು ಲೌಕಿಕ ಜೊತೆಗೆ ಪಾರಮಾರ್ಥಿಕ ಎರಡರಲ್ಲೂ ಕೂಡ ಸಮನ್ವಯವನ್ನ ಮಾಡಿಕೊಂಡು ಸಾಧಕರಾಗ್ತಾರೆ. ಒಂದ್ಸಾರಿ ಕೆಲವು ಭಕ್ತರು ಅವರನ್ನ ಕೇಳ್ತಾರೆ, ಪುಣ್ಯ ಮತ್ತು ಪಾಪದ ಬಗ್ಗೆ, ಆ ಪಾಪ ಕ್ರಿಯೆಗಳ ಬಗೆಗೆ ಕೇಳಿದಾಗ ತಾತ ಹೇಳ್ತಾರೆ, ಕ್ವಾಳ ಬಂಗಾರದಾದ್ರೂ ಕ್ವಾಳವೆ, ಕಬ್ಬಿಣದಾದ್ರೂ ಕ್ವಾಳವೆ. ಕ್ವಾಳ ಅಂದ್ರೆ ಬೇಡಿ ಅಂತ. ಬೇಡಿ, ಆ ಬೇಡಿ ಏನಿದೆ, ಆ ಬೇಡಿ ಚಿನ್ನದಾದ್ರೂ ಬೇಡಿಯೇ, ಅದು ಕಬ್ಬಿಣದಾದ್ರೂ ಬೇಡಿಯೇ, ಬಂಧನವೇ. ಹಾಗಾಗಿ ಬಂಗಾರದ ಕ್ವಾಳ, ಬಂಗಾರದ ಬೇಡಿ ಹಾಕೊಂಡಿದ್ದೀನಿ ಅಂತ ಉಣ್ಣಾಕೆ ಅಂದ್ರೆ ಊಟ ಮಾಡ್ಲಿಕ್ಕೆ ಕೈ ಚಾಚಿದ್ರೆ ಕ್ವಾಳ ತೆಗಿದೆ ಊಟವನ್ನ ಮಾಡ್ಲಿಕ್ಕಾಗಲ್ಲ. ಕ್ವಾಳ ತೆಗೆದ್ರೆ ತಾನೆ ಅನ್ನವನ್ನ ಬಾಯಿಗೆ ಬರೋದು. ಇದು ಹಂಗೆಯ, ಪುಣ್ಯನೂ ಬಂಧನವೇಯ, ಪಾಪವೂ ಬಂಧನವೇಯ. ಮುಕ್ತಿ ಬೇಕು ಎಂಬವನು, ಏನ್ ಮುಕ್ತಿ ಬೇಕು ಅಂತ ನಾವ್ ಅಂತೀವಿ, ಅದು ಕೂಡ ಪಾಪ ಪುಣ್ಯ ಎರಡೂ ಬಿಸಾಕಬೇಕು ಅನ್ನುವಂಥದ್ದು ವೀರಪ್ಪ ತಾತ ಅವರ ಉತ್ತರ. ಹೀಗೆ ಸಾಧನೆಯನ್ನು ಮಾಡಿಕೊಂಡು ತಾತ ಅವರು ಇಳಿ ವಯಸ್ಸಿಗೆ ಬಂದಾಗ ತಮ್ಮಲ್ಲಿದ್ದ ಎಲ್ಲ ಕುರಿಗಳನ್ನ ಮಾರಿಕೊಂಡು ತಮ್ಮದೇ ಹೊಲದಲ್ಲಿ ಒಂದು ಮನೆಯನ್ನ ಮಾಡ್ಕೋತಾರೆ. ಹತ್ರದಲ್ಲೇ ಬಾವಿಯನ್ನ ತೆಗೆಸಿ ದನಕರಗಳನ್ನ ಕಟ್ಕೊಂಡು ಅಲ್ಲಿಯೇ ವಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕ್ರಮೇಣ ಅವರು ವಾಸ ಮಾಡ್ತಾ ಇದ್ದಂತ ಮನೆ ಕ್ರಮೇಣವಾಗಿ ಮಠದ ರೂಪವನ್ನ ತಾಳುತ್ತೆ. ಆ ಮಠದಲ್ಲೇ ಬದುಕಿನುದ್ದಕ್ಕೂ ಕೂಡ ಬಾಳಿನ ಕೊನೆಯ ದಿನಗಳನ್ನ ಮಠದಲ್ಲಿಯೇ ತಾತ ಅವರು ಕಳೀತಾರೆ. ಅವರ ದಿನಚರಿ ಮುಂಜಾನೆ ನಿತ್ಯ ಕರ್ಮಗಳ ನಂತರ ಮಠದೊಳಗೆ ಧ್ಯಾನವನ್ನ ಮಾಡ್ತಾ ಇದ್ರಂತೆ. ಅದಾದ್ಮೇಲೆ ಬೆಳಿಗ್ಗೆ 6ಕ್ಕೆ ಹೊರಗಡೆ ಬಂದು ಮಂಚದ ಮೇಲೆ ಕೂರ್ತಾ ಇದ್ರಂತೆ. ಯಾವುದೇ ಮಳೆ ಇರ್ಲಿ, ಚಳಿ ಇರ್ಲಿ, ತುಂಡು ಗಂಬಳಿಯನ್ನ ಒದ್ಕೊಂಡೇ ಇರ್ತಾ ಇದ್ರಂತೆ. ಅದು ಬಿಟ್ರೆ ಇನ್ನೇನು ದೇಹಕ್ಕೆ ಮುಚ್ಕೋತಾ ಇರ್ಲಿಲ್ವಂತೆ. ಬೆಳಿಗ್ಗೆ 6 ಗಂಟೆಗೆ ಒಂದು ಊಟ, ಸಂಜೆ ಹೊತ್ತು ಮುಳುಗೋದ್ರೊಳಗಡೆ 6-7 ಗಂಟೆ ಒಳಗಡೆ ಒಂದು ಊಟ, ಅಷ್ಟೇ ಅವರ ಊಟ. ಅವರ ಊಟ ಮನೆಯಿಂದ ಬರ್ತಾ ಇತ್ತಂತೆ. ಮನೆಯಿಂದ ಊಟವನ್ನ ತಂದ್ಕೊಟ್ಟಾಗ ಅವ್ರು ಎಲ್ಲಿ ಕುಳಿತಿರ್ತಾರೆ ಅಲ್ಲಿ ಶಿವನಿಗೆ ಅದನ್ನ ಅರ್ಪಣೆ ಮಾಡಿ
ಊಟವನ್ನ ಮಾಡ್ತಾ ಇದ್ರಂತೆ. ಅಲ್ಲಿ ಪ್ರತಿದಿನವೂ ಕೂಡ ಅವರ ಮಠದಲ್ಲಿ ಭಜನೆ ನಡೀತಾ ಇತ್ತಂತೆ. ಭಜನೆ ಪ್ರಾರಂಭ ಆದಾಗ ವೀರಪ್ಪ ತಾತ ಅವರು ಕಂಬಳಿಯನ್ನ ಹೊದ್ಕೊಂಡು ಮಲಗ್ಬಿಡ್ತಿದ್ರಂತೆ. ತಲೆ ತುಂಬಾ ಕಂಬಳಿಯನ್ನ ಮುಸ್ಕಾಕೊಂಡು ಮಲಗಿದ್ರೆ ಒಂದು 4-5 ಸೌಂಡ್ ಬಾಕ್ಸ್ ಗಳಲ್ಲಿ ಏನಾದ್ರೂ ಸೌಂಡ್ ಆನ್ ಮಾಡಿದ್ರೆ ದನಿ ಕೊಟ್ರು ಕೂಡ ಹೊರಗಡೆ ಬರ್ತಾ ಇರ್ಲಿಲ್ವಂತೆ. ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತಾ ಇದ್ರಂತೆ. ಮಧ್ಯೆ ಯಾವಾಗ್ಲೋ ಎದ್ದು ಇನ್ನು ಸಾಕು ಭಜನೆ, ಮಂಗಳಾರತಿ ಮಾಡಿ ಅಂತ ಇದ್ರಂತೆ. ಅದಾದ್ಮೇಲೆ ಮಂಗಳಾರತಿ ಆಗ್ತಾ ಇತ್ತಂತೆ. ಅದಾದ್ಮೇಲೆ ಭಜನೆ ಮುಕ್ತಾಯ ಆಗ್ತಾ ಇತ್ತು. ಆಗ ವೀರಪ್ಪ ತಾತ ಅವರು ಏನಾದ್ರೂ ವಿಶೇಷ ಸಂಗತಿ ಏನಾದ್ರೂ ಇದ್ದಿದ್ರೆ ಅಥವಾ ಭಕ್ತರು ಏನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ 1-2 ವಾಕ್ಯಗಳಲ್ಲಿ ಉತ್ತರವನ್ನ ಕೊಡ್ತಾ ಇದ್ರಂತೆ. ಈ ರೀತಿಯಲ್ಲಿ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಇದ್ರೂ ಕೂಡ ಹಳ್ಳಿಯ ಮುಗ್ಧತೆಯನ್ನ, ಸರಳತೆಯನ್ನ ಯಾವತ್ತೂ ಕೂಡ ಕಳೆದುಕೊಳ್ಳದೆ ಇದ್ದಂತಹ ವೀರಪ್ಪ ತಾತ ಅವರು 1986 ಜುಲೈ 18 ದೇಹವನ್ನ ತ್ಯಜಿಸಿ ಬಿಡ್ತಾರೆ, ವಿಶ್ವವ್ಯಾಪಿ ಆಗ್ತಾರೆ. ಅದು ಅಕ್ಷಯ ಸಂವತ್ಸರ ಆಷಾಢ ಶುದ್ಧ ಏಕಾದಶಿ ದಿನ. ಈಗಲೂ ಕೂಡ ಮಠದಲ್ಲಿ ಅವತ್ತಿನ ದಿನದಂದು ತಾತನ ಆರಾಧನೆ ನಡೆಯುತ್ತೆ. ಪ್ರತಿನಿತ್ಯ ಭಜನೆ ನಡೆಯುತ್ತೆ, ಸೇವೆ ನಡೆಯುತ್ತೆ, ದಾಸೋಹ ಇರ್ತದೆ. ಈ ಮಠ ಸದ್ದಿಲ್ಲದೆ ಸಾಧನೆ ಮಾಡ್ತಕ್ಕಂಥವರಿಗೆ ಜಾಗೃತ ಸ್ಥಳವಾಗಿದೆ. ಇವಿಷ್ಟು ಅವಧೂತ ವೀರಪ್ಪ ತಾತ ಅವರ ಕಿರು ಪರಿಚಯ. ಇನ್ನು ಮುಂದೆ ಅವರ ಸಾಮೀಪ್ಯ ಸುಖವನ್ನ ಅನುಭವಿಸಿರ್ತಕ್ಕಂತಹ, ಅವರನ್ನ ಹತ್ರದಿಂದ ನೋಡಿರ್ತಕ್ಕಂತಹ ಶ್ರೀ ಕಣಜಹನಹಳ್ಳಿ ನಾಗರಾಜ್ ಅವರು ಆಧ್ಯಾತ್ಮ ಚಿಂತಕರು, ಬರಹಗಾರರು. ಅವರು ತಮ್ಮ ಅನುಭವಾಮೃತವನ್ನ ಹಂಚ್ಕೋತಾರೆ. ನಮಸ್ಕಾರ ಸರ್, ಎಲ್ಲರಿಗೂ ಮುಂದುವರಿಸಿ. ಧನ್ಯವಾದಗಳು. ನಮಸ್ಕಾರ. ಮೊಟ್ಟ ಮೊದಲು ನಿಖಿಲ್ ಗೌಡರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ತಾತ ಅವ್ರ ಬಗ್ಗೆ ಸಮಗ್ರವಾದಂಥ ಸಣ್ಣಗಾದರೂ ಸಮಗ್ರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟರು. ಅದರಿಂದ ನನ್ನ ಕೆಲಸ ಅರ್ಧ ಹಗುರ ಆಯಿತು. ಜೊತೆಗೆ ನಾನು ನೇರವಾಗಿ ವಿಷಯಕ್ಕೆ ಬರೋದಕ್ಕೆ ಸುಲಭ ಆಯಿತು. ಹೇಗೆ ಅಂದರೆ, ಈಗ ಅವರು ಮೊದಲೇ ಹೇಳಿದಾಗೆ ತಾತ ಅವರ ಸ್ವಭಾವ, ಅವರ ವ್ಯಕ್ತಿತ್ವ, ಅವರ ಸಾಧನ ಕ್ರಮ ಎಲ್ಲವನ್ನ ಅವರು ಸ್ಥೂಲವಾಗಿ ತಿಳಿಸಿದ್ದಾರೆ. ಆದರೆ ಅದೇ ಸಂಪೂರ್ಣವಾಗಿ ತಿಳಿಸಿದ್ರು ಕೂಡ ಅದನ್ನೇ ಹೆಚ್ಚು ವಿವರಣಾತ್ಮಕವಾಗಿ ತಿಳಿಸ್ಬೋದಾಗಿತ್ತು. ಅಷ್ಟು ಬಿಟ್ಟರೆ ಕರೆಕ್ಟಾಗಿದೆ, ಅವ್ರ ಮಾಹಿತಿ ಸರಿಯಾಗಿ ಕೊಟ್ಟಿದ್ದಾರೆ. ವೀರಪ್ಪ ತಾತ ಅವರು ಆ ಒಂದು ತಾರೀಕಿಂದ ಏನಿದೆ ಅದು ಸ್ವಲ್ಪ 106-107 ವರ್ಷಗಳ ಆಯುಷ್ಯನ್ನ ನಮಗೆ ಹೇಳ್ತದೆ. ಆದ್ರೆ ತಾತ ಅವರೇ ಹೇಳಿದಂತೆ, ಅವರೇ ಹೇಳೋರು, ಈ ಘಟಕ್ಕೆ 128 ವರ್ಷ ಆಯ್ತು ಕಣೋ, ಈ ಘಟ ಇನ್ನ ಕಡೆ ಕಾರ್ತಿಕ ಬಂದ್ಮೇಲೆ ಇರಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಿದ್ರಿಂದ, ಅವ್ರ ಕೊನೆಯ ದಿನಗಳಲ್ಲಿ ನಾನು ಇದ್ದಿದ್ರಿಂದ ಅವ್ರಿಗೆ 128 ವರ್ಷ ಆಗಿತ್ತು ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದ್ರೆ 128 ವರ್ಷಗಳ ಹಿಂದಿನ 120 ವರ್ಷಗಳ ಹಿಂದಿನಷ್ಟು ಎಲ್ಲ ಸಂಗತಿಗಳನ್ನು ಅವರು ಅತ್ಯಂತ ಸ್ಫುಟವಾಗಿ ಕರಾರವಾಗಿ ಹೇಳೋರು. ಆಗ ಬ್ರಿಟಿಷರು ಆ ದೊಡ್ಡೇರಿ ಅಂತಕ್ಕಂಥ ಗ್ರಾಮದ ಸುತ್ತಮುತ್ತ ಚಳಕರಿಗೆ ಓಡಾಡುವ ಸಾರ್ಜೆಂಟ್ಗಳು, ಕುದುರೆ ಸವಾರರು, ಅವ್ರು ಧರಿಸ್ತಕ್ಕಂಥ ಡ್ರೆಸ್ಗಳು, ಅವ್ರು ಮಾತಾಡ್ತಕ್ಕಂಥ ರೀತಿ, ಅವರು ಊಟ ಗೀಟ ಮಾಡ್ತಕ್ಕಂಥ ಶೈಲಿ ಎಲ್ಲವನ್ನ ಅವರು ವಿವರಿಸ್ತಾ ಇದ್ರು. ಹಾಗೇನೆ ಆಗಿ ಹೋದಂಥ 100 ವರ್ಷಗಳ ಕೆಳಗೆ ಆಗಿ ಹೋದಂಥ ಮನುಷ್ಯರ ನೆನಪುಗಳನ್ನು ಕೂಡ ಅವ್ರು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವ್ರ ವಯಸ್ಸು ಅಷ್ಟಾಗಿತ್ತು ಅಂತ ಕಾಣುತ್ತೆ. ಅವ್ರದ್ದು ನನಗೂ ಅವ್ರಿಗೂ ಭೇಟಿಯಾಗಿದ್ದು 1980ರಲ್ಲಿ ಅಂತ ಕಾಣುತ್ತೆ. ನಾನಾಗಲೇ ಬಗ್ಗೆ ಹೇಳಿದ್ದೇನೆ ನಾನು ನಿಮಗೆ, ಆದರೂ ಕೂಡ ಇನ್ನೊಂದ್ಸಾರಿ ಹೇಳ್ತೇನೆ. ಅವರು ಸಮಾಧಿ ಆಗಲಿಕ್ಕೆ ಅವರ ಆಶ್ರಮ ಕಟ್ಟಿದಂತ, ಅದು ಮನೆ ಅಂತ ಹೇಳಿದ್ರು ನಮ್ಮ ನಿಖಿಲ್ ಗೌಡ್ರು. ಮನೆ ಅಲ್ಲ, ಅದು ಆಶ್ರಮನೇ, ಒಂದು ದೇವಸ್ಥಾನದ ತರಹನೇ ಆಶ್ರಮ ಮಾಡಿರೋರು. ಆ ಗರ್ಭಗುಡಿ ಒಳಗೆ ಅವ್ರ ಧ್ಯಾನಕ್ಕಾಗಿ ಮತ್ತು ಅವರ ಸಮಾಧಿಗಾಗಿ ಎರಡಕ್ಕೂ ಅಂತ ಹೇಳಿ ನೆಲದಲ್ಲೇ ಆಳವಾದಂಥ ಒಂದು 5 ಅಡಿ ಆಳದ ಮತ್ತು ಒಂದು 5 ಅಡಿ ಅಗಲದ ಚಚ್ಚೌಕನಾದಂಥ ಒಂದು ಗುಂಡಿಯನ್ನು ತೆಗೆಸಿದ್ರು. ಆ ಗುಂಡಿಯನ್ನು ತೆಗೆಸಿ ಅದರಲ್ಲಿ ಅವರು ಕೂತ್ಕೊಂಡು ಅವ್ರ ದೇಹ ಬಿಟ್ಟ ಮೇಲೆ ಆ ಶರೀರನ ಅಲ್ಲಿ ಇಡಬೇಕು ಅಂತ ಅವ್ರ ಸಂಕಲ್ಪ ಇತ್ತು. ಅವ್ರ ಗುರುಗಳು ಒಂದು ಮಾತು ಹೇಳಿದ್ರು. ಅವ್ರು ತೆಗೆಸ್ಬೇಕಾದ್ರೆ ಅವ್ರ ಗುರುಗಳ ಅಪ್ಪಣೆ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಅಪ್ಪ ನೀನು ತೆಗ್ಸೋ ಜಾಗ ಚೆನ್ನಾಗಿದೆ, ಆದರೆ ಒಂದು ವಿಷಯ, ಆ
ನೀನು ತೆಗೆಸ್ಬೇಕಾದ್ರೆ 3-4 ಅಡಿ ಆಳ ತೆಗೆದಾಗ ಕೆಳಗಡೆ ಒಂದು ದೊಡ್ಡ ಹಾಸು ಬಂಡೆ ಸಿಗುತ್ತೆ. ಆ ಬಂಡೆಯನ್ನು ಮೇಲಕ್ಕೆ ತೆಗಿಯಕ್ಕೆ ಹೋಗ್ಬೇಡ. ಯಾಕಂದ್ರೆ ಆ ಬಂಡೆ ಕೆಳಗೆ ಒಬ್ಬ ಯೋಗಿ ಸಮಾಧಿಸ್ಥನಾಗಿದ್ದಾನೆ. ಅವನ ಮೇಲೆ ನೀನು ಕೂತ್ಕೊಳ್ಳೋದು ಸರಿಯಲ್ಲ. ಆದ್ರಿಂದ ನೀನ್ ಧ್ಯಾನ ಅದು ಇದು ಬೇಕಾದ್ರೆ ಅಲ್ಲಿ ಮಾಡ್ಕೊ. ಆದ್ರೆ ನಿನ್ನ ಶರೀರವನ್ನ, ನಿನ್ನ ದೇಹ ಅಂತಿದ ನಂತರ ನಿನ್ನ ಶರೀರವನ್ನ ಅಲ್ಲಿ ಇಡಬಾರ್ದು. ಅದಕ್ಕೆ ಬೇರೆ ಕಡೆನೆ ನೀನು ಸಮಾಧಿ ಆಗಬೇಕು ಅಂತ ಅವ್ರ ಗುರುಗಳು ಹೇಳಿದ್ರು. ಹಾಗೇನೆ ಇವ್ರು ಅಲ್ಲಿ ತೆಗೆಸಿದಾಗ 4 ಅಡಿ ತೆಗಿತಿದ್ದಾಗ ಆ ಒಂದು ಬಂಡೆ ಅಂತಕ್ಕಂಥದ್ದು ಭೂಮಿಯಲ್ಲಿ ಹಾಸಿದಂತೆ ದೊಡ್ಡ ಬಂಡೆ ಸಿಕ್ತು. ಅದು ಎಷ್ಟು ಬಂಡೆ ಇತ್ತು ಅಂದ್ರೆ ಅವ್ರು ತೆಗೆಸಿದ 5 ಅಡಿ ಚಚ್ಚೌಕವಾದಂಥ ಗುಂಡಿಯ ತುಂಬಿಕೊಂಡು ಇನ್ನೂ ಹೆಚ್ಚಾಗಿತ್ತು ಆ ಕಡೆ ಈ ಕಡೆ. ಆ ಬಂಡೆಯನ್ನು ಎತ್ತಲಿಕ್ಕೆ ಹೋಗ್ಲಿಲ್ಲ. ಅದ್ರ ಕೆಳಗೆ ಒಬ್ರು ಇದ್ದಾರೆ ಅಂತ ಹೇಳಿರಲ್ವಾ, ಹಾಗಾಗಿ ಆ ಗುಂಡಿಯಿಂದ ಮೇಲ್ಗಡೆ ಸಿಮೆಂಟ್ ಕಾಂಕ್ರೀಟ್ ಮಾಡಿಸಿ ಅದ್ರ ಮೇಲೆ 3 ಅಡಿ 2.5 ಅಡಿ 3 ಅಡಿ ಅಷ್ಟು ಗೂಡಿನಂತ ರಚನೆಯನ್ನು ಮಾಡಿ ಅದನ್ನ ಪಶ್ಚಿಮ ದಿಕ್ಕಿಗೆ ಬಾಗಿಲು ಮಾಡಿ, ಅದನ್ನು ಪೂರ್ವ ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ ಬಾಗಿಲು ಮಾಡಿ, ಉತ್ತರ ದಿಕ್ಕಿಗೆ ದೇವಸ್ಥಾನದ ಸಮಾಧಿ ಮಂದಿರದ ಬಾಗಿಲಿದೆ, ಉತ್ತರ ದಿಕ್ಕಿಗೆ ಗೋಡೆಯನ್ನು ಮಾಡಿ ಅದನ್ನು ಒಳಗೆ ಮಾಡಿದ್ರು. ಅದರೊಳಗೆ ಪಶ್ಚಿಮ ದಿಕ್ಕಿನಿಂದ ಇಳಿದು ಹೋಗಿ ಅವರು ಧ್ಯಾನಗಿನ ಮಾಡ್ಕೊಂತ ಇದ್ರು ಅಂತ ಹೇಳ್ತಾರೆ. ಕೆಲವರಿಗೆ ಉಪದೇಶವನ್ನು ಅಲ್ಲೇ ಕೊಟ್ರು ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಅವರ ಶರೀರವನ್ನು ಪಕ್ಕದಲ್ಲಿ ಇನ್ನೊಂದು ರಚನೆ ಸಮಾಧಿ ತೆಗೆದು ಅವರ ದೇಹವನ್ನು ಅಲ್ಲಿಟ್ರು. ಅಲ್ಲಿ ಈಗ ಒಂದು ದೊಡ್ಡ ಸಮಾಧಿ ಮಂದಿರ ಮಾಡಿದ್ದಾರೆ. ತಾತ ಅವರು ನನಗೆ ಭೇಟಿಯಾಗಿದ್ದು ಆ ಸಮಾಧಿ ಮಂದಿರದ ಮೇಲೆ, ಅಂದ್ರೆ ಈಗ ತೆಗೆದಿರ್ತಕ್ಕಂಥ ಆ ಜ್ಞಪ್ತಿ ಸಮಾಧಿ ಇದೆಯಲ್ಲ ಅವರದ್ದು ಸಾಧನಾ ಮಂದಿರ, ಅದರ ಮೇಲೆ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಭಕ್ತರೆಲ್ಲರೂ ಒತ್ತಡ ಹಾಕಿದ್ರು. ಅವರು ಒತ್ತಡಕ್ಕೆ ತಡೆಯಲಾರ ತಾತ ಅವರು ಒಪ್ಕೊಂಡು ಅವರು ಒಂದು ಮಾತು ಹೇಳ್ತಾರೆ, ನಾನು ವಿಗ್ರಹ ಮಾಡಿಸೋರು ನಾನೇ ಮಾಡಿಸ್ತೀನಿ ಅಂತಕ್ಕಂಥ ಅನೇಕರು ಒಬ್ಬರೇ ಜವಾಬ್ದಾರಿ ತಗೊಂಡು ಮಾಡಿಸ್ತೀವಿ ಅಂತಕ್ಕಂಥವ್ರು ಮುಂದೆ ಬಂದರು ಕೂಡ ಎಲ್ಲರೂ ಕೈ ಹಾಕಿ ಕಡೆಗೆ 10 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ ಭಕ್ತರಿಂದ ದುಡ್ಡು ಸೇವಾ ತಕೊಂಡು ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ನಾನು ಮಾಡಿದೆ ಅಂತಕ್ಕಂಥ ಅಹಂಕಾರ ಎಲ್ಲಾದ್ರೂ ಒಂದು ತುಳಿದು ಬಿಡುತ್ತೆ. ಆದ್ರಿಂದ ಎಲ್ಲರ ಕೈ ಬಿದ್ದರೆ ಅದಕ್ಕೆ ಒಪ್ಕೋತೀನಿ, ಇಲ್ದಿರಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲರೂ ಒಪ್ಕೊಂಡ್ರು. ಆ ರೀತಿ ಸೇವಾ ಮಾಡುವ ಸಲುವಾಗಿ ನಮ್ಮ ಬೇತೂರ ಭಕ್ತರು ಏನ್ ಮಾಡಿದ್ರು, ಅವರು ಒಂದು ಕಂಡೀಷನ್ ಹಾಕಿದ್ರು. ನೋಡಿ, ಹಳ್ಳಿ ಜನ ಅಂತೀವಿ, ಎಷ್ಟು ಬುದ್ಧಿವಂತಿಕೆ ಇರುತ್ತೆ, ಎಷ್ಟು ಜ್ಞಾನಿಗಳು ಇರ್ತಾರೆ. ನಾವು ಹೇಳ್ತೀವಿ ನಾವು ಮಹಾವಿದ್ಯಾವಂತರು ಅಂತ, ನಾವು ನಾವೇ ತಟ್ಕೊಂತಿರ್ತೀವಿ. ಬೇತೂರಿನ ಜನ ಒಂದು ಯೋಜನೆ ಮಾಡಿದ್ರು, ನೀನು ನಮ್ಮ ಊರಿಗೆ ಬಂದರೆ, ನಮ್ಮ ಪ್ರತಿ ಮನೆಯಲ್ಲೂ ಕಾಲಿಟ್ಟರೆ ನಮ್ಮ ಕೈಲಾದ ಸೇವಾ ನಿನಗೆ ಕೊಡ್ತೇವೆ, ನೀನು ಬರಬೇಕು ಅಂತ ಕಂಡೀಷನ್ ಮಾಡಿದ್ರು. ಅವರ ಪ್ರೇಮಕ್ಕೆ ಭಕ್ತಿಗೆ ಅವರು ಮೆಚ್ಚಿ ಅವರು ಬೇತೂರಿಗೆ ಬಂದರು. ಬೇತೂರಿಗೆ ಬಂದವರು ಅದೇ ರೀತಿ ಪ್ರತಿಯೊಂದು ಹಳ್ಳಿಗೂ ಅವರೇ ಸ್ವಯಂ ಹೋಗಿದ್ದಾರೆ. ಯಾಕಂದ್ರೆ ಈ ನೆವದಲ್ಲಿ ಗುರು ನಮ್ಮ ಮನೇಲಿ ಪಾದ ಇಡ್ಲಿ ಅಂತ ಕೊಡೋ ಸೇವೆ ಏನಾದ್ರು ಇರ್ಲಿ, ಎಲ್ರು ಬಡಮುಂಡವೇ, ಯಾರ ತರನು ಲಕ್ಷಗಟ್ಟಲೆ ದುಡ್ಡು ಇರೋ ಅಂತಾರಲ್ಲ. ಆದ್ರೂ ಕೂಡ ಅವ್ರ ಪ್ರೀತಿ ಅಂತಕ್ಕಂಥದ್ದು ಆ 1 ಲಕ್ಷ ರೂಪಾಯಿಯನ್ನು ಮೀರಿಸ್ತಕ್ಕಂಥದ್ದು. ಹಾಗಾಗಿ ಅಲ್ಲೇ ಅಜ್ಜಣ್ಣ ಅಂತ ಒಬ್ಬ ಇದ್ದ, ಉಪ್ಪಾರ ಪೈಕಿ ಅವ್ರ ಮನೆಗೆ ಬಂದ್ರು. ಅವ್ರ ಮನೆ ಬೇತೂರಿಂದ 1 ಮುಕ್ಕಾಲು ಕಿಲೋಮೀಟರ್ ದೂರದಲ್ಲಿ ಹೊಲದಲ್ಲಿತ್ತು. ನಮ್ಮ ಕಣಜನಹಳ್ಳಿಗೂ ಬೇತೂರಿಗೂ 1 ಕಿಲೋಮೀಟರ್. ಆ ಗುಡಿಸಲು ಅಜ್ಜಣ್ಣನ ಮನೆ ಇದ್ದಿದ್ದಕ್ಕೂ ನಮಗೂ 1/4 ಕಿಲೋಮೀಟರ್. ಒಂದು ಟ್ರಯಾಂಗಲ್ ಅಂದ್ಕೊಳ್ಳಿ, ಒಂದು ಎ ಮತ್ತು ಬಿ ಸ್ಥಾನದಲ್ಲಿ ಕಣಜನಹಳ್ಳಿ ಬೇತೂರು ಅಂದ್ಕೊಂಡ್ರೆ, ಸಿ ಸ್ಥಾನದಲ್ಲಿ 3ನೇ ಸ್ಥಾನದಲ್ಲಿ ಆ ಅಜ್ಜಣ್ಣನ ಗುಡಿಸ್ಲು. ನಿಮಗೆ ಕಲ್ಪನೆ ಬರಲಿ ಅಂತ ಹೇಳ್ತೇನೆ. ತಾತ ಅವ್ರು ಬಂದಾರೆ ಅನ್ನೋ ಸುದ್ದಿ ಗೊತ್ತಾಯ್ತು. ಅಷ್ಟಕ್ಕೆ ಮುಂಚೆ ನಾನು ಅವ್ರು ನೋಡ್ಬೇಕಂತ ಬಹಳ ತಲೆ ಕೆಡಿಸ್ಕೊಂತಿದ್ದೆ. 2-3 ಸಾರಿ ಹೋದ್ರು ಕೂಡ ದಾರಿ ಸಿಕ್ಕಿರ್ಲಿಲ್ಲ. ಹಾಗಾಗಿ ನಮ್ಮೂರಿಗೆ ಬಂದ್ರಲ್ಲ ಅಂತ ಹೇಳಿ ನಾನು ಅಜ್ಜಣ್ಣ ಅವರೆಲ್ಲ ಹೇಳಿದ್ರು, ಅಲ್ಲಿಗೆ ಹೋದಾಗ ಅಲ್ಲಿ ಭಜನೆ ನಡೀತಿತ್ತು. 25 ಜನ 30 ಜನ ಇದ್ರು. ನಮ್ಮ ಬೇತೂರಿನಲ್ಲಿ ಒಂದು ಒಳ್ಳೆ ಟೀಮ್ ಇದೆ, ಭಜನೆ ಟೀಮ್. ಬಹಳ ಚಂದ ಹಾಡ್ತಾರೆ, ಒಳ್ಳೆ ಹಾರ್ಮೋನಿಯಂ ಸಾತ್ ಅದೆಲ್ಲ ಇತ್ತು ಅವಾಗ. ಇತ್ತೀಚೆಗೆ ಹಾರ್ಮೋನಿಯಂ ತೀರ್ಕೊಂಡು ಹೋದ್ರು, ಆಮೇಲೆ ಭಜನೆ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ. ಒಳ್ಳೆ ತಬಲಾ, ಒಳ್ಳೆ ದಮಡಿ ತಾಳಗಳು ನುಡ್ಸೋಂತ ಬಹಳ ಸೊಗಸಾದ ಆಕಾಶವಾಣಿ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೀವಿ ಆ ಸಂಘದಲ್ಲಿ. ನಾನು ಒಬ್ಬ. ಭಜನೆ ನಡೀತಾ ಇತ್ತು, ನಾನು ಹೋದೆ. 8:30 ಸಮಯ ಇರ್ಬೋದು ರಾತ್ರಿ. ಹೋಗಿ ಭಜನೆ ಮಾಡಿದ್ರೆ ತಾತ ಅವ್ರ ಮಧ್ಯೆ ಕೂತ್ಕೊಂಡಿದ್ರು. ನಾನು ಹೋಗಿ ನಮಸ್ಕಾರ ಮಾಡಕ್ ಬಗ್ಗಿದೆ, ಅವರೇ ನಮಸ್ಕಾರ ಮಾಡಿಬಿಟ್ರು ಬಗ್ಗಿ.
ಬಾರಪ್ಪ ಬ್ರಾಹ್ಮಣ ನೀನು ಬ್ರಹ್ಮಜ್ಞಾನಿ, ಬಾರಪ್ಪ ನಿಂತ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ಲಿ ಅಂದ್ಬಿಟ್ರು. ನನಗೆ ಸತ್ತ ತಕ್ಷಣ ಆಚೆಗೆ ಆಗ್ಬಿಡ್ತು. ಇವ್ರು ಅವಧೂತರು, ಇವ್ರು ಜ್ಞಾನಿಗಳು ಅಂತ ಬಂದ್ರೆ ಇವರಲ್ಲಿ ಇರ್ತಕ್ಕಂಥ ಸ್ವಭಾವ ಎಂತದಪ್ಪ ಅಂತ ನನಗೆ ಭಯ ಆಯ್ತು. ಆಯ್ತು. ಆಮೇಲೆ ಅವ್ರ ಕಾಲಿಗೆ ಏನೋ ಮಾಡಿ ಬೀಳ್ದೆ, ಅವ್ರ ಪಾದಕ್ಕೆ ಬೀಳಿಸ್ಕೊಳ್ತಿದ್ದೇ ಅಪರೂಪ. ಯಾರನ್ನಾದ್ರೂ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದೇ ಅಪರೂಪ. ಅವರೇ ನಮಸ್ಕಾರ ಮಾಡ್ಬಿಡೋರು. ಆ ಮಾತಿರ್ಲಿ, ನಾನೇನು ಮಾಡದೆ ಕೂತ್ಕೊಂಡೆ. ಅವ್ರು ಮೊದಲ ನೋಟಕ್ಕೇನೆ ನನ್ನನ್ನು ಸೆಳೆದು ಬಿಟ್ರು. ನನ್ನ ಅನೇಕ ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ, ಪ್ರಶ್ನೆಗಳಿಗೆ ಅವರಲ್ಲಿ ಉತ್ತರ ಸಿಗುತ್ತೆ. ಆಧ್ಯಾತ್ಮಿಕ ವಸ್ತು ಅಂದ್ರೆ ಇದೆ ಅಂತ ನನಗೆ ದೃಢವಾಗಿಬಿಡುತ್ತೆ ಆ ಕ್ಷಣಕ್ಕೇನೆ. ನಾನು ಸರೆಂಡರ್ ಆಗಿ ಕೂತ್ಕೊಂಡೆ. ನನಗೆ ಗೊತ್ತಿಲ್ಲದೆ ನಾನು ಅವ್ರಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ. ಅವ್ರಿಗೆ ಅರ್ಥ ಆಗಿದೆ, ಅವ್ರು ನನ್ನ ರಿಸೀವ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾಕೆಂದ್ರೆ ಮೊದಲನೇ ದಿನವೇ ಅನೇಕ ಅನುಭವಗಳಾಗ್ಬಿಟ್ಟು. ಒಂದೆರಡು ಹೇಳುತ್ತೆ ನಿಮಗೆ. ಆ ಭಜನೆ ಮಾಡ್ತಾ ಇದ್ರು, ಯಾರೋ ಒಂದು ಬೀಡಿ ಕೊಟ್ರು ತಾತ ಅವ್ರಿಗೆ. ಆ ಬೀಡಿ ತಗೊಂಡ್ರು ಅವರು. ಆ ಬೀಡಿ ತಗೊಂಡು ಇದನ್ನೇನ್ ಮಾಡೋದು ಅಂದ್ರು. ಅದನ್ನೇನ್ ಮಾಡೋದು, ಬಾಯಿಗೆ ಇಟ್ಕೊಳ್ಳೋದು, ಬೆಂಕಿ ಗಡ್ಡೆ ಹಚ್ಚಿ ಇಟ್ಕೊಳ್ಳೋದು, ಹೊಗೆ ಎಳೆಯೋದು ಅಂತ ಯಾರೋ ತಮ್ಮ ಹಗುರಾಗಿ ಹೇಳಿದ್ರು. ಅವ್ರು ಅವನ ಕಡೆ ನೋಡಿದ್ರು, ಆಮೇಲೆ ನನ್ನ ಕಡೆ ನೋಡಿದ್ರು. ನಾನು ಸುಮ್ಮನೆ ಇದ್ದೆ. ಅವ್ರು ಹೇಳಿರು, ನನ್ನ ಗುರು ಇಟ್ಕೊಂಡು ಹೇಳಿರು, ಎಲ್ಲರಿಗೂ ಹೇಳಿದ ಮಾತು, ಅಲ್ಲ ಸ್ವಾಮಿ, ಈ ನೋಡು, ಈ ಹೊಲದ ಏರಿ ಮೇಲೆ ಕೆರೆ ಏರಿ ಮೇಲೆ ಇಲಿಗಳು ದೋಬು ತೋಡ್ತವೆ. ದೋಬು ಅಂದ್ರೆ ಬಿಲ. ಆ ತೋಡ್ದವು ಅವು ತಪ್ಪಿಸಿ ಹೇಳಕ್ಕೆ ಒಂದು 8-10 ತೂತುಗಳು ಮಾಡ್ಕೊಂಡಿರ್ತವೆ, ಕಳಗಂಡಿ ಮಾಡ್ಕೊಂಡಿರ್ತವೆ. ಈ ಇಲಿ ತಿನ್ನೋನು, ಈ ಬೋವಿ ಜನಾಂಗದಲ್ಲಿ ಕೆಲವರು ಇಲಿ ತಿಂತಾರೆ ಅಂತ ಒಂದು ನಮ್ಮ ಹಳ್ಳಿಗಳಲ್ಲಿ ಪ್ರತೀತಿ ಇದೆ. ಅವರು ಹೇಳಿದ್ರು, ಆ ಇಲಿ ತಿನ್ನ ಏನ್ ಮಾಡ್ತಾನಪ್ಪ, ಅವನು ಒಂದು ಹೊಗೆ ಹಾಕೋದಕ್ಕೆ ಒಂದಿಷ್ಟು ನಾರು, ಹುಲ್ಲು, ಸೊಪ್ಪು ಸೆದೆ ತಗೊಂಡ್ ಬರ್ತಾನೆ. ಆ ಎಲ್ಲ ತೂತುಗಳನ್ನ ಬಂದ್ ಮಾಡ್ಕೊಂಡ್ ಬರ್ತಾನೆ. ಅವನು ಯಾವ್ಯಾವ ಓಪನ್ ಇದಾವೆ ಎಲ್ಲ ಬಿಲ್ಗಳನ್ನ ಮುಚ್ಕೊಂಡು, ಒಂದು ಬಿಲನ್ ಬಿಟ್ಕೊಂಡು ಅದ್ರೊಳಗೆ ಆ ಸೆಡ್ರು, ಹುಲ್ಲು, ಸೊಪ್ಪು ಹಾಕಿ ಬೆಂಕಿ ಹಾಕಿ ಊದ್ತಾನೆ. ಆಗ ಆ ಹೊಗೆ ಬರ್ತತೆ, ಆ ಊದರ ಬಂದು ಆ ಎಲ್ಲ ತೂತುಗಳು ಬಂದಾಗಿರೋದ್ರಿಂದ ಆ ಇಲಿಗೆ ಆ ಹೊಗೆ ಇಟ್ಟು ತಟ್ಟಿಯಂಲಾರ್ದ ಸತ್ತು ಬಿಡ್ತತೆ. ಅವಾಗ ಅವನ ಇಲಿ ಹಿಡ್ಕಂತಾನೆ. ನೀನು ಹಂಗೆ ಎಲ್ಲಾ ತೂತುಗಳನ್ನ ಬಂದ್ ಮಾಡಿ ನೀನು ಹೊಗೆ ಹಾಕಿದ್ರೆ ಒಳಗೆ ನಾನು ಒಬ್ಬ ಇಲಿ ಸಾಯ್ತತೆ. ನೀನು 9 ತೂತುನು 9ರಂಗೆ ಗಾಳಿ ಹೋಗ್ಬಿಟ್ಟು ನೀನು ಹೊಗೆಟ್ ಹಾಕೊಂಡ್ರೆ ಆ ತೂತ್ನಾಗ ಅಷ್ಟೊತ್ತು, ಈ ತೂತ್ನಾಗ ಅಷ್ಟೊತ್ತು, ನಿನಗೆ ಬಂದದ್ದೇನು ಬರೀ ಗೂರು ಕೆಮ್ಮು ತಂದ್ಕೊಂಡದ್ದೇ ಲಾಭ ಅಂತ ಅಂದ್ರು. ಒಂದು ಬೀಡಿ ಸೇದುವ ಸಂಗತಿಗೆ ಇಷ್ಟೊಂದು ಆಧ್ಯಾತ್ಮಿಕವಾದಂತ ಆಯಾಮವನ್ನು ಕೊಟ್ಟಿರ್ತಕ್ಕಂಥವ್ರು ನಾನೆಲ್ಲೂ ನೋಡಿಲ್ಲ. ನನಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ಅವ್ರು ಇನ್ನೊಂದು ಅರ್ಧ ಗಂಟೆ ಭಜನೆ ಆಯ್ತು. ಇದರಲ್ಲಿ ಯಾರಿಗೆ ತಿಳಿವಳಿಕೆ ಬರ್ಬೇಕೋ, ಯಾರಿಗೆ ಎಷ್ಟು ತಿಳಿಯಿತು ಆ ಮಾತು ಬೇರೆ. ಭಜನೆ ಮಧ್ಯದಲ್ಲಿ ಒಂದು ದಾಸರ ಪದ ಹಾಡಿದೆ ಯಾರೋ ಒಬ್ಬ. ಆ ಎಳೆಯನ್ನು ಹಿಡ್ಕೊಂಡು ಅವ್ರು ನಾನು ಕೇಳಿದ್ರು, ಸ್ವಾಮಿ, ಈ ಮಹಾಭಾರತದಾಗೆ ಅರ್ಗಿನ ಮನೆ, ಪಾಂಡವರು ಅರ್ಗಿನ ಮನೆಗಿದ್ರಂತೆ. ಅರ್ಗಿನ ಮನೆಗೆ ಕೌರವರು ಬೆಂಕಿ ಇಟ್ರಂತೆ. ಆ ಅರ್ಗಿನ ಮನೆ ಸುಟ್ಟೋಯ್ತಂತೆ. ಆ ಪಾಂಡವರು ಅದ್ರಾಗ ಒಂದು ಸುರಂಗ ಮಾರ್ಗ ಇತ್ತಂತೆ. ಅದ್ರ ಭೀಮಸೇನ 4 ಜನ ಅಣ್ತಮ್ಗಳನ್ನ ಕಂಕ್ಳಾಗಿ ಇಸ್ಕೊಂಡು ಸುರಂಗ ಮಾರ್ಗದಾಗ್ಲಾಯಿಸಿ ಹೊಲ್ಟೋದ್ನಂತೆ. ಇದು ಹೆಂಗೆ ಅಂತ ಕೇಳಿದ್ರು. ಅದಕ್ಕೆ ನಾನು, ಇದು ಹೆಂಗೆ ನೀನೇ ಹೇಳ್ಬೇಕು, ನನಗೆ ಗೊತ್ತಿಲ್ಲ ಅಂದೆ. ಎಷ್ಟೋ ಹೊತ್ತಿನ ಮೇಲೆ ಅಲ್ಲಿದ್ದವರೆಲ್ಲ ನನ್ನ ಬಲವಂತ ಮಾಡಿದ್ರು. ಸ್ವಾಮಿ ಕೇಳು, ಹಂಗಂದ್ರೆ ಏನು, ಅದ್ರ ಒಳಮರ್ಮ ಏನು ಕೇಳು, ಹೇಳ್ತಾರ ಅವರು ಅಂತ ನನ್ನ ತಿವಿದ್ರು. ನಾನು ಕೇಳಿದೆ, ಏನ್ ಹಂಗಂದ್ರೆ ಅಂತ. ಅವ್ರು ಹೇಳಿದ್ರು, ಅರ್ಗಿನ ಮನೆ ಅಂದ್ರೆ ಶರೀರ ಕಣ, ಅದಕ್ಕೆ ಬೆಂಕಿ ಇಟ್ರು ಸುಟ್ಟೋಗ್ತದೆ. ನೀವು ಬ್ರಾಹ್ಮರು, ನಿಮಗೆ ಬಲ್ತನ ಗೊತ್ತಾಗುತ್ತೆ, ಯಾಕಂದ್ರೆ ನೀವು ಶರೀರ ಸುಟ್ಟಾಕ್ತೀರ. ಆ ಅರ್ಗಿನ ಮನೆಗೆ ಪಾಂಡವರು ಅಂದ್ರೆ ಪಂಚಪ್ರಾಣಗಳು ಅಂತ ಕಾಣುತ್ತೆ. ಈ ಪಂಚಪ್ರಾಣಗಳು ಇರೋ ತನಕ ದೇಹದ ಅಲ್ಲಾಟ ನಡೀತತ್ ನೋಡಪ್ಪ. ಅದರಲ್ಲಿ ಅದಕ್ಕೆ ಬೆಂಕಿ ಬಿದ್ದು ಅದು ಹೊಲ್ಟೋಗುವಾಗ ಮುಖ್ಯ ಪ್ರಾಣ ಅಂತಾರೆ. ಯಾರು ಮುಖ್ಯ ಪ್ರಾಣವಾಯು ಅಂದ್ರೆ ಭೀಮಸೇನ ಮುಖ್ಯ ಪ್ರಾಣ ಅಂತಾರೆ. ಭೀಮಸೇನ ಯಾರ ಮಗ? ವಾಯುಪುತ್ರ, ವಾಯುವಿನ ಮಗ. ಹಂಗಾಗಿ ಅವನೇ ಮುಖ್ಯ ಪ್ರಾಣ. ಅವನು ಸುರಂಗ ಅಂದ್ರೆ ಇದೇ ಇರ್ಬೇಕಪ್ಪ. ಅವ್ರು ಮೂಗು ತೋರಿಸ್ತಾರೆ. ಈ ಮೂಗು ತೋರಿಸಿ 2 ತೂತುಗಳನ್ನು ತೋರಿಸ್ತಾರೆ, ಮೂಗಿನ ಹೊಳ್ಳೆಗಳನ್ನ. ಇದೇ ಇರ್ಬೇಕಪ್ಪ ಸುರಂಗ ಮಾರ್ಗ ಎಂಬುದು. ಈ ಸುರಂಗ ಮಾರ್ಗಗಳಾಯಿಸಿ ಅವನು
ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ 4 ಜನ ತಮ್ಮಗಳನ್ನ ಕಂಕಳಾಗಿ ಇರ್ಕಿಸ್ಕೊಂಡು ಈ ಮಾರ್ಗದಗಳ ಹಸಿ ಹೊರಕೊಳ್ತಾ ಹೋಗ್ತಾನೆ. ಅದಕ್ಕೆ ಅವನು ನೋಡು, ಜೀವ ಹೋಯ್ತು ಅಂತಾರೆ. ಜೀವ ಹೋಗೋದು ಯಾರು ನೋಡವ್ರೆ? ಹೋಯ್ತು ಅಂತಾರೆ. ಎಲ್ಲಿಗೆ ಹೋಗುತ್ತದು? ಅದಕ್ಕೆ ಅವನು ಸಂಜೀವ ಅಂಬೋದು. ಆಂಜನೇಯನಿಗೆ ವಾಯುಪುತ್ರನಿಗೆ ಸಂಜೀವ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನ ಜೀವ ಸ್ವರೂಪಿ ಆಗಿರೋದ್ರಿಂದ. ಇದನ್ನೇ ಕತೆ ಮೂಲಕ ಹೇಳವ್ರೆ ಈ ತತ್ವನ. ಯಾಕಂದ್ರೆ ಕತೆ ಸುಲಭ ಕೇಳ್ತಾರೆ, ಅರ್ಥ ಮಾಡ್ಕೊಂತಾರೆ. ತತ್ವ ಆದ್ರೆ ತೆಗಬೋ ಅಂತ ಅವರು ಕಥೆಯನ್ನೆಂಬ ಸಿಪ್ಪೆಗೆ ತತ್ವ ಎಂಬ ಹೂರ್ಣ ಇಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ? ಆ ಹೂರ್ಣ ತಿಂಬದ್ ಬಿಟ್ಟು ಸಿಪ್ಪೆ ತಿಂದ್ಬಿಟ್ಟು ಹೂರ್ಣ ಬಿಸಾಕ್ತೀವಿ. ತತ್ವ ಕೇಳಿದ್ರು ಬುದ್ಧಿ ಬರ್ತತೆ, ಕತೆ ಕೇಳಿದ್ರೆ ನಿಧಿ ಬರ್ತತೆ. ಇದೊಂದು ಅದ್ಭುತವಾದಂತ ಲೆಸನ್. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಅವ್ರು ಕೇಳಿದ್ರು, ಅಲ್ಲಪ್ಪ ರಾಮಾಯಣದಾಗೆ ಅಶೋಕ ಅಂದಾಗ ಸೀತೆ ರಾಮನ್ ನೆನೆಸ್ಕೊಂಡು ಹೋರಾಡ್ಕೊಂಡು ಹೊತ್ಲು ಅಂತಾರೆ. ಅದಂಗೆ ಈಗ ಅದರ ಹೆಸರೇ ಅಶೋಕವನ, ಆದ್ರೆ ಶೋಕ ಹೆಂಗ್ ಬಂತು? ಸೀತೆ ಶೋಕ ಯಾಕಾಯ್ತು? ಯಥಾ ಪ್ರಕಾರ ಹಿಂಗೆ ನಮಗ್ ಗೊತ್ತಿಲ್ಲ ಅಂತ ನಾವು ಸುಮ್ಮನಿರೋದು, ಪಕ್ಕದಲ್ಲಿದ್ದವ್ರು ನಾನು ತಿಳಿಯೋದು, ನಾನು ಹಂಗಂದ್ರೆ ಏನು ಅಂತ ನಾನು ಕೇಳೋದು. ಆಮೇಲೆ ಎಷ್ಟೋ ಹೊತ್ತು ಸತಾಯಿಸಿದ್ಮೇಲೆ ಅವ್ರು ಹೇಳಿದ್ರು, ಸೀತೆ ಎಂಬುದು ಮನಸ್ಸು ಕಣ, ಎಲ್ಲಿವರೆಗೆ ಅದು ರಾಮನ ಸಂಘದಲ್ಲಿತ್ತು ಅಲ್ಲೇವರೆಗೆ ಅದು ಆನಂದವಾಗಿತ್ತು. ಅದು ಯಾವಾಗ ಮಾಯಾ ಜಿಂಕೆ ಅಂತಕ್ಕಂಥ ಹೊರಗಡೆ ಮಾಯೆಗೆ ಸಿಲುಕಿ ಆ ಆಸೆಗೆ ಬಿದ್ದು 10 ವಿಧವಾದ ಆಸೆಗಳಿಗೆ ಒಳಪಟ್ಟು, 10 ಇಂದ್ರಿಯಗಳಿಗೆ ಒಳಪಟ್ಟು ಆಸೆಗೆ ಬಿದ್ದು ಮೋಹ ಅದ ನನಗೆ ಬೇಕು ಎಂಬ ಭ್ರಮೆ ಹಚ್ಕೊಂತ ಆವಾಗ ರೀತಿ ರಿವಾಜು ನೇಮ ನಿಷ್ಠೆ ಸಾಧನೆ ಅಂತಕ್ಕಂಥ ಲಕ್ಷ್ಮಣ ರೇಖೆ ದಾಟಿಬಿಡ್ತು. ಮನಸ್ಸು ದಾಟಿದ ಮೇಲೆ ಏನಾಯ್ತು? ಅದು ಆ ಆಸೆಗೆ ಹೋಗಿ ಅದ ಶಿಶಿರವಾದ ಇಂದ್ರಿಯಗಳ ವಶಕ್ಕೆ ಬಿದ್ದೋಯ್ತು. ಇಂದ್ರಿಯಗಳ ವಶಕ್ಕೆ ಬಿದ್ದು ರಾಮನ ಮರೆತು ಬಿಡ್ತು. ಅವಳು ಅಶೋಕವನದಲ್ಲಿ ಇದ್ದಿರ್ತಾನೆ ಏನು, ಎಲ್ಲಿದ್ರೇನು ದುಃಖ ತಪ್ಪಲಿಲ್ಲ. ಆಮೇಲೆ ಆವಾಗ ರಾಮ ತಪ್ಪಿದ್ನಲ್ಲ ಅನ್ನೋ ದುಃಖದಲ್ಲಿದ್ದಾಗ ಆಂಜನೇಯ ಬಂದ. ಆಂಜನೇಯ ಅಂದ್ರೆ ಯಾರು? ವಾಯುಪುತ್ರ. ಅವ ಮತ್ತೆ ಯಥ ಪ್ರಕಾರ ಮೂಗು ತೋರಿಸ್ತಾರೆ. ಆ ಆಂಜನೇಯ ಬಂದು ಆ ಸೀತಾದೇವಿಯನ್ನು ಕಂಡು ಅವಳಿಗೆ ರಾಮಚಂದ್ರ ಪರಮಾತ್ಮ ಕೊಟ್ಟಂತ ಆ ಚೂಡಾಮಣಿಯನ್ನು ಕೊಟ್ಟ. ಆ ಚೂಡಾಮಣಿಯನ್ನು ತೋರಿಸಿದಾಗ ಅಂದ್ರೆ ಅವ್ರ ಹಣೆಯ ಹುಬ್ಬುಗಳ ಮಧ್ಯೆ ಮುಟ್ಕೊಂಡು ತೋರಿಸ್ತಾರೆ, ಈ ಚೂಡಾಮಣಿಯನ್ನು ಕೊಟ್ಟ ಅವನು. ಯಾವಾಗ ಆ ಚೂಡಾಮಣಿಯನ್ನು ತೋರಿಸಿದ್ನೋ ಆವಾಗ ಮನಸ್ಸಿಗೆ ನಿಘಂಟಾಯ್ತು, ರಾಮ್ ಸಿಗೋದಿನ್ನ ನಿಘಂಟಾಯ್ತು, ರಾಮ್ ಸಿಗ್ತಾನೆ ಅಂತ. ಹಂಗೆ ತತ್ವ ವಿಚಾರನ ಕಥೆಯಲ್ಲಿ ಅಡಗಿಸಿರ್ತಾರೆ. ನಾವು ಕಥೆಯನ್ನು ಕೇಳಬೇಕು, ಕಥೆ ಮೂಲಕ ತತ್ವವನ್ನು ಅರಿಯಬೇಕು. ಇದು ಇಡೀ ಕಥೆ ನೋಡಿ. ಅವರು ನಿರಕ್ಷರ ಕುಕ್ಷಿಗಳು 300 ಕುರಿಗಳನ್ನ ಕಾದ್ಕೊಂಡು ಅವರು ಹಗಲೆಲ್ಲ ಕುರಿ ಕಾಯೋದು, ರಾತ್ರಿ ಕುರಿ ಹಟ್ಟಿ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂಚೂರು ಊಟ ಮಾಡೋದು. ರಾತ್ರಿ ಹೊತ್ತು ಅವ್ರು ಊಟ ಮಾಡ್ತಿದ್ದಿದ್ದು ಕಡಿಮೆ. ಊಟ ಮಾಡ್ಬಿಟ್ಟು ಕುರಿ ಹಟ್ಟಿ ಹತ್ರ ಹೋಗ್ತೀನಿ ಅಂತಂದು ಬಂದು ಕುರಿ ಹಟ್ಟಿಯಲ್ಲಿ ಬಂದ್ಬಿಟ್ಟು ಅವ್ರ ಹೊಲದಲ್ಲಿ ಒಂದು ಬಾವಿ ತೆಗ್ಸಿದ್ರು, ಓಪನ್ ವೆಲ್. ಅದರಲ್ಲಿ ಒಂದು 6 ಅಡಿ ನೀರು ಇರ್ತಿತ್ತು. ಆ ನೀರಿನಲ್ಲಿ ಕೂತ್ಕೊಂಡ್ಬಿಡೋದು ಧ್ಯಾನ ಮಾಡೋದಕ್ಕೆ. ಅವ್ರ ಗುರು ಹೇಳಿದ ಎಲ್ಲ ಹಠಯೋಗದ ಧ್ಯಾನಗಳನ್ನ, ಸಾಧನೆಗಳನ್ನ, ಪ್ರತಿಯೊಂದು ವಿಚಾರವನ್ನ, ಆಕ್ಟಿವಿಟಿನ ಆ ಬಾವಿ ಒಳಗೆ ಮಾಡ್ತಾ ಇದ್ರು. ಅವ್ರು ನೀರಿನೊಳಗೆ ಜಲಸ್ತಂಭ ವಿದ್ಯೆಯನ್ನು ಕಲ್ತಿದ್ರು. ಅನೇಕ ಗಂಟೆಗಳ ಕಾಲ ನೀರಿನಲ್ಲಿ ಮುಳುಗಿ ಹಾಗೆ ಇರ್ತಕ್ಕಂಥದ್ದು, ನೀರಿನ ಮೇಲೆ ತೇಲ್ಕೊಂಡು ಹೋಗ್ಬಿಡೋ ಅಂಥದ್ದು, ಇಂಥ ವಿದ್ಯೆಗಳನ್ನೆಲ್ಲ ಅವ್ರು ಕಲ್ತಿದ್ರು. ಆ ರೀತಿ ಅವ್ರು ಧ್ಯಾನ ಮಾಡಿಕೊಂಡು 2 ಗಂಟೆ 3 ಗಂಟೆ ಹೊತ್ತಿಗೆ ಅವರು ಅದನ್ನ ನೀರನ್ನು ಬಿಟ್ಟು ಹೊರಗಡೆ ಬರ್ತಿದ್ರು. ಕುರಿಗಳನ್ನ ಅಷ್ಟೊತ್ತಿಗೆ ಅನೇಕ ಸಾರಿ ಹೇಳ್ತಾರೆ, ನಾನು ಧ್ಯಾನ ಮಾಡೋ ಹೊತ್ನಾಗ ಬೆಳಗಿಲ್ಲಿ ಬಂದು ನೋಡಿದ್ರೆ ಕುರಿ ತೊಟ್ಟಿ ಮುಂದೆ 2 ತೋಳಗಳು ಕಾದ್ಕೊಂಡಿರೋವು. ಆ ತೋಳಗಳನ್ನ ನಾನು ಬಂದು ಕೈ ಮುಗಿದಪ್ಪ, ನೀವು ನಿಮ್ ಕೆಲಸ ಮಾಡಿರಿ, ನೀವು ನನ್ನ ಕೆಲಸ ಮಾಡಿದ್ರಿ ಕಣಯ್ಯ, ನಿಮ್ದೇನ್ ಕೂಲಿ ಐತೆ ತಗೊಂಡವ್ರಪ್ಪ ಅಂತ ಕೈ ಮುಗಿದೆ ಸ್ವಾಮಿ. ಅವು ಬಂದು ಅವಕ್ಕೆ ಆಯ್ಕೆ ಆದಂತ 2 ಕುರಿಗಳನ್ನ ತಗೊಂಡು ಹೋಗವು. ಅಲ್ಲೇವರೆಗೂ ಕುರಿ ಹಟ್ಟಿ ಕಾದ್ಕೊಂಡು ಬಿದ್ದಿರೋವು, ಕುರಿ ಹಟ್ಟಿ ಒಳಗೆ ಬಾಯಿ ಇಡ್ತಿರ್ಲಿಲ್ಲ ಅಂತ. ಅವ್ರ ಯೋಗ ಶಕ್ತಿಯನ್ನ ನೋಡಿ ಎಷ್ಟೋ ಅದ್ಭುತವಾಗಿರುತ್ತೆ. ಅವ್ರು ಇದನ್ನೆಲ್ಲವನ್ನ ನನಗೆ ವಿಶೇಷವಾಗಿ ಹೇಳಿರು. ಯಾರ ಕೈಲಿ ಅವ್ರು ಹಂಚ್ಕೊಳ್ಳೋರೇ ಅಲ್ಲ. ಅವ್ರು ಹೇಳೋರು, ನೋಡ ಪ್ರಪಂಚ ಹೆಂಗಿರ್ತತೆ ಅಂದ್ರೆ, ಪ್ರಪಂಚ ಗಟ್ಟಿಗಾದ್ರೆ ಮುರಿದು ಬಿಡ್ತತೆ, ಮೆತ್ತಗಾದ್ರೆ ಇಸಿಕ್ ಬಿಡ್ತೈತೆ. ನಿನ್ನ ಹತ್ರ 2 ವಸ್ತು ಇದ್ರೆ 2 ಕಿತ್ಕೊಂಡು ಹೋಗಿ ನಿನ್ನೂ ಇಲ್ದಂಗ್ ಮಾಡೋ ತನಕ ಬಿಡಲ್ಲ. ಆದ್ರಿಂದ ಪ್ರಪಂಚದಾಗ ಹೆಂಗ್ ಹೋಗ್ಬೇಕು,
ನಾವು ಗಳಿಸಿದ್ದನ್ನ ನಾವು ಮುಚ್ಚಿಟ್ಕೊಂಡು, ಗಳಿಸಿದ್ದನ್ನ ಅಂದ್ರೆ ಯೋಗ ಸಾಧನೆಯಲ್ಲಿ ಬಂದಿರತಕ್ಕಂಥ ಸಿದ್ಧಿಗಳನ್ನ ಅವ್ರು ಹೇಳೋದು. ಗಳಿಸಿದ್ದನ್ನು ನಾವು ಮುಚ್ಚಿಟ್ಕೊಂಡು ಕಳ್ಳ ಮರೆಯಲ್ಲಿ ಎಲೆ ಮರೆ ಕಾಯಿದ್ದಂಗೆ ಹೋಗ್ಬಿಡ್ಬೇಕು. ಜಗತ್ತಿಗೆ ತೋರಿಸ್ಬಾರ್ದು. ಭಾರಿ ಭಯ ತೋರಿಸ್ತಕ್ಕಂಥದ್ದು ಜಗತ್ತು ಅಂತಕ್ಕಂಥದ್ದು. ಅವರು ಒಂದು ಸಂದರ್ಭದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದನ್ನು ನಾನು ಹಿಂದೆ ಹೇಳಿದ್ದೆ, ಆದರೂ ಈಗ ರಿಪೀಟ್ ಮಾಡ್ತೀನಿ. ಅವರ ಗುರುಗಳು ಅವರಿಗೆ ಹಠಯೋಗವನ್ನು ಕಲಿಸಿದರು. ವೀರಪ್ಪತಾತ ಅವರು ತೀರ ನಿರಕ್ಷರ ಕುಕ್ಷಿಗಳಾದ್ದರಿಂದ ಅವರಿಗೆ ಅಕ್ಷರ ಜ್ಞಾನ ಇಲ್ಲ. ಆದರೆ ಅವರಲ್ಲಿ ಸೀಮವಾದಂತಹ ನಿಷ್ಠೆ, ಅಪರಿಮಿತವಾದಂತಹ ಶ್ರದ್ಧೆ, ಅಪರಿಮಿತವಾದಂತಹ ತುಡಿತ ಇತ್ತು. ಆದ್ದರಿಂದ ಅವ್ರ ಗುರುಗಳು ಹೇಳತಕ್ಕಂತಹ ಮಾತನ್ನ ಚಾಚು ತಪ್ಪದೆ ಮಾಡ್ತಕ್ಕಂಥದ್ದು ಒಂದೇ ಕೆಲಸ ಅವ್ರಿಗೆ. ಆದ್ದರಿಂದಲೇ ಅವರು ಸಿದ್ಧಪುರುಷರಾದರು ಅಂತ ನನ್ನ ನಂಬಿಕೆ. ಯಾಕೆಂದ್ರೆ ನಾವೆಲ್ಲ ಬಹಳ ಜಿಜ್ಞಾಸೆ ಮಾಡ್ತೀವಿ, ಬಹಳ ಸಂಶಯ ಮಾಡ್ತೀವಿ. ನಮ್ಗೆ ಯಾರು ಉದ್ಧಾರ ಆಗೋ ದಾರಿ ಕಡಿಮೆ. ಅವ್ರಿಗೆ ಹಂಗಲ್ಲ. ಇಟ್ಟು ಗುರಿ ಒಂದೇ, ಹೊಡೆಯ ಅಂದ್ರೆ ಹೊಡೆದ್ಬಿಡದೆ, ಅದೇ ಬೇಕಾದಾಗಿರ್ಲಿ, ತಿನ್ನು ಅಂದ್ರೆ ತಿಂದು ಬಿಡೋದು. ಅವ್ರು ಆ ರೀತಿ ಇದ್ದಾಗ ಅವ್ರಿಗೆ ಹಠಯೋಗ ಸಾಧನೆಯನ್ನು ಮಾಡಿದ್ರು. ಆ ಹಠಯೋಗ ಮಾಡಿದ ಸಾಧನೆಯನ್ನ ಅವರು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ರು ಅಂದ್ರೆ ಒಂದು ಉದಾಹರಣೆಯಲ್ಲಿ ಹೇಳುತ್ತೇನೆ ನಿಮಗೆ. ನಾವು ಒಂದ್ಸಾರಿ ಭಜನೆಯಲ್ಲಿ ಕೂತ್ಕೊಂಡಿದ್ದಾಗ, ಅದೇ ಬೇತೂರು ಆ ಅಜ್ಜಣ್ಣನು ಆ ಹೊಲದ ಅಂಗಳದಲ್ಲಿ ಭಜನೆ ಮಾಡ್ಬೇಕಾದ್ರೆ ಅನೇಕ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಭಜನೆ, ಹಳ್ಳಿ ಭಜನೆ ಅಂದ್ರೆ ನಿಮಗೆ ಗೊತ್ತಲ್ಲ, ಎಲ್ಲ ಊರ್ ಮಂದಿಯಲ್ಲಿ ಅರ್ಧ ಜನ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ 8 ಗಂಟೆಗೆ ಬಂದು ಕೂತ್ಕೋತಾರೆ. 12 ಗಂಟೆ 2 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು, ಲಹರಿ ಇದ್ರೆ ಬೆಳಕರ ತನಕನೂ ಆಗ್ಬೋದು ಭಜನೆ, ಈ ತರ ಇರುತ್ತೆ. ಅಲ್ಲಿ ಯಾರೋ ಒಂದು ತತ್ವಪದ ಹಾಡಿರು. ಆ ತತ್ವಪದ ಹಾಡಿದ ಮೇಲೆ ತಾತ ಅವರು ನನ್ನೊಂದು ಮಾತು ಕೇಳಿರು. ಸ್ವಾಮಿ, ಈ ಋಷಿ ಒಬ್ಬ ತಪಸ್ ಮಾಡ್ತಿದ್ನಂತೆ, ಧ್ಯಾನ ಮಾಡ್ತಾ ಅವನು ಕುತ್ಕೊಂಡಿದ್ನಂತೆ. ಅಲ್ಲೊಬ್ಬಳು 100 ಯೋಜನೆ ದೂರದಾಗ ಒಬ್ಬಳು ಹೆಣ್ಣುಮಗಳು ಮೀನು ಹಿಡಿತಾ ಕುತ್ಕೊಂಡಿದ್ಲಂತೆ. ಈ ಋಷಿ ಯಾಕೋ ಬಹಿರ್ಮುಖನಾಗಿ ಅವನ್ ಹೊರಗಡೆ ಬಂದು ಕಣ್ಣು ತೆಗೆದು ನೋಡಿದ್ನಂತೆ. ಆಕಿ ಆ 100 ಯೋಜನೆ ದೂರದಾಗ ಇದ್ದಳು ಕಾಣಿಸಿದ್ಲಂತೆ. ಕಾಣಿಸಿದ್ಮೇಲೆ ಇವ್ನಿಗೆ ಯಾಕೋ ಅವಳ ಮೇಲೆ ಮೋಹ ಆಯ್ತಂತೆ. ಅವನ್ ನೆನೆಸ್ಕೊಂಡಂತ ಅವಳಲ್ಲಿ ಬಸರಾದ್ಲಂತೆ. ಇದು ಹೆಂಗೆ ಅಂತ ಕೇಳಿರು. ನಾನು ಸುಮ್ಮನಿದ್ದೆ. ನೀನೇ ಹೇಳ್ಬೇಕು ಅದಕ್ಕೆ ಅರ್ಥನ, ನನಗೇನು ಗೊತ್ತು ಅಂತ ಅಂದೆ. ಅವ್ರು, ಹೆಂಗೋ ಸ್ವಾಮಿ ನೀವೆಲ್ಲ ಅದು ಇದು ಪುಸ್ತಕ ಪುರಾಣ ಬರ್ದಿರೋರು, ಯಾರೋ ಓದಿರೋದು, ನಾವೇನು ಓದ್ದೋರಲ್ಲ. ಅವು ಯಾರೋ ಓದ್ದವ್ರು ನಿಮ್ಮಂತ ಗುರುಗಳು ಹೇಳಿದ್ದನ್ನು ಕೇಳಿದೀನಿ, ನನಗೇನು ಗೊತ್ತು, ಅದಕ್ಕೆ ನಿನ್ಗಾದ್ರು ಒಳಮರ್ಮೇನು ಅಂತ ಕೇಳಿದ್ದು ಅಂದ್ರು. ಅಲ್ಲಿದ್ದವ್ರು ಯಾರೋ ನಾನು ಚಿಗುಟಿದ್ರು, ಸ್ವಲ್ಪ ವರ್ಣನೆ ಮಾಡೋ ಇದನ್ನೇನು ಅಂತ. ನಾನು ಹೇಳ್ದೆ, ನಕ್ಕೆ. ಯಾಕೆ ನಗ್ತದೆಯಪ್ಪ? ಏನಿಲ್ಲ, ಹಣ್ಣಿನ ಮೇಲೆ ಹೋದ್ರೆ ಅಲ್ಲುದ್ರದು ಅಂತ ಒಂದು ಗಾದೆ ಇದೆ. ಆ ತರ ನೀನೇ ಹೇಳೋದು. ಎಲ್ಲೇ ಋಷಿ, ಎಲ್ಲೇ ಅವಳ ಬೆತ್ರಳು, ಇಲ್ಲಿಂದ ಅವಳು ನೋಡೋದೇನು, ಅವಳಲ್ಲಿ ಬಸರಾಗೋದೇನು, ಇದು ಹೆಂಗ್ ಸಾಧ್ಯ? ಹೆಂಗೋ ನನಗೇನು ಗೊತ್ತು, ಪುಸ್ತಕದಾಗ ಬರೆದಿದ್ದು ಯಾರು ಹೇಳಿದ್ರು, ನಾನು ಹೇಳಿದೆ. ಇಲ್ಲ ಅವೆಲ್ಲ ಅಲ್ಲ, ಆ ಒಳಮರ್ಮ ಏನಿದೆ ಅದನ್ನ ಹೇಳುವಂತೆ. ಅವಾಗ ಅವ್ರು ಹೇಳಿರು, ಹೌದಪ್ಪ, ನೀನು ಮಕ್ಕಳು ಮಾಡ್ತೀನಿ ಅಂತೀಯಲ್ಲ, ಮಕ್ಕಳು ಮಾಡೋದೇನು, ನೀನು ಸಾಧನ ಇಟ್ಕೊಂಡಿದ್ದೆ, ಅದನ್ನ ತೋರಿಸು ಅಂದ್ರು. ಏನ್ ತೋರಿಸ್ಬೇಕು ನಾವು ಹೇಳಿ? ಸಾರ್ವಜನಿಕವಾಗಿ ಕುತ್ಕೊಂಡಿರೋದು ಭಜನೆ ಒಂದು ಸಂದಣಿ ಒಳಗೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇದ್ದಾರೆ. ನೀನು ಯಾವ್ದ್ರಿಂದ ಮಕ್ಳು ಮಾಡ್ತೀಯ ಅದನ್ನ ತೋರ್ಸಪ್ಪ ಅಂದ್ರೆ ಏನು ಮಾಡ್ಬೇಕು? ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ಕಡ್ಲೆ ಅಂದ್ರೆ ಬಾಯಿ ತೆಗೆಯೋದು, ಕಡವಾಣ ಅಂದ್ರೆ ಬಾಯಿ ಮುಚ್ಕೊಳ್ಳೋದಲ್ಲಪ್ಪ ಇದು. ಕೇಳಿದ ಮೇಲೆ ಅದಕ್ಕೆ ಸಕ್ಕನಾಗಿ ಸಾಧನೆಯನ್ನು, ಆ ಶಬ್ದಕ್ಕೆ ಅರ್ಥ ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಹೇಳೋ ಕಂಡೀಷನ್ಗೆ ಒಳಪಡ್ಬೇಕು. ಮತ್ತೆ ಕತ್ಲಾಗದೆ ಬೈಲಂಗ್ ಸಿಗ್ತತೆ ಅಂದ್ರು. ನಾನು 2 ತೊಡೆ ಸಂಧಿಯಲ್ಲಿ 2 ಕೈ ಇಟ್ಕೊಂಡು ಇಲ್ಲಿ ಅಂತ ಅಂದೆ. ಇನ್ನೇನ್ ಮಾಡೋದು, ವಿಧಿ ಇಲ್ಲ, ಪ್ರಶ್ನೆ ಹಾಕ್ಬಿಟ್ಟಿದ್ದೇನೆ, ಇವ್ರ ಮಾತು ಕಟ್ಕೊಂಡು. ಅವ್ರು ಹಂಗೆ, ಅದು ಸರಿ, ಆ ರೀತಿ ಎಲ್ಲದಕ್ಕೂ ಸಿದ್ಧವಾದ್ರೆ ಉತ್ತರ ಸಿಗ್ತತೆ ಅಂತಂದು ನನ್ನ ಕೈ ಮೇಲೆ ಅವ್ರ ಕೈ ಇಟ್ಕೊಂಡ್ರು. ನೀವು ಕಲ್ಪನೆ ಮಾಡ್ಕೊಳ್ರಿ, 2 ತೊಡೆ ಮಧ್ಯೆ ಈ ದಿಗಂಬರ ಜೈನರು ಇಟ್ಕೊಂಡಂಗೆ 2 ಕೈ ಇಟ್ಕೊಂಡಿದೀನಿ. ಅವ್ರ ಆ ಕೈ ಮೇಲೆ ಅವ್ರ ಕೈ ಇಟ್ಬಿಟ್ಟು ಅವ್ರು ಹೇಳಿರು, ನೋಡಪ್ಪ, ನೀನು ಇಲ್ಲೇನೋ ಇಟ್ಕೊಂಡಿದ್ಯಾ, ಇದರಿಂದ ನೀನು ಇದನ್ನ ಉಪಯೋಗಿಸ್ತೀಯ, ನೀನು ಅದರಿಂದ ನಿನಗೆ ಮಕ್ಕಳಾಗ್ತವೆ. ನೀನು ಇಲ್ಲಿ ಇಟ್ಕೊಂಡ್ರ ಇದನ್ನ, ಆಮೇಲೆ ಅವ್ರು ಅದೇ ಕೈನ ತೆಗೆದು ನಾನು 2 ಹುಬ್ಬುಗಳ ಮಧ್ಯೆ ಇಟ್ರು. ನೀನು ಇಲ್ಲಿ ಇಟ್ಕೊಂಡ್ರದ್ನ ಅವನು ಇಲ್ಲಿ ಇಟ್ಕೊಂಡಿದ್ದ, ನೀನು ಇಲ್ಲಿ ಮಾಡೋದ್ನ ಅವನು ಅಲ್ಲೇ ಮಾಡಿದ, ನೀನ್ ಅಲ್ಲಿಗೆ ನಿನ್ಗಾಗ್ದಿದ್ರು ಕೇಳೋನು. ಸರ್, ನಾನು ಗಡ ನಡುಗ್ಬಿಟ್ಟೆ. ಯಾಕೆಂದ್ರೆ
ಷಟ್ಚಕ್ರ ಭೇದನೆಯ ವಿಚಾರವನ್ನ ಅಷ್ಟು ಅದ್ಭುತವಾಗಿ ತಿಳಿಸುವಂತ ಮಹಾನುಭಾವರು ಯಾರು ಸರ್? ಷಟ್ಚಕ್ರದಲ್ಲಿ ಆಜ್ಞಾಚಕ್ರಕ್ಕೆ ಕುಂಡಲಿನಿ ಶಕ್ತಿಯನ್ನು ಏರಿಸಿದವನಿಗೆ ಸಂಕಲ್ಪ ಮಾತ್ರದಿಂದಲೇ ಎಲ್ಲ ಸಿದ್ಧಿಗಳು ಆಗ್ತವೆ. ಮನಸ್ಸಿನಲ್ಲಿ ನೆನೆಸಿದ್ದೆಲ್ಲ ಆಗುತ್ತೆ ಅವನಿಗೆ. ಅವ್ರ ಮೂಲಾಧಾರ ಸ್ಥಾನದಲ್ಲಿ ನಾನು ಕೈ ಇಟ್ಕೊಂಡಿದ್ದನ್ನು ತೋರಿಸಿ ಅಲ್ಲಿಂದ ಹುಬ್ಬಿನ ಮಧ್ಯೆ ತೋರಿಸಿದ್ದು ಆ ಷಟ್ಚಕ್ರ ಭೇದನೆಯ ಕುಂಡಲಿನಿ ಶಕ್ತಿಯ ಉದ್ದೀಪನಗೊಳಿಸ್ತಕ್ಕಂಥ ಮಹಾಯೋಗ ಮಾರ್ಗವನ್ನ. ಇನ್ನು ಅವ್ರನ್ನ ಎಷ್ಟು ಅಂತ ನಾವು ಹೊಗಳಬೇಕು ಅಥವಾ ಅವ್ರನ್ನ ಎಷ್ಟು ಶರಣಾಗ್ಬೇಕು ಅವ್ರಿಗೆ? ಅವರು ಪರಕಾಯ ಪ್ರವೇಶ ಮಾಡಿದ್ದು ಒಂದು ಕಥೆ ಇದೆ. ಅವ್ರು ಯಾವ ಕಥೆನೂ ಇದು ಯಾವುದು ಕಥೆ ಅಲ್ಲ, ನಮ್ಮ ಪಾಲಿಗೆ ಕಥೆ ಅಂತ ಕೇಳ್ತಾ ಇದ್ದೀವಿ, ನೀವೆಲ್ಲರೂ ಕಥೆ ಅಂತ ಕೇಳ್ತಾ ಇದ್ದೀರಿ. ಆದ್ರೆ ಸ್ವಯಂ ನಾನು ಕಣ್ಮುಟ್ಟ ನೋಡಿರ್ತಕ್ಕಂಥ ಅನೇಕ ಸಿದ್ಧಿಗಳಿದ್ದಾವೆ, ಪವಾಡಗಳಿದ್ದಾವೆ. ನಾನು ಯಾವುದೇ ಉತ್ಪ್ರೇಕ್ಷೆ ಮಾಡೋದಿಲ್ಲ, ಯಾವುದೇ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ, ಅಥವಾ ನನ್ನ ಸ್ವಯಾರ್ಜಿತವಾದಂಥ ಮಾತು ಎಳ್ಳಷ್ಟು ಆಡೋದಿಲ್ಲ. ಯಾಕೆಂದ್ರೆ ಮಹಾತ್ಮರ ಎದುರಿಗೆ ಯಾವ ಮಾತನ್ನು ಆಡೋದಕ್ಕೆ ಸಾಧ್ಯವಾಗಲ್ಲ. ಅವ್ರ ನಡೆನುಡಿಗಳನ್ನ ಹೀಗೆ ಅಂತ ತಿಳ್ಸಕ್ ಬರೋದಿಲ್ಲ. ಆದಾಗ್ಯೂ ಕೂಡ ನಮ್ಮ ಮನುಷ್ಯ ದೃಷ್ಟಿಯಿಂದ ನಮಗೆ ದಕ್ಕಿರುವಷ್ಟನ್ನು ನಾನು ನಮ್ಮಂತ ಅನೇಕ ಸತ್ಸಂಗಿಗಳಿಗೆ, ಅಧ್ಯಾತ್ಮ ಪ್ರೇಮಿಗಳಿಗೆ ನಾನು ಹಂಚಿಕೊಳ್ಳೋದು ಅದೊಂದು ಗುರು ಸೇವೆ ಅಂತ ಮಾಡ್ತಾ ಇದ್ದೇನೆ. ಅವ್ರ ಗುರುಗಳೇನೋ ಒಂದು ಸಾಧನೆ ಹೇಳಿದ್ದಾರೆ. ಇವರು 6 ತಿಂಗಳು ಊಟ ಬಿಟ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು 6 ತಿಂಗಳು ಊಟ ಬಿಟ್ಬಿಟ್ಟಿದ್ದೆ ಕಣ, ಒಂದು 15 ದಿನ ಹೊಟ್ಟೆ ಬಕಾಸುರನ ಆಟ ಆಡಿಸ್ಬಿಡ್ತು, ಆಮೇಲೆ ತಣ್ಣಗಾಯ್ಬಿಡ್ತು, ಏನು ಊಟ ಅಂದ್ರೆ ವಾಕರ್ಕ್ ಬರಂಗಾಯ್ಬಿಡ್ತು. ಬೆಳಿಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ ಕುರಿ ಹಾಲು ಕುಡಿಯುತ್ತಿದ್ದೆ. ಆಮೇಲೆ ಬರ್ತಾ ಬೆಳಗ್ಗೆ ಕುಡಿಯೋದು ಬಿಟ್ಬಿಟ್ಟೆ. ರಾತ್ರಿ ಹೊತ್ತು 1 ಲೋಟ ಕುರಿ ಹಾಲು ಕುಡಿದು ಯೋಗ ಮಾಡಕ್ ಹೋಗ್ಬಿಡ್ತಿದ್ದೆ. ನೀರ್ನಕ್ಕೆ ಕುರಿ ಕಾದ್ಕೊಂಡಿರ್ತಿದ್ದೆ. ಶರೀರ ಬಡವಾಗ್ಬಿಡ್ತು, ಶಕ್ತಿ ಮಾತ್ರ ಕಮ್ಮಿ ಆಗಲಿಲ್ಲ. ಶಕ್ತಿ, ಉತ್ಸಾಹ ಮಸ್ತಾಗಿರೋದು, ಮೊದ್ಲಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಿದ್ದೆ. ಜನ ಕೇಳೋರು ಯಾಕಿಂಗ್ ಬಡವಾಜಿ ಈರಣ್ಣ ಅಂತ, ಜ್ವರ ಬಂದ್ವಿ ಅಂದ್ರು, ಹ್ಞೂ ಅಂತಿದ್ದೆ. ಆಮೇಲೆ ಯಾಕಿಂಗ್ ಈರಣ್ಣ, ಏನಾರು ಮನಾರೋಗ್ ಕಿಕ್ಕಾಡೋದು ಏನೋ ಅನ್ನೋರು, ಹ್ಞೂ ಅಂತಿದ್ದೆ. ಹೆಂಗೋ ತಳ್ಕೊಂಡು ಹೋದೆ. 6 ತಿಂಗಳು ಆದ್ಮೇಲೆ ಒಂದು ದಿನ ಯಾಕೋ ಏನೋ ಮಾಡಕ್ ಕೆಲ್ಸಗೇನೋ ಹೆಚ್ಚು ಕಮ್ಮಿ ಆಗೈತೆ. ಆ ಹೆಚ್ಚು ಕಮ್ಮಿ ಆಗಿ ನನಗೆ ಹೊಟ್ಟೆ ಕಳಿಯಕ್ಕೆ ಶುರು ಆಯ್ತು, ಹೊಟ್ಟೆ ಬೇದಿ ಶುರು ಆಯ್ತು. ಈ ಯೋಗ ಸಾಧನೆಯಲ್ಲಿ ಒಂದು ಮಾತು ನಿಮಗೆ ಗೊತ್ತಿರ್ಬೋದೇನೋ, ಯೋಗ ಸಾಧನೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿ ಆಗ ಶರೀರದ ಮೇಲೆ, ಸ್ಥೂಲ ಶರೀರದ ಮೇಲೆ ಅದು ಎಫೆಕ್ಟ್ ಆದ್ರೆ ಆ ಎಫೆಕ್ಟ್ ಅನ್ನು ಯೋಗ ಮಾರ್ಗದಿಂದಲೇ ನಿವಾರಣೆ ಮಾಡ್ಕೋಬೇಕು. ಬೇರೆ ಯಾವ ಹಾಸ್ಪಿಟಲ್ನಲ್ಲಾಗ್ಲಿ, ಬೇರೆ ಯಾವ ಭೌತಿಕ ಚಿಕಿತ್ಸೆಗಳಿಂದಾಗ್ಲಿ ಗುಣ ಆಗಲ್ಲ. ಹೀಗೆ ಇವ್ರಿಗೆ ಭೇದಿ ಶುರುವಾಯ್ತು. ಅವರು ಒಂದಿನ ಎಲ್ಲ 7-8 ಸಲ ಭೇದಿ ಆಗ್ಬಿಡ್ತು. ನಿಶಕ್ತಿ, ಮೊದ್ಲೇ ಕೂಳು ಇಲ್ಲ, ನೀರು ಇಲ್ಲ, ಭೇದಿಯನ್ನು ತಡ್ಕೊಳಕ್ಕಾಗಲ್ಲ, ನೀರು ಭೇದಿ ಆಗ್ತಾ ಇದೆ. ಅವ್ರ ಗುರುಗಳ ಹತ್ರ ಹೋದ್ರಂತೆ. ಹೋದ ಕಣ, ಗುರುಗಳ ತಕ್ಕ ಹೋದೆ. ನಾನು ಗುರು ಇದ್ದ, ಯಾತ ಓದ್ಕೊಂತಿದ್ದ. ನಾನು ಮಾತಾಡ್ಸಕ್ ಭಯ, ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ. ಎಟಾವತ್ತಿನ ಮ್ಯಾಗ ತಲೆ ಎತ್ತಿ ಏನ್ ಬಂದಿದ್ದೆ ಅಂದ. ನಾನು ಹಿಂಗೆ ಆಗ್ತತೆ, ಯಾಕ ಸರಿ ಇಲ್ಲ, ಹೊಟ್ಟೆ ಕಳಿ ಆಗೈತೆ, ನಾನು ಕುರಿ ಹಾಲು ಕುಡ್ಕೊಂಡು ಇದ್ನಿ, ಒಂದು ಊಟ ನೀನು ಹೇಳಿದಂಗೆ ಮಾಡಿದ್ನಿ, ಅಲ್ಲಿಗೂ ಯಾಕ ಹೊಟ್ಟೆ ಕಳಿ ಬಂದೈತೆ, ದಿನಕ್ಕೆ 7 ತಡ ಬೇದಾಗ್ತದೆ, ನಿಂತ್ಕೊಂಬಕ್ಕಾಗಲ್ಲ ಅಂತ ಅಂದೆ. ಅವನು ಹಿಂಗೆ ಯೋಚನೆ ಮಾಡಿ, ಕಳ್ಳಿ ಹಾಲನು ಬುಡದ ಮಣ್ಣು ನೆಕ್ಕಿ ಅದೇನ್ ಮಾಡುತ್ತೆ, ವಾಸಿ ಆಗ್ತತೆ ಅಂತ ಅಂದ. ತಿರುಗಿ ಪುಸ್ತಕದಾಗ ಮುಣಿಕೊಂಡ. ನಾನು ಭಯ ನನಗೆ ಅವ್ನು ಮಾತಾಡ್ಸಕ್ಕೆ. ಎಷ್ಟು ತಿನ್ಬೇಕು ಅಂತ ನಾನು ಕೇಳಲಿಲ್ಲ, ಏಟು ಊಟ ತಗೋಬೇಕು, ಹೆಂಗ್ ತಗೋಬೇಕು ಅಂತಾನು ಕೇಳಲಿಲ್ಲ, ಅವನು ಹೇಳಲಿಲ್ಲ. ನಾನು ಬಂದ್ಮೇಲೆ ನಾನು ಇಸ್ಕೊಂಡೆ, ಕೇಳ್ಬೇಕಾಗಿತ್ತು ಅಂತ ಬಂದ್ಬಿಟ್ಟಿದ್ದೆ. ದೇವರಗತಿ ಅಂತಂದು ಅಲ್ಲಿ ನಮ್ಮ ಬೇಲಿ ಸಾಲಾಗಿ ಕಳ್ಳಿ ಸಾಲಿತ್ತು. ಕಳ್ಳಿ ಅಂದ್ರೆ ಕ್ಯಾಕ್ಟಸ್, ಕಡ್ಡಿ ಇರುವಂತ ಕ್ಯಾಕ್ಟಸ್. ಅದು ಮಹಾ ಕ್ರೂರವಾದ ಆಮ್ಲೀಯತೆಯನ್ನು ಉಳ್ಳಂತದ್ದು. ಅದರ ಹಾಲು ಕಣ್ಣಿಗೆ ಸಿಡಿದ್ರೆ ಕಣ್ಣೋಗ್ಬಿಡುತ್ತೆ, ಹೊಟ್ಟೆ ಕುಡಿದ್ರೆ ಎಷ್ಟೋ ಜನ ಸತ್ತೇ ಹೋಗ್ತಾರೆ. ಆ ಕಳ್ಳಿ ಹಾಲು ಒಂದು ಮೊಳ ಉದ್ದ ಚಕ್ಕೆ ತೆಗೆದುಬಿಟ್ಟೆ, ತೊಗಟೆ ಹಾಲು ಬಂತು. ಒಂದು ಸ್ಯಾರೆಗೆ ಹಿಡ್ಕೊಂಡ್ಬಿಟ್ಟು ಅದ್ರ ತುಂಬಾ ಬುಡದ ಮಣ್ಣನ್ನು ಒಂದಿಷ್ಟು ಹಾಕೊಂಡ್ಬಿಟ್ಟು, ಆ ಕಳ್ಳಿ ಗಿಡದ ಬುಡದಲ್ಲಿ ಇದ್ದ ಮಣ್ಣನ್ನೇ ಹಾಕೊಂಡು ಕಲಿಸ್ಕೊಂಡು ಮಿಟ್ಟ ಮಾಡಿ ಅದನ್ನ ಒಂದು ದುಂಡೆ ಮಾಡ್ಕೊಂಡು ತಂಬಿಟ್ಟು ನುಂಡೆ ಹಂಗೆ ತಿಂದ್ಬಿಟ್ಟೆ. ನೋಡಪ್ಪ ರಾಜ, ಶುರುವಾಗಿಬಿಡ್ತು ಅಂದ್ರೆ ಮೊದ್ಲು ಬರೇ ಬೇರೆ ಆಗ್ತಿತ್ತು, ರಕ್ತ ಬೇದಿಗೆ ಶುರುವಾಗಿಬಿಡ್ತು. ಯಾಕಂದ್ರೆ ಕರಳಿನ ಮೇಲೆ ಮ್ಯೂಕಸ್ ಮೆಂಬ್ರೇನ್ ಎಲ್ಲ ಕತ್ತರಿಸಿ ಹೋಗ್ಬಿಡುತ್ತೆ. ಅದು ತಿಂದ್ಬಿಟ್ರೆ ಅದೆಲ್ಲ ಸುಟ್ಕೊಂಡು ಹೋಗ್ಬಿಡುತ್ತೆ. ಆ ದೊಡ್ಡವರಿದ್ದ ಇನ್ನೆ ಮೇಲೆ ಒಳ್ಳೆ ವೈಶಾಖ ಮಾಸದ ಬಿಸಿಲು, ಕುರಿಗಳೆಲ್ಲ ಹೊಂಗೆ ಗಿಡದ ಅಡಿಯಲ್ಲಿ ಮುಸುಗುಡ್ತವೆ. ನಾನು ಹೋಗಿ ಬಿದ್ದು ಬಿಟ್ಟೆ, ನನಗೆ ಕಣ್ಣು ಮಳಿಸ್ ಬಂದ್ಬಿಡ್ತು, ಮೂರ್ತಿ ಬಂದಂಗ ಆಗ್ಬಿಡ್ತು.
ಆಸನದ ಬಾಯಿ ತೆರೆದದ್ದು ಮುಚ್ಚಕ್ಕಾಗದಷ್ಟು ನಿಶ್ಶಕ್ತಿ ಆಗ್ಬಿಡ್ತು ನನಗೆ. ನಿಡ್ತೆ ಬಿದ್ಬಿಟ್ಟೀನಿ. ಜೀವ ಹೋಗುತ್ತೆ ಇನ್ನೇನು ಅಂತ ಗುರುವೇ 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 ಅಂದ್ಕೊಂಡು ಅದನ್ನ ಸ್ಮರಣೆ ಮಾಡಿದ ನೆಪ್ಪು ಇದಕ್ಕಿದ್ದಂಗೆ ಶರೀರದಿಂದ ಈರಣ್ಣ ಹೊರಗಡೆ ಬಂದ. ನೋಡ್ತೀನಿ, ನಾನು ಹೊರಗೆ ನಿಂತ್ಕೊಂಡಿದ್ದೀನಿ, ನನ್ನ ದೇಹ ಅಲ್ಲೇ ಬಿದ್ದೈತೆ, ನನ್ನ ದಟ್ಟ ಅಲ್ಲೇ ಬಿದ್ದೈತೆ. ಇದೇನು ಸೋಜ್ಗ ಹಿಂಗೂ ಐತಾ? ನನ್ನ ಶರೀರ ಬೇರೆ ನಾನು ಬೇರೆ ಅಂತ ಇರ್ತೀನ? ಇದೇನು ಗುರುವೇ ಇದು ನಿನ್ ಸೋಜ್ಗ ಅಂತ ನಿಂತ್ಕೊಂಡಿದ್ದೆ. ಸುತ್ತಮುತ್ತ ನೋಡಿ ಅಲ್ಲೊಂದು ನಾಯಿ ಸತ್ತು ಬಿದ್ದಿತ್ತು ಒಂದು ದೊಡ್ಡದಾಗ. ಆ ನಾಯಿ ಶರೀರದಕ್ಕೆ ಇವನು ಈರಣ್ಣ ಹೋಗಿ ಒಕ್ಕೊಂಡ. ಇವನ್ ದಟ್ಟ ಅಲ್ಲಿ ಕಡೆಯಲ್ಲಿ ಬಿದ್ದೈತೆ. ಆ ನಾಯಿ ಓಡೋಗಿ 1 ಕಿಲೋಮೀಟರ್ ದೂರದಾಗೆ ಅಲ್ಲಿ ಯಾರೋ ಕಪ್ಲೆ ಹೊಡಿತಿದ್ರು, ಅಲ್ಲಿ ನೀರಿದ್ವು. ಆ ನೀರು ಕುಡಿದು ಮೈ ತೊಳ್ಕೊಂಡು ಅದ್ರ ಉಳ್ಳಾಡಿ ಮೈ ತೊಳ್ಕೊಂಡು ನೀರು ಕುಡಿದು ತಣ್ಣಗೆ ಮಾಡ್ಕೊಂಡು ನಿರಾಳವಾಗಿ ಹಂಗೇನು ಅದೇ ಇದ್ರಾಗೆ ಓಡಿ ಬಂದು ಈ ದಟ್ಟದಾಗ ಸೇರ್ಕೊಂಡ ತಕ್ಷಣ ಅದ್ ನೆಟ್ಗಾಯ್ತು. ನಾನೇ ಈರಣ್ಣ ಮಂಗಾಯ್ತು. ನನ್ ಬೇದಿ, ಕಾಯಿಲೆ, ನೋವು, ಸಂಕಟ ಎಲ್ಲಾನು ನಿವಾರಣೆ ಆಗ್ಬಿಟ್ಟು ನಾನೊಬ್ಬ ಹೊಸ ಮನುಷ್ಯನಾಗ್ಬಿಟ್ಟಿದ್ದೆ. ಅವಾಗ ಅಂದ್ಕೊಂಡೆ ನಾನು, ಶರೀರನೂ ಬೇರೆ, ದೇಹನೇ ಬೇರೆ, ಜೀವನೇ ಬೇರೆ, ಮನುಷ್ಯನೇ ಬೇರೆ, ಆತ್ಮನೇ ಬೇರೆ. ಅಂದ್ರೆ ಈ ರೀತಿ ಸಾಧನೆಯನ್ನು ಮಾಡೋದೊಂದು ಉಂಟು. ಇದನ್ನೇ ನಮ್ಮ ಪೂರ್ವಿಕರು ಪರಕಾಯ ಪ್ರವೇಶ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ ಕಣ. ಯಾರಿಗೂ ಹೇಳಲ್ಲ ನಾನು, ಯಾಕಂದ್ರೆ ಹೇಳಿದ್ರೆ ಯಾರಂತ ನಂಬಲ್ಲ. ಏನೋ ಬೂಸಿ ಬಿಡ್ತಾನೆ ಮಂಗಾಗುತ್ತೆ. ಮೇಲಾಗಿ ಅವ್ರಿಗೆ ಅರ್ಥನೂ ಆಗಲ್ಲ, ಹೇಳಿದ್ರು ತಿಳುವಳಿಕೆ ಬರಲ್ಲ, ಅವ್ರು ಬೇರೆ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾರ ಹತ್ರ ಹೇಳಲ್ಲ. ನೀನು ಒಂದಿಟ್ಟು ತಿಳುವಳಿಕೆ ಐತೆ ಅದಕ್ಕಾಗಿ ಹೇಳಿದೆ ಅಂತ ಹೇಳಿದ್ರು. ಇದು ಅವ್ರ ಧ್ವನಿಯಲ್ಲೇ ಅವ್ರ ಶೈಲಿಯಲ್ಲೇ ಹೇಳಿದ್ದೇನೆ ನಾನು, ಒಂದು ಅಕ್ಷರವೂ ವ್ಯತ್ಯಾಸ ಇಲ್ಲ. ಆಮೇಲೆ ಅವರು ವಿಳ್ಯದೆಲೆ ಹಿಡ್ಕೊಂಡು ಅವರು ಭೂಮಿಯ ಒಳಗಿಂದೆಲ್ಲವನ್ನು ಹೇಳ್ತಾ ಇದ್ರು. ಅವ್ರು ಹೇಳೋರು, ಭೂಮಿ ಒಳಗಿಂದೆಲ್ಲ ನೋಡಿದೆ ನಾನು, ಎಷ್ಟೋ ವರ್ಷ ನೋಡಿದೆ. ಭೂಮಿ ಒಳಗೆ ಪಾತಾಳದೊಳಗಿರ್ತಕ್ಕಂಥದ್ದೆಲ್ಲ ಕಾಣೋದು. ಯಾರನ್ನ ನೀರು ನೀಡಿ ಕೇಳೋರು, ಬೋರ್ ಹಾಕ್ಸೋರು, ಬಾವಿ ತೆಗ್ಸೋರು. ಅವ್ರ ಹೊಲ್ದಾಗ ಇಂಥ ಜಾಗದಲ್ಲಿ ನೀರೈತೆ, ಹಿಂಗ ಹರಿತಾ ಐತೆ, ಅವ್ರ ಹೊಲ್ದಾಗ ಹಿಂಗಾಗುತ್ತೆ, ಮುಂದೆ ಫಸಲುಗಳು ಹಿಂಗಾಗ್ತವೆ, ಆ ಹೊಲದಲ್ಲಿ ಕಲ್ಲು ಮಣ್ಣು ಹಿಂಗೈತೆ ಎಲ್ಲ ಗೊತ್ತಾಗೋದು. ಹೇಳ್ತಿದ್ದೆ ನಾನು. ಎಷ್ಟೋ ಜನ ಅದನ್ನ ಬಾವಿ ಬಂಕ ತೆಗಿಸ್ಕೊಂಡು ಬೋರ್ಗಳು ಹಾಕ್ಸ್ಕೊಂಡು ಮಾಡ್ಕೊಂಡ್ರು. ಆಮೇಲೆ ಇದು ಬಂಧನಕ್ಕೆ ಕಾರಣ ಅಂತಂದು ಅದನ್ನು ಬಿಸಾಕ್ದೆ. ಕೆಲವು ದಿನ ಎಲೆ ಹಿಡ್ಕೊಂಡು ಆಕಾಶನೆಲ್ಲ ನೋಡಿದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಮೇಘಗಳ ಲೋಕಗಳನ್ನೆಲ್ಲ ನೋಡಿದೆ. ಅಲ್ಲಾಗ ವಿದ್ಯಮಾನಗಳನ್ನೆಲ್ಲ ತಿಳ್ಕೊಂಡೆ. ಇದು ಬಂಧನಕ್ಕೆ ಕಾರಣ ಅಂತ ಅವತ್ತು ಬಿಸಾಕ್ದೆ. ಅವೆಲ್ಲವನ್ನು ಈಗ ನಾನು ಯಥಾಶಕ್ತಿ ಹೇಳಬಲ್ಲೆ. ಕೇಳೋರು ತಿಳ್ಕೊಳ್ಳೋರು ಬಹಳ ಕಮ್ಮಿ ಇದ್ದಾರೆ, ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಹಾಗಾಗಿ ನಾನು ಅದನ್ನೆಲ್ಲವನ್ನ, ಇವೆಲ್ಲವೂ ಕೂಡ ಮೋಕ್ಷ ಮಾರ್ಗಕ್ಕೆ ಅಡ್ಡ ಅನ್ನೋದು ಮೊದಲು ತಿಳ್ಕೊಂಡು, ಇದೆಲ್ಲವೂ ಆತ್ಮವಿಚಾರಕ್ಕೆ ಸಂಬಂಧ ಬರಲ್ಲ ಅಂತ ಹೇಳಿ ಅವ್ರು ಇದ್ದಾರೆ. ಅವ್ರು ಹೇಳೋರು, ಸಿದ್ಧಿಗಳೆಲ್ಲವೂ ಮೈಲೆ ಕಲ್ಲು ಅಂತ ಹೇಳೋರು. ನಮ್ಮ ಬೇತೂರು ನಾರಾಯಣ ಸ್ವಾಮಿ ಅನ್ನೋ ಹುಡುಗನಿಗೆ ದೇವ್ರು ಬರುತ್ತೆ ಅಂದ್ರೆ ಆ ಹುಡುಗನ್ ತೋರಿಸಿ ಆ ಹುಡುಗನಿಗೆ ಹೇಳಿರು, ನಿನ್ ಪುಣ್ಯ ದೊಡ್ಡದು, ನೀನ್ ಮಾಡು, ಅವಳು ಸೇವಾ ಮಾಡು, ನಂದಲ್ಲ ಅಂತ ಮಾಡ್ಕ, ನಾನು ಅಂತ ಮಾಡಿದ್ರೆ ನೀನ್ ಕೆಟ್ಟೋಗ್ತೀಯ, ಜೈವಿರ ತನಕ ಭಯವಿಲ್ಲ, ಭಯ ತಪ್ಪಿದ್ಮೇಲೆ ಉಳಿವಿಲ್ಲ ಅಂತ ಹೇಳಿರು. ಆ ಹುಡುಗ ಇವತ್ತಿಗೂ ಹೇಳ್ಕೊಂತ ಇದ್ದಾನೆ, 100 ಜನಕ್ಕೆ ಅನುಕೂಲ ಆಗಿದೆ. ನನಗೆ ಅದೇ ಟೈಮ್ನಲ್ಲಿ ತಿರ್ಕೊಂಡು, ಸ್ವಾಮಿ ನೀನು ಊರಿಗೆ ಹೋಗೋನು, ಈಗ ಮೈಲಕಲ್ಲು ಇಂತ ನಿಂತ್ಕೋಬೇಡ, ಮೈಲಕಲ್ಲಿ ಬೇಕಾದ್ರೆ ನಮಸ್ಕಾರ ಮಾಡು, ಮೈಲಕಲ್ಲು ಊರಲ್ಲ, ನೀನು ಊರಿಗೆ ಹೋಗು ಅಂದ್ರು. ಆಮೇಲೆ ಅವರಲ್ಲಿ ಇನ್ನೊಂದು ವಿಶೇಷ ಗುಣ ಇತ್ತು. ಬಡವರಾಗ್ಲಿ, ಬಲ್ಲಿಯದ್ರಾಗ್ಲಿ, ಯಾರಾಗ್ಲಿ, ಶ್ರೀಮಂತರಾಗ್ಲಿ, ಅವರು ಯಾವುದೇ ವಿಚಾರವನ್ನಾಗ್ಲಿ, ಯಾವುದೇ ಸಂಗತಿಯನ್ನಾಗಲಿ ಅತ್ಯಂತ ಪೂರ್ವಾಪರಗಳನ್ನು ತಿಳ್ಕೊಂಡ್ಬಿಡೋರು ಅವರು. ನನಗೆ ಮದುವೆ ಮಾಡ್ಬೇಕಂತ ನಮ್ಮ ಮನೇಲಿ ಮಾತಾಡಿದ್ರು. ನಮ್ಮ ತಾಯಿ ಒಂದು ಹೆಣ್ಣು ನೋಡ್ಕೊಂಬಂದಿದ್ರು. ಹೆಣ್ಣು ನೋಡ್ಕೊಂಬಂದು ಅವರು ಮ್ಯೂಚುವಲ್ ಮಾಡ್ಬೇಕು ಅಂತ ಹೇಳಿ ನನ್ನ ತಂಗಿಯನ್ನ ಅವ್ರ ಅಣ್ಣನಿಗೆ ಕೊಡೋದು, ಒಂದು ತಂಗಿಯನ್ನ ನಾನು ಮದುವೆ ಆಗೋದು. ಹಿಂಗೆ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಕೊಂಡೆ ಬಂದಿದ್ರು. ನನಗೆ ಕೇಳಿದ್ರು, ನಾನು ಹಿಂಗೆ ಹೇಳ್ಬಿಟ್ಟಿದ್ದೀನಪ್ಪ, ಇದು ಅನಿವಾರ್ಯ ಮಾಡ್ಕೋಬೇಕು ಅಂತ. ನಾನು ಬೆಳಿಗ್ಗೆ ನಮ್ಮ ತಾತ ಅವ್ರನ್ನ ಕೇಳಿ ಹೇಳ್ತೀನಿ ಯಾವುದನ್ನು ಅಂತ ಹೇಳಿದೆ. ಆಯ್ತು ಅಂದ್ರು. ಬೆಳಿಗ್ಗೆ ನಾನು ಚಟಕಂಬಕ್ಕೆ ಹೋದೆ. ಕೂತ್ಕೊಂಡಿದ್ರು, ಹೋಗಿ ನಮಸ್ಕಾರ ಮಾಡಿದೆ. ಬಂದನಪ್ಪ ಟಿವ್ಕ ಅಂತಾನು. ನಾನು ಟಿವ್ಕ ಅನ್ನೋರು, ಶಾನ್ಭೋಗ ಅನ್ನೋರು, ಒಂದೊಂದು ಸಾರಿ ಬ್ರಾಹ್ಮಣ ಅನ್ನೋರು, ಕಣಗಳ್ಳಿ ಹುಡುಗ ಅಂತ ಅನ್ನೋರು. ಅವಾಗ ನನಗೊಂದು 30-35 ವರ್ಷ, 35 ಇಲ್ಲ 30 ಲೆವೆಲ್ ಆಸುಪಾಸು, 35 ಇರ್ಬೋದು ಅಷ್ಟರೊಳಗೆ. ಮದುವೆ ಆದೇನೋ ಅಂದ್ರು. ಅಲ್ಲಪ್ಪ, ಇನ್ನು ನಿನ್ನೆ ರಾತ್ರಿ ನಮ್ಮ ತಾಯಿ ಆ ಪ್ರಸ್ತಾಪ ಮಾಡಿದ್ದಾರೆ,
ನಾನು ಇನ್ನೂ ನಿನ್ ಕೇಳ್ಬೇಕು ಅಂತ ಅನ್ಕೊಂಡು ಬಂದಿನಿ, ಆಗಲೇ ಮದುವೆ ಆಯ್ತು ಅಂತೀಯಲ್ಲ. ಅದ್ ಹೆಂಗ್ ಗೊತ್ತಾಗುತ್ತೆ ನಿನಗೆ ಇವೆಲ್ಲಾನು? ಅಲ್ಲಿ ಮಾತಾಡಿದ್ದು ಇಲ್ಲ ಗೊತ್ತಾಯ್ತು ನಿನಗೆ? ಅವ್ರು ಹೇಳಿದ್ರು ರೇಡಿಯೋ ಇದ್ದಂಗೆ ಕಣ ಇದೊಂಥರ. ಅಲ್ಲಿ ಬೆಂಗಳೂರ ಪದ ಹೇಳೋದು ಇಲ್ಲಿ ತಿರುಗಿಸಿದ್ರೆ ಇಲ್ಲಿ ಬರಲ್ವೇ? ಹಂಗೆ ಇದು ಒಂದು ರೇಡಿಯೋ ಇರ್ತತೆ, ಅದು ಹೇಗದ ಗೊತ್ತಾಗುತ್ತೆ. ಆಯ್ತು, ಏನ್ ಹೇಳ್ತೀನಿ ಅಮ್ಮಯ್ಯಗೆ? ನಾನು ಆಗಲ್ಲ ಅಂತ ಹೇಳಿದೆ. ಯಾಕೆ? ನಾನು ನಿನ್ನಂಗೆ ಆಗ್ತೇನೆ, ನಾನು ಮದುವೆ ಆಗಲ್ಲ. ಅವ್ರು ಹೇಳಿರು, ಜೇನಮ್ಮ ಪಾರ್ವತಿ ಪತಿ ಆದ್ಮೇಲೆ ಕಣ ಹರ ಹರ ಮಹಾದೇವ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಈ ಶಬ್ದ. ಜೇನಮ್ಮ ಪಾರ್ವತಿ ಪತಿ ಆದ್ಮೇಲೆ ಕಣ ಹರ ಹರ ಮಹಾದೇವ. ಮೊದಲು ಮಾಯೆ ಎಂಬಳನ್ನ ಕಟ್ಕೊಂಡು ಅವಳ ಕೈಲಿ ಎಣಗಾಡಿ, ಅವಳ ಕೈಲಿ ಒದ್ದಾಡಿ, ಅವಳ ಕೈಲಿ ಹೋರಾಡಿ ಗುದ್ದಾಡಿ ಸಾಕಪ್ಪ ಅನಿಸಿ, ಆಮೇಲೆ ನೀನು ದೊಡ್ಡಳಮ್ಮ ಅಂತ ಅವಳನ್ನ ಕೈ ಮುಗಿದು ಅವಳನ್ನ ಒಳಗೊಂಡ ಮೇಲೆ, ನಿನ್ನವಳನ್ನ ಮಾಡ್ಕೊಂಡ ಮೇಲೆ, ಅವಳನ್ನ ಜಯಿಸಿದ ಮೇಲೆ ಹರ ಹರ ಮಹಾದೇವ. ಮುಂದಾಗೆ ಅನ್ನಕ್ ಬರಲ್ಲ ಕಣಪ್ಪ. ಆದ್ರೆ ನಿನ್ನ ಯೋಗದಲ್ಲಿ ಅದು ಇದೆ, ಆಡ್ಬೋದು. ಆದರೆ ನೀನು ಇನ್ನೊಂದು ಸಾರಿ ಅದಕ್ಕಾಗಿ ಬರ್ಬೇಕಾಗುತ್ತೆ. ಇಂದೊಂದು ಜನ್ಮ ಇದೆ, ಮದುವೆ ಏನಾನು ಬೇಡ ಅಂದ್ರೆ ಈ ಸಾರಿ ನಡೆಯುತ್ತೆ ನನಗೆ. ಆದರೆ ಇನ್ನೊಂದ್ಸಾರಿ ಹುಟ್ಟು ಬರ್ಬೇಕಾಗುತ್ತೆ. ಮದುವೆ ಆದ್ರೆ ಅದನ್ನು ಕಳ್ಕಂತೀಯ, ತಿರುಗಿ ಬರಲ್ಲ. ಯಾಕೆ ಒದ್ದಾಡ್ತೀವಿ, ಆಗ್ಬಿಡು ಅಂದ್ರು. ನಾನೊಂದು ಮಾತು ಕೇಳಿದೆ ಕಂಡೀಷನ್ ಆಗಿ, ಮದುವೆ ಆದ್ರೆ ಹಂಗಾರೆ ತಿರುಗಿ ಬರಲ್ವಾ ನಾನು? ಇದೆಲ್ಲ ಅಷ್ಟ? ಇದೆಲ್ಲ ಅಷ್ಟು ಹೇಳ್ಬೋದು ನಾನು. ಆಯ್ತು, ಹಂಗಾರೆ ನಿನ್ನ ಮಾತು ಕಟ್ಕೊಂಡು ಮದುವೆ ಆಗ್ತೀನಿ ಅಂದ್ರೆ, ಎತ್ತಿ ಅರೆಗಳಿದ್ರು ಕಾಣ್ ಕೆರೆಗಳಿತು ಅನ್ನಂಗಾದ್ರೆ ಏನ್ ಮಾಡೋದು? ನಾನು ಪಾರಮಾರ್ಥಿಕವಾಗಿ ಏನೋ ಯೋಚನೆ ಮಾಡ್ತೀನಿ, ಲೌಕಿಕವಾಗಿ ಯೋಚನೆ ಮಾಡೋರಾದ್ರೆ ಏನ್ ಮಾಡೋದು? ಅಂಥದ್ದಾಗಲ್ಲ. ನಿನಗದು ಪೂರಕವಾದಂಥದ್ದೇ ಸಿಗುತ್ತೆ, ನಿನಗೆ ಒಳ್ಳೆ ಸಿಗ್ತಾಳೆ ಅಂದ್ರು. ಅವರು ಹೇಳಿದ ಮಾತಿನಂತೆ ಬಂದು ನಮ್ಮ ತಾಯಿ. ಆಮೇಲೆ ಇನ್ನೊಂದು ಸಂಶಯ ಬಂತು ನನಗೆ, ಈ ಕೊಟ್ಟುಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಏಳಿಗಾಗುತ್ತೆ, ಒಂದು ನಾಶನ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ನಮ್ಮ ಜನಗಳಲ್ಲಿ. ನಾನು ಅದನ್ನ ಕೇಳಿದೆ, ಇದು ಹಿಂಗಂತಾರಲ್ಲ ಅಂತ. ಅಲ್ಲ, ಯಾಕೆ ಹೇಳ್ತೇನೆ ಅಂದ್ರೆ, ಎಷ್ಟು ಲೌಕಿಕವಾಗಿ ಕೂಡ ತಾತ ಅವ್ರು ಯೋಚನೆ ಮಾಡಿರೋ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈ ಮಾತು. ಹಂಗಂದದಕ್ಕೆ ಅವ್ರು ಏನ್ ಹೇಳಿರು, ಇಲ್ಲ ಕಣವ, ಲೋಕ ರೂಢಿ ಇರೋ ಮಾತದು. ಹೆಂಗಪ್ಪ ಅಂದ್ರೆ, ಈಗ ಈ ನಿಂತವ್ರ ಮನೆ ಆ ಹುಡುಗಿದಿರ್ತತೆ, ಆ ಹುಡುಗಿ ತವ್ರ ಮನೆ ನಿಮ್ಮ ಮನೆ ಬಂದಿರ್ತತೆ. ಇಲ್ಲಾಗ ವಿದ್ಯಮಾನಗಳನ್ನ ಅಲ್ಲಿ ಹೇಳ್ತಾರೆ, ಅಲ್ಲಾಗ ವಿದ್ಯಮಾನಗಳನ್ನ ಇಲ್ಲಿ ಹೇಳ್ತಾರೆ. ಪರಸ್ಪರ ಹೇಳ್ಕೊಂಡು ಭಿನ್ನಾಭಿಪ್ರಾಯ ಬಂದು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಸಂಸಾರಗಳು ಕೆಡತವೆ ಅನ್ನೋ ದೃಷ್ಟಿಯಿಂದ ಹಂಗೆ ಹೇಳವ್ರೆ. ಎರಡು ಕಡೆ ಒಳ್ಳೆಯವ್ರೆ ಏನೂ ಆಗಲ್ಲ ಅದಕ್ಕೆ. ಆಗ ನಿನ್ನ ವಿಷಯದ ಚೆನ್ನಾಗಾಗುತ್ತೆ. ಈಗ ನಾವು ಚೆನ್ನಾಗೇ ಇದ್ದೀವಿ. ಹೀಗೆ ತಾತ ಅವರು ಅವರ ಅನಂತ ಲೀಲೆಗಳನ್ನ ಅವ್ರು ಹೇಳ್ಬೇಕಂದ್ರೆ ಅಸಾಧ್ಯವಾಗಿದ್ದಾವೆ. ನೂರಾರು ಸಾವಿರಾರು ಸಂಖ್ಯೆಗಳಲ್ಲಿ ಹೇಳ್ಬೋದು. ನಾನು ಎಷ್ಟೋ ಜನ ಕರ್ಕೊಂಡು ಹೋಗಿ ಬಂದೆ. ನಮ್ಮ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಮ್ಮ ಪೈಕಿ ಒಬ್ಬ ಸಡಿಲ ಚಾರಿತ್ರ್ಯ ಇರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿದ್ಲು. ಅವಳಿಗೆ ಮಕ್ಕಳಾಗಿರ್ಲಿಲ್ಲ, ಬೇರೆ ಕ್ಯಾಸ್ಟ್, ಬೇರೆ ಸಮುದಾಯಕ್ಕೆ ಸೇರಿದವಳು. ಅವಳು ನನ್ನ ಅಣ್ಣ ಅಂತ ಇದ್ಲು. ಅವ್ರು ನಮ್ಮನೆ ಬಹಳ ಹೊಂದ್ಕೊಂಡು ನಮ್ಮನೇಲಿ ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದಂಥವ್ರು. ಅಣ್ಣ ನನ್ನ ತಾತ ಅವ್ರ ಹತ್ರ ಕರ್ಕೊಂಡು ಹೋಗುವಂತ. ಹೆಂಗೋ ಬೇತೂರಿಗೆ ಬಂದು 20 ದಿನ ಇದ್ರು. ಅದೇ ಟೈಮ್ನಲ್ಲಿ ನಮ್ಮನೆಗೂ ಬಂದು ಪಾದ ಪೂಜೆ ಮಾಡಿಸ್ಕೊಂಡು ಹೋದ್ರು ತಾತ ಅವರು. ಕರ್ಕೊಂಡು ಹೋಗುವಂದ್ರು. ನಾನೇ ಕರ್ಕೊಂಡು ಹೋದೆ. ಅಲ್ಲಿ ಹೋದ ತಕ್ಷಣ ತಾತ ಅವರು ಬಾಯಿಗೆ ಬಂದಂಗೆ ಬೈದ್ರು. ಅಲ್ಲ, ನೀನ್ ನೋಡ್ಕ್ಯ, ನೀನು ಉದ್ಧಾರ ಆಗೋದು ನೋಡ್ಕ್ಯ, ನೀನು ಜಗತ್ತೆಲ್ಲ ಉದ್ಧಾರ ಮಾಡಕ್ ಹೋಗ್ತೀನಿ ನೀನು. ಅವ್ರವ್ರ ಕರ್ಮ ಏನಿರುತ್ತೆ ಅವ್ರು ಅನುಭವಿಸ್ತಿರ್ತಾರೆ. ನೀನ್ ಯಾರಾದ್ನ ತಿದ್ದಕ್ಕೆ, ನಾನೇ ಯಾರಾದ್ನ ತಿದ್ದಕ್ಕೆ, ನೀನ್ ಯಾಕೆ ಕರ್ಕೊಂಬರ್ಬೇಕಪ್ಪ, ಹಿಂಗೆಲ್ಲ ಮಾಡಬಾರ್ದು ಅಂದ್ರು. ನಾನು ಬಯಸ್ಕೊಂಡು ಸುಮ್ಮನಾದೆ. ಆಮೇಲೆ ನಿನ್ ಮನ್ಸು ಸರಿ ಹೇಳು, ನನಗೆ ಸಿಕ್ಕಿದ್ದೆ ಅವ್ರಿಗೂ ಸಿಗಲಿ ಅನ್ನೋ ಆಸೆ ಇರುತ್ತೆ, ಎಲ್ಲರೂ ಒಳ್ಳೆಯರಾಗ್ಲಿ ಅಂತ. ನೀನ್ ಪ್ರಯತ್ನ ಮಾಡೋದು ತಪ್ಪಿಲ್ಲ, ಅದು ಆಗೋದೇನಾಗುತ್ತೋ ಅದು ಹಾಗೆ ಆಗುತ್ತೆ. ಸರಿ, ಏನ್ ಸಮಾಚಾರ? ಹಿಂಗೆ ನೋಡಿರಿ ಯಾವ ಥರದ ಒಂದು ಕೆಟ್ಟ ಮಾತಾಡಿರಿ ಆಕಿನ. ನೀವು ತಪ್ಪು ತಿಳ್ಕೊಳ್ತಿದ್ರೆ ಹೇಳ್ತೇನೆ ಅದನ್ನು. ಹೇಳ? ಹೇಳಿ ಸರ್, ಹೇಳಿ. ಮಿಂಡ್ರುಗಳೇ ಬಂದವಳು ಮಿಂಡ್ರುಗಳೇ ಅಂತ ಅಂದ್ರು. ನನಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಆಕೆ ಲೂಸ್ ಕ್ಯಾರೆಕ್ಟರ್ ಹೆಣ್ಮಗಳು, ನನಗೆ ಗೊತ್ತಿರೋ ಅಂಥದ್ದು. ಆಮೇಲೆ ಹೇಳಿರು, ನೋಡ ಅಪ್ಪ, ಕಂದುಗಳಾಕ್ಯಂಬುದು ಮಕ್ಕಳು ಫಲ ಕೇಳೋದು. ಒಡೆ ತಿಂದಳಿ ತೆನೆ ತಿಂದಳಿ, ಒಡೆ ತಿಂದಳಿ ತೆನೆಯಲ್ಲಿ ಸಿಗ್ತತೆ ಅಂದ್ರು. ನನಗೆ 2ನೇ ಸಾರಿ ಕಪಾಳ ಕೊಯ್ದಂತ ಅನುಭವ. ಯಾಕೆಂದ್ರೆ ಅವ್ರು ಆಡಿದ ಮಾತು ನೋಡಿ, ಅಬಾರ್ಷನ್ ಮಾಡಿಸ್ಕೊಳ್ಳೋದು, ಆಮೇಲೆ ಮಕ್ಕಳಿಗಾಗಿ ಒತ್ತಾಡೋದು. ಕಂದುಗಳಾಕ್ಕೊಳ್ಳೋದು, ದನ ಅಬಾರ್ಷನ್ ಆದ್ರೆ ದನಕ್ಕೆ ಕಂದು ಹಾಕೋದು ಅಂತ ಅಂತೀವಿ ನಮ್ಮ ಹಳ್ಳಿ ಕಡೆ. ಕಂದುಗಳಾಕ್ಯಂಬುದು ಮಕ್ಕಳ ಫಲ ಕೇಳೋದು.
ಸರಿ, ಆಮೇಲೆ ಬೈದದ್ದಾಯ್ತು, ಸುಮ್ಮನಾಯ್ತು. ಆಕೆ ಹೇಳಿರು, ನಾನೊಂದು ತೀರ ಬಂದಿದ್ದಕ್ಕೇನೋ ಒಂದು ಹೇಳ್ಬೇಕು, ಹೇಳ್ತೀನಿ, ಮಾಡ್ತೀನಿ. ಏನು 9 ಹಳ್ಳಕ್ಕೆ ಹೋಗೋದು, ಹಳ್ಳದಲ್ಲಿ ಕೂತ್ಕೊಂಡು ನೀರಿಲ್ಲದ ಜಾಗದಲ್ಲಿ 9 ಚಿಲುಮೆಗಳನ್ನು ತೆಗೆಯೋದು, ಅಂದ್ರೆ ವರ್ತಗಳು, ಸಣ್ಣ ಸಣ್ಣ ವರ್ತಗಳು. 8 ವರ್ತಗಳನ್ನು ಸಣ್ಣ ತೆಗಿ, 9ನೇದೊಂದು ದೊಡ್ಡ ತೆಗಿ. ಆ 9ನೇ ವೃತ್ತಾಕಾರವಾಗಿ ಅವ್ರು ತೋರಿಸಿದ್ರು, ವೃತ್ತಾಕಾರವಾಗಿ 8 ತೆಗಿ. ಅದ್ರ ಭಾಗದಲ್ಲಿ, ಎತ್ತರದ ಭಾಗದಲ್ಲಿ 9ನೇ ದೊಡ್ಡದಾಗಿ ತೆಗಿ. 9ರ ನೀರನ್ನು 8ಕ್ಕೂ ಹರಿಯುವಂತೆ ಮಾಡು. ಆ 8 ಮತ್ತು 9 ಇರ್ತಕ್ಕಂಥ ಚಿಲುಮೆಗಳಲ್ಲಿ ಬರ್ತಕ್ಕಂಥ ನೀರನ್ನ ಅದನ್ನ ತಗೊಂಡು ಅದಕ್ಕೆ ಗಂಗಾ ದೇವತೆ ಪೂಜೆ ಮಾಡಿ, ಆ ಪೂಜೆಯ ನೀರನ್ನು ಸೇವನೆ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗು. ಎಷ್ಟು ದಿನ ಮಾಡ್ಬೇಕು ತಾತ? ಮಾಡು, 1-3 ವಾರ, ಏನ್ ಕಳ್ಕಂತೀಯ, ನಿನಗೆ ಆಗ್ತವೆ ಅಂತ ಹೇಳಿರು. ಹಾಗೆ ಆಗಲಿ ಅಂತ ಹೇಳಿಲ್ಲ. ಅಲ್ಲಿ ಯಾರೋ ಹೆಣ್ಮಕ್ಳು ಮಾತಾಡ್ಸಿದ್ರು ಅಂತ ಎದ್ದೋದ್ಲು. ಆಮೇಲೆ ಅವ್ರು ನನಗೆ ಹೇಳಿರು, ಸ್ವಾಮಿ ಬಾಯಿಲಿ, ಏನ್ ತಾತ? ಆ ಅಮ್ಮಂಗೆ 3 ಸಲ ಹೇಳು, ಆ ಅಮ್ಮ ಮಾಡಲ್ಲ. 3 ಸಲ ಹೇಳಿ ನೀನ್ ಜವಾಬ್ದಾರಿ ಕಳ್ಕ. ಇವತ್ತು ಕರ್ಕೊಂಬಂದಿರೋ ಜವಾಬ್ದಾರಿಗೆ ಅದೇ ನಿನಗೆ ಶಿಕ್ಷೆ. 3 ಸಲ ಕರಿ, ಅವ್ರು ಮಾಡಿಸ್ಕೊಂಡ್ರು ಸಂತೋಷ. ಆದ್ರೂ ಮಾಡಿಸ್ಕೊಳ್ಳಲ್ಲ, ಇದನ್ನ ಹೇಳಿರ್ತೀನಿ, ಕರ್ದ ಜವಾಬ್ದಾರಿ ಕಳ್ಕ ನೀನು ಅಂತ. ನಾನೊಂದು ಸೋಮವಾರ ಸೋಮವಾರ ಮಾಡ್ಬೇಕು ಅಂತ ಹೇಳಿದ್ರು. ಒಂದು ಸೋಮವಾರ ಕರೆದೆ. ಆಕೆ ಏನೋ ತೊಂದರೆ ಇತ್ತು, ಹೊಲದಲ್ಲಿ ಕೆಲಸ ಇದೆ ಅಣ್ಣ, ಮುಂದಿನ ವಾರ ಹೋಗೋಣ, ಮುಂದಿನ ವಾರ ಮಾಡ್ಸೋಣ. ಯಾರು ಮಾಡಿಸ್ಬೇಕು ಅಂತ ಕೇಳಿದ್ದೆ ತಾತ ಅವ್ರನ್ನ, ನೀನೇ ಮಾಡಿಸ್ಬೇಕು ಅಂತ ಹೇಳಿದ್ರು ನನಗೆ. ಆಯ್ತು ಅಂತ ಒಪ್ಕೊಂಡಿದ್ದೆ. 2ನೇ ವಾರ ಕೇಳಿದೆ. 2ನೇ ವಾರ ನಾನು ತವ್ರ ಮನೆಗೆ ಹೋಗ್ಬೇಕು, ಅರ್ಜೆಂಟ್ ಇದೆ, ಯಾರು ತೀರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಹೋಗಿ ನಾನು ಈ ವಾರ ಆಗಲ್ಲ, ಮುಂದಿನ ವಾರ ಮಾಡೋಣ. 3ನೇ ವಾರ ಕೇಳಿದೆ, ಹೊರಗಾಗಿದ್ದೇನೆ ಅಣ್ಣ ಅಂದ್ಲು. 3 ವಾರನೂ ಮಾಡೋಕ್ಕಾಗ್ಲಿಲ್ಲ, ಕೊನೆ ತನಕನೂ ಸಾಯೋ ತನಕನೂ ಆಕೆ ಮಕ್ಕಳಾಗ್ಲಿಲ್ಲ. ಮೊನ್ನೆ ಈಗ 1-2 ವರ್ಷದ ಕೆಳಗೆ ತೀರ್ಕೊಂಡು ಹೋದ್ಲು ಆಕೆ. ಇದು ಅವರ ನೋಡಿ, ಔಷಧನೂ ಹೇಳಿರು, ಔಷಧ ತಗೊಳ್ಳಲ್ಲ ಅಂತಾನು ಹೇಳಿರು. ಇದು ತ್ರಿಕಾಲ ಜ್ಞಾನ ಸಂಪನ್ನತೆಗೆ ಒಂದು ಸಾಕ್ಷಿ ಅಂತ ಭಾವಿಸ್ಕೊಂಡಿದ್ದೀನಿ. ಒಂದು ವಿಷಯ ಸ್ನೇಹಿತರೆ, ಈಗಾಗಲೇ ಟೈಮ್ ಆಗ್ತಾ ಬಂತು. ಇನ್ನೊಂದು, ಅವರ ದೇಹ ಬಿಟ್ಟ ನಂತರ ಆಗಿರ್ತಕ್ಕಂಥದ್ದು ಕೆಲವು ಹೇಳುತ್ತೇನೆ. ತಾತ ಅವ್ರು ಇದ್ದಾಗಿನ ಕತೆ ಸರಿ, ಓಕೆ, ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನೂ ಒಂದು ಎಪಿಸೋಡ್ ಮಾಡುವಷ್ಟು, ಇನ್ನೂ ಒಂದು ದಿನ ಎಲ್ಲ ಮಾತಾಡುವಷ್ಟಿದೆ, ಅದ್ ಬಿಡಿ. ಅವ್ರ ದೇಹ ಬಿಟ್ಟ ಮೇಲೆ 15-20 ವರ್ಷಗಳು ಆದ ನಂತರ, ಈಗ ಮೊನ್ನೆ ಈಗ ಸುಮಾರು ಅವ್ರ ದೇಹ ಬಿಟ್ಟು 40 ವರ್ಷದ ಲೆವೆಲಿಗೆ ಬಂದು ಹೋಯ್ತು. 38 ವರ್ಷ ಆಯ್ತು. ಈಗ 20 ವರ್ಷಗಳ ಕೆಳಗೆ, ಅಂದ್ರೆ ಆ ಹುಡುಗನಿಗೆ ಈಗ 20 ವರ್ಷ. ಒಬ್ಬ ಭೀಮಣ್ಣ, ಭೀಮಣ್ಣ ಅಂತ ಅವ್ರ ತಂದೆ, ಭದ್ರಾಚಲಯ ಅಂತ ಮಗ. ಅವರು ಸ್ಕೂಲ್ ಮೇಸ್ಟ್ರು, ಭೀಮಣ್ಣ ಅವ್ರು ರಿಟೈರ್ಡ್ ಸ್ಕೂಲ್ ಮೇಸ್ಟ್ರು. ಅವ್ರ ಮಗ ಭದ್ರಾಚಲ ಅಂತ. ಆ ಭದ್ರಾಚಲಂಗೆ ಸುಮಾರು ಆಗಲೇ ಒಂದು 40-45 ವರ್ಷ. ಆತನಿಗೆ ಮದುವೆ ಆದಾಗಿನಿಂದ 8 ಸರಾಸರಿ 7 ಜನ ಹೆಣ್ಣು ಮಕ್ಕಳು. ಗಂಡು ಮಕ್ಳು ಇಲ್ವೇ ಇಲ್ಲ. ಗಂಡು ಮಕ್ಳು ಆಗುತ್ತೆ ಅಂತ ಯೋಚನೆ ಮಾಡೋದು, ಗಂಡು ಮಕ್ಳು ಆಗಲ್ಲ. 8 ಜನ ಹೆಣ್ಮಕ್ಳು. 8ನೇದಕ್ಕೆ ಆಕೆ ಗರ್ಭಿಣಿ. ಒಂದು ಶಿವರಾತ್ರಿಗೆ ನಾನು ಅಲ್ಲಿ ಮಠಕ್ಕೆ ಹೋಗಿದ್ದೆ. ಇದಕ್ಕೆ ಅವರ ಆಷಾಢ ಶುದ್ಧಿ ಏಕಾದಶಿ ದಿನ ದೇಹ ಬಿಟ್ಟಿದ್ದವರು. ಆ ಆಷಾಢ ಶುದ್ಧಿ ಏಕಾದಶಿ ಅವರ ಆರಾಧನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ರಾತ್ರಿ ಎಲ್ಲ ಭಜನೆ ಕಾರ್ಯಕ್ರಮಗಳಾಯ್ತು. ಬೆಳಿಗ್ಗೆ ನನ್ನನ್ನು ಬಲವಂತ ಮಾಡಿ ಭದ್ರಾಚಲಣ್ಣ ಮನೆ ಹತ್ರ ಕರ್ಕೊಂಡೋದು. ನೀವು ಬರಲೇಬೇಕು ಸ್ವಾಮಿ, ಬರಲೇಬೇಕು ಅಂತ ಕರ್ಕೊಂಡೋದು. ಏನೋ ಕರೀತಾರಲ್ಲ ಬಿಡು, ಪದೇ ಪದೇ ಕರೆಸ್ಕೋಬಾರದು ಅಂತ ಹೋದೆ. ಬೆಳಿಗ್ಗೆ 6:30 ಗಂಟೆ ಸರ್, ನಾನು ಹೋದೆ. ಅವ್ರು ಮೇಷ್ಟ್ರು ಪರಿಚಯ ಇದ್ರು ನನಗೆ. ಏನ್ ಸರ್ ಹಿಂಗೆ ನಿಮ್ಮ ಮಗ ಕರೆದ್ರು ಅಂತಂದೆ. ಬನ್ನಿ ಸ್ವಾಮಿ, ನೀವು ಬಂದಿದ್ದೆ ನಮ್ಮ ಪುಣ್ಯ ಅಂದ್ರು. ಅಲ್ಲಿ ಕೂಡಿಸಿರು. 1 ಲೋಟ ಹಾಲು ತಂದು ಕೊಡಮ್ಮ ಸ್ವಾಮಿಯವ್ರಿಗೆ. ಆ ಗರ್ಭಿಣಿ ಹೆಣ್ಣು ಮಗಳು 1 ಲೋಟ ಹಾಲು ಹಿಡ್ಕೊಂಡು ಬಂದ್ಲು. ಹಾಲು ಕೊಟ್ಲು. ಆಕೆ ಹಾಲು ಕೊಡ್ಬೇಕಾದ್ರೆ ಮಕ್ಕ ತುಂಬಾ ದುಗುಡವಾಗಿತ್ತು. ಕಣ್ಣಲ್ಲಿ ನೀರು ಹಾಕೊಂಡಿದ್ದು, 10 ಒರೆಸ್ಕೊಂಡಂತ ಲಕ್ಷಣ ಕಾಣಿಸ್ತು. ನಾನು ಹಾಲು ಇಸ್ಕೊಂಡು, ಯಾಕಮ್ಮ ಬಹಳ ಸಂಕಟದಾಗಿದ್ದೀಯಾ ಅಂದೆ. ಯಾಕಮ್ಮ ಬಹಳ ಸಂಕಟ ಇದ್ದಂಗೆ ಕಾಣುತ್ತೆ, ಯಾಕೆ ಬಹಳ ದುಃಖದಲ್ಲಿದೆಯಾ ಅಂದೆ. ಆಕೆ ಅಂದ ಮಾತಿಗೆ ಆಕೆ ದುಃಖಕ್ಕೆ ಕಟ್ಟೆ ಹೊಡೆದ್ಬಿಡ್ತು. ಸಿಕ್ಕಾಬಟ್ಟೆ ಬಿಕ್ ಇಸ್ಕೊಂಡು ಹತ್ತು ಬಿಟ್ಲು. ಯಾಕಮ್ಮ ಅಳ್ತಾ ಇದೀಯ, ಏನಂದೆ. ಆವಾಗ ಅವ್ರ ಮಾವ ಹೇಳಿರು, ಸ್ವಾಮಿ ಹಿಂಗ ಆಗ್ಬಿಡ್ತು, 8 ಹೆಣ್ಮಕ್ಳು ಆಗ್ಬಿಟ್ಟ, 7, 8ನೇದು ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದೀವಿ. ಸಾಕಷ್ಟು ನೋವಾಗ್ಬಿಟ್ಟಿದೆ, ಜನ ಆಡ್ಕೊಳ್ಳೋದನ್ನ ಕೇಳಲಾರ್ದೆ ಆಕೆ ಬಹಳ ಸಂಕಟ ಆಗ್ಬಿಟ್ಟಿದ್ದಾಳೆ.
8 ಜನ ಹೆಣ್ಮಕ್ಳಿಗೆ, ದೊಡ್ಡ ಹೆಣ್ಮಗಳಿಗೆ ವಯಸ್ಸಿಗೆ ಬರೋ ಅಂತ ಹೆಣ್ಣಾಗುವಂತ ವಯಸ್ಸಿಗೆ ಬಂದಿದೆ. ಒಂದು ಗಂಡು ಮಗು ಹುಟ್ಲಿಲ್ಲ ನಮ್ಗೆ. 80 ಎಕರೆ ಆಸ್ತಿ, 20 ಎಕರೆ ತೋಟ, ತೆಂಗು ಇದೆ, ಅಡಕೆ ತೆಂಗು. ನೋಡ್ಕೊಳ್ಳೋರಿಲ್ಲ. ಇವನು 45 ವರ್ಷ ಆಯ್ತು, ಇವನು ಮುಂದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋರಿಲ್ಲ. ಇದೊಂದು ಸಂಕಟ ಅಂತ ಹಂಚ್ಕೊಂಡ್ರು. ಅವ್ರು ಹೊಲಕೊಂಡ್ರು. ನಾನು ಯಾಕೋ ಏನೋ ಸುಮ್ಮನಿದ್ರು ಇರ್ಬೋದಾಗಿತ್ತು, ಅಥವಾ ತಾತ ಅವ್ರ ಪ್ರೇರಣೆನೇ ಹಂಗಾಯ್ತು. ನಾನೇ ಮಾಡಿದೆ, ನಕ್ಬಿಟ್ಟೆ. ಅಲ್ಲಪ್ಪ, ಕೈಯಾಗಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಸಾಯ್ತಾರಲ್ಲ, ತಾತ ಅವ್ರ ಮಠಕ್ಕೆ ಬರ್ತಾರಲ್ಲ ನೀವು, ನಾನು ಕೇಳಿದ್ರ ಬಲ್ ತಾತನೇ ಕೇಳಿದ್ರು 8 ಗಂಟೆ ಕೊಡ್ತಾರಲ್ವೇ ಅಂತ ಅಂದೆ. ಸ್ವಾಮಿ, ತಾತನು ಕೇಳಿದ್ರು ಸ್ವಾಮಿ, ನಾವು ಅವ್ರನ್ನ ಬೇಡ್ಕೊಂತೀವಿ. ಹಂಗ್ ಬೇಡ್ಕೊಳ್ಳೋದಂದ್ರೆ ಹಂಗಲ್ಲಪ್ಪ, ನೀನೇ ಗತಿ ಅಂತ ಬೇಡ್ಕೋಬೇಕು. ನೀವು 16 ದೇವ್ರನ್ನು 16 ಡಾಕ್ಟ್ರನ್ನು ನೋಡ್ಕೊಂಡು ಅದ್ರ ಪೈಕಿ 17ನೇ ತಾತ ಅಂತ ಅವನು 17ನೇನಾಗ ಉಳ್ಕೊಂತಾನೆ. ಈಗ ಒಂದ್ ಕೆಲಸ ಮಾಡ್ರಿ, ಬೆಳಗ್ಗೆ ಸಾಯಂಕಾಲ ಅಮ್ಮ ನೀನ್ ಬಾರಲ್ಲಿ ಗೋಳಾಡ್ಬೇಡ, ತಾತ ಅವರು ಅಲ್ಲಿದ್ದಾರೆ, ನಿಮ್ಗೆ ಅನುಭವ ಆಗಿದೆ ಇಲ್ಲ, ನಾನು ಹೇಳುತ್ತೇನೆ. ಈಗ ಇದು ತಾತ ಅವ್ರ ಮಾತು ಅಂತ ತಿಳ್ಕೊರಿ. ಏನಿಲ್ಲ, ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ನೀನು 8 ಗಂಟೆ ಒಳಗಾಗಿ ಸ್ನಾನಗೀನ ಮಾಡಿ ಪ್ರತಿದಿನ ತಾತ ಅವ್ರ ಮಠಕ್ಕೆ 9 ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡಿ, ಏನು ಕೇಳ್ಬೇಡ, ಬಾ. ಸಾಯಂಕಾಲ ಮುಖ ತೊಳ್ಕೊಂಡು ಹೋಗಿ ಹೊತ್ತು ಮುಳುಗೋ ಅಷ್ಟೊತ್ತಿಗೆ 8 ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ಬಾ. ನೀನು ಹೆರಿಗೆ ಆಗೋ ತನಕ ಈ ತರ ಮಾಡ್ತಾಯಿ, ತಾತ ಯಾಕೆ ಕೊಡಲ್ಲ, ಕೊಡ್ತಾನೆ ಅಂತ ಹೇಳಿದೆ. ಯಾಕೆ ಹೇಳಿದ್ನೋ ನನಗೆ ಅದು ಗೊತ್ತಿಲ್ಲ, ಹೇಳ್ಬೇಕು ಅಂತ ಉಮೇದು ಇಲ್ಲ. ಬಾಯಿಗೆ ಬಂದು ಅವ್ರೇನೋ 1 ಲೋಟ ಹಾಲು ಕೊಟ್ರು ಹೇಳ್ಬೇಕು ಅನ್ನೋದು ಇಲ್ಲ. ಬಾಯಿಗೆ ಬಂತು, ಹೇಳಿದೆ. ಶಿವರಾತ್ರಿ ಹೋದೆ ಸರ್. ಶಿವರಾತ್ರಿ ಹೋದ್ರೆ ನಾನು ಹೇಳಿದೆ, ಶಿವರಾತ್ರಿ ಅಷ್ಟೊತ್ತಿಗೆ ನಾನು ಬರ್ತೀನಿ, ಬರೋ ಟೈಮ್ಗೆ ನೀವು ತಾತ ಅವ್ರ ಉದಾಸ್ಲ ಹತ್ರ ಮಗು ಹಾಕಿರ್ತೀರ, ಗಂಡು ಮಗನು, ಹೋಗಮ್ಮ ಹೆದರ್ಬೇಡ ಅಂತ ಹೇಳ್ಬಿಟ್ಟೆ. ಹುಂಬುತನ ನನಗೂ ಒಂಥರ, ಇಂಥವೆಲ್ಲ ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ. ಶಿವರಾತ್ರಿ ದಿನ ಸ್ವಲ್ಪ ಲೇಟಾಗಿ ಹೋದೆ, ಅಲ್ಲಿ 8 ಗಂಟೆ ಹಂಗೆ ಹೋದೆ ನಾನು. ಭಜನೆ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ನಾನು 8 ಗಂಟೆ 9 ಗಂಟೆ ಹಂಗೆ ಹೋದೆ. ನೋಡ್ತೀನಿ ಸರ್, ಬಹಳ ಜನ ಅವಾಗ ಸೋನರ್ ಬಂದ್ರು ಅಂತ ಎಲ್ಲ ಗಡಿಬಿಡಿ ಮಾಡಿರಿ. ಯಾಕೆ ಹಿಂಗ್ ಗಡಿಬಿಡಿ ಮಾಡ್ತಾರೆ ಇವರು ಅಂತ ನೋಡ್ತೀನಿ. ಆ ತಾತ ಅವರ ಹೊಸಲಿನ ಮುಂದೆ ಕಂಬಳಿ ಆಗ್ಬಿಟ್ಟು ಆ ಮಗುನ ಹಾಕ್ಬಿಟ್ಟಿದ್ದಾರೆ. 3 ತಿಂಗಳ ಮಗು ಸೊಗಸಾಗಿ ಆಟ ಆಡ್ತಾ ಇದೆ ಆ ಮಗು. ಅದು ಸರ್, ಹತ್ತು ಬಿಟ್ಟೆ ನಾನು. ಈಗಲೂ ನೆನ್ಸ್ಕೊಂಡ್ರ ಕಣ್ಣಲ್ಲಿ ನೀರು ಬರುತ್ತೆ. ಮನುಷ್ಯರು ನಾವು ಎಂತ ಕ್ಷುಲ್ಲಕವಾದಂತಹದ್ದನ್ನು ಕೇಳ್ತೀವಿ. ನಾನು ಕೇಳಿದ್ರೆ ನಾನೇನು ಹೇಳ್ಬಿಟ್ಟೆ ಹುಂಬುತನದಿಂದ, ಇವನ್ ಮಾತು ಹುಸಿ ಮಾಡಬಾರದು ಅಂತ ನೀನ್ ಕೊಟ್ಟೆ ಅವ್ರಿಗೆ ಗಂಡು ಮಗುನ. ಏನೋ ನಾನು ಭಕ್ತ, ನನ್ನ ಮಾತು ಆಡಿದಾನೆ, ನನ್ನ ಹೆಸರು ಹೇಳಿದಾನೆ, ಅವನ ಮಾತು ಸುಳ್ಳಾಗಬಾರ್ದು ಅಂತಂದು ಹೇಳಿ ನೀನ್ ಕೊಟ್ಟಿದ್ದೀನಪ್ಪ. ನಾವು ಕೇಳೋದು ಮಕ್ಕಳು ಮರಿ ಕೇಳ್ತೀವಿ, ಸೌಭಾಗ್ಯ ಕೇಳ್ತೀವಿ, ಸಂಪತ್ತು ಕೇಳ್ತೀವಿ, ಐಶ್ವರ್ಯ ಕೇಳ್ತೀವಿ, ಅಡವು ಆಸ್ತಿ ಕೇಳ್ತೀವಿ ಹೊರ್ತು ನಾವು ನಿನ್ನ ಆ ಟೈಮಲ್ಲಿ ಮಗು ಬೇಡ, ಮುಕ್ತಿ ಬೇಕು ಅಂದ್ರೆ ಮುಕ್ತಿನೇ ಕೊಡ್ತಿದ್ದೆ ನೀನು. ನಾವು ಕ್ಷುಲ್ಲಕವಾದಂಥ ಸಂಗತಿಗಳಲ್ಲಿ ಮನಸೋತು ನಾವು ಬೇಕಾದಂಥ ವರವನ್ನು ಬಿಟ್ಬಿಡ್ತೀವಿ. ಅರಮನೆ ಮುಂದೆ ನಿಂತ್ಕೊಂಡು ಅರಿವೆ ಸೊಪ್ಪು ಕೇಳ್ದಂಗೆ ಆಗುತ್ತೆ ಅಂತ ಹೇಳಿ ನೀನಂತ ಕೊಡುಗೆ ದಾತೃ ಇದೆಯಾ ಇಲ್ಲಿ. ಅಷ್ಟಲ್ದೆ ಗುರುವನ್ನ ಸಮರ್ಥ, ನಮ್ಮ ದಾತಾರ ಅಂತ ಕರೀತಾರ ಅಂತ ಹೇಳಿ ಹತ್ತು ಬಿಟ್ಟೆ ಸರ್ ನಾನು. ಅದಾದ್ಮೇಲೆ ಇನ್ನೊಂದು ಕತೆ ಹೇಳ್ತೀನಿ. ಇದೇ ಈ ಹೆಣ್ಣು ಮಗಳಿದ್ಲಲ್ಲ, ದೊಡ್ಡ ಮಗಳು ಮದುವೆ ಆಯ್ತು, ಎರಡನೇ ಮಗಳು ಮದುವೆ ಆಗ್ಬೇಕಾಗಿತ್ತು. ಅವರ ಅದೃಷ್ಟ ಅಂದ್ರೆ, ಈಗ ಹುಡುಗ ಇದ್ದಾನೆ ವೀರೇಶ ಅಂತ ಹೆಸರಿಟ್ಟಿದ್ದಾರೆ. ಆ ಹುಡುಗ ಪ್ರತಿದಿನ ಆ ಚಟಕಂಬದಲ್ಲಿ ಆಶ್ರಮದ ಕಸ ಹೊಡೆದು ಅಲ್ಲಿ ನೀರು ಹಾಕಿ ಅಂಗಳ ಸಾರಿಸಿ ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಪ್ರತಿದಿನ ಮಾಡ್ತಾನೆ ಅವನು ಆ ಸೇವಾನ. ತಾತ ಅವ್ರ ಅಪ್ಪಣ ಬಿಟ್ಟು ಇತ್ಲಾಗ ಹೋಗಲ್ಲ ಅವ್ರು. ಅವ್ರ ಮನೆ ಹೆಣ್ಮಗಳು ಎರಡನೇವಳು ಮದುವೆ ಆಗ್ಲಿಲ್ಲ ಅಂತಿದ್ರು. ಆ ಹುಡುಗಿನ ನಾನೊಂದಿನ ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಮೇಲೆ ಒಂಥರ ನಂಬಿಕೆ ಬಂತು, ತಾತ ಅವ್ರ ಮೇಲೆ ಪೂರ್ಣ ನಂಬಿಕೆ ಬಂದ್ಬಿಡ್ತು. ಅವ್ರ ಸ್ವಾಮಿ ಹಿಂಗಾಗಿದೆ, ಏನ್ ಮಾಡೋದು, ಇಲ್ಲೊಂದು ಗುರುಚರಿತ್ರೆ ಪಾರಾಯಣ ಮಾಡಮ್ಮ ಅಂದೆ. ಇಲ್ಲೇ ಮಾಡೋಣ ಏನ್ ಸಮಯ ಮಾಡೋ ಅಂದೆ. ಅಲ್ಲಿ ತಾತ ಅವ್ರ ಮಠದಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಿಲ್ಲ, ದತ್ತಚರಿತ್ರೆಯನ್ನು 7 ದಿನ ಸಪ್ತಾಹ ಕ್ರಮದಲ್ಲಿ ಮಾಡಿದ್ರು. ಬೋವಿ ಜನಾಂಗದವ್ರು ನೋಡಿ, ಇದೇನ್ ಜಾತಿಗೆ ಮೇಲೆ ನೀತಿ ಬದ್ಧವಲ್ಲ ಅನ್ನೋದಕ್ಕೊಂದು ಉದಾಹರಣೆ. ಬಹಳ ಪಾಂಕ್ತವಾಗಿ, ಬಹಳ ಮಡಿಯಿಂದ, ಬಹಳ ಶ್ರದ್ಧಾಪೂರ್ವಕವಾಗಿ ಆಕೆ ಗುರುಚರಿತ್ರೆ ಪಾರಾಯಣ ಮಾಡಿದ್ಲು. ಸಾಂಗ್ತಾ ಮಾಡ್ಬೇಕಾಗಿತ್ತು. ಗುರುಚರಿತ್ರೆ ಸಾಂಗ್ತಾನ ಕಣಜನಹಳ್ಳಿಯಲ್ಲಿ ದತ್ತ ಮಂದಿರದಲ್ಲಿ ಮಾಡೋಣ ಅಂತ ಅಂದ್ಲಾಕಿ. ನನಗೆ ಯಾಕೋ ದತ್ತನ ಪ್ರೇರಣೆ ಆಗುತ್ತೆ ಸ್ವಾಮಿ, ನಾವು ಅಲ್ಲೇ ಮಾಡೋಣ ಅಂತ ನಾನೊಂದು ಮಾತು ಹೇಳಿದೆ. ಸಪ್ತಾಹ ಕ್ರಮದಲ್ಲಿ ಸಪ್ತಾಹವನ್ನು ಮಾಡ್ತಾ ಆ ಸಪ್ತಾಹ ಮುಗಿಯುವ ವೇಳೆಗೆ ಅಕಸ್ಮಾತ್ ಅಷ್ಟರೊಳಗಾಗಿ ಗಂಡು ಬಂದ್ರೆ ಅವನು ಕುಂಟನಾಗ್ಲಿ ಕುರುಡನಾಗ್ಲಿ ಅವನೇ ನಿನ್ನ ಪಾಲಿನ ದೈವ, ಅದನ್ನು ಒಪ್ಕೋಬೇಕು ಅಂತ ಹೇಳಿದ್ದೆ. ಇದು ಕಂಡೀಷನ್.
ಯಾರೇ ಆಗ್ಲಿ ಗುರುಚರಿತ್ರೆ ಪಾರಾಯಣ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಫಲ ಸಿಕ್ಕರೆ ಅದೇ ಫಲವೇ ಸ್ಥಿರ ಅಂತ ತಿಳ್ಕೊಬೇಕು. ಹಾಗಂತ ಹೇಳಿದ್ದೆ. ಆಕೆ ಕಣಜನಹಳ್ಳಿಯಲ್ಲಿ ಬಂದು ಒಂದು 50-60 ಜನಕ್ಕೆ ಒಂದು ಸಾಧಾರಣ ಒಂದು 60-70 ಜನನೇ ಆದ್ರು ಅವ್ರಿಗೆ ನಮ್ಮ ದತ್ತಮಂದಿರದ ಹತ್ರ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿಸಿ ಅವ್ರಿಗೆ ಒಂದಿಷ್ಟು ಅನ್ನ ಪಾಯಸ ಹುಳಿ ಮಾಡಿದಂತ ಒಂದು ಸಂತರ್ಪಣೆಯನ್ನು ಮಾಡಿದ್ರು. ಸಂತರ್ಪಣೆ ಮಾಡಿದ್ವಿ. ಸಂತರ್ಪಣೆ ಮಾಡಿದ ಒಂದು ಕರೆಕ್ಟಾಗಿ ಒಂದು ತಿಂಗಳಿಗೆ ಆಕೆ ಮದುವೆ ಸೆಟ್ ಆಗ್ಬಿಡ್ತು. 3 ತಿಂಗಳಲ್ಲಿ ಮದುವೆ ಆಗ್ಬಿಡ್ತು. ತುಮಕೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗಂಡ, ಒಂದು ಗಂಡು ಮಗು, ಬಹಳ ಆನಂದವಾಗಿದ್ದಾರೆ. 2ನೇ ಮಗಳು ಕೂಡ ಇದೇ ಕಾರ್ಯ ಮಾಡ್ತಾ ಈಗ ಸಪ್ತಾಹ ಕ್ರಮ ಮಾಡಿ ಆಕೆ ಗಂಡು ಬರುತ್ತೆ ಅಂತ ಕಾದ್ಕೊಂಡಿದ್ದಾಳೆ. ಅವ್ರು ತೀರ್ಕೊಂಡು ಹೋದ್ಮೇಲೆ ಆಗಿರ್ತಕ್ಕಂಥ ಸುಮಾರು 25-20 ವರ್ಷಗಳ ಕಳೆದ ನಂತರ ಆಗಿರ್ತಕ್ಕಂಥ ಪವಾಡಗಳು ಇಂಥವು ಅನೇಕ ಇದಾವೆ ಸರ್. ಅವ್ರ ದೇವಸ್ಥಾನ ಸಮಾಧಿ ಮಂದಿರ ಕಟ್ಟಿದ್ರು. ಕೇವಲ 55 ದಿನಗಳಲ್ಲಿ ಇಡೀ ಸಮಾಧಿ ಮಂದಿರ ಒಂದು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ. ಸುಮಾರು ಒಂದು 85 ಲಕ್ಷ ರೂಪಾಯಿ 90 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ದೇವಸ್ಥಾನ ಆ ಸಮಾಧಿ ಮಂದಿರದ ಮೇಲೆ. ಅದ್ರ ಮೇಲೆ ಗೋಪುರದ ಮೇಲೆ ಕಳಶಾರೋಪಣ ಸಹಿತ 55 ದಿನಕ್ಕೆ ಮುಗಿದಿದೆ. ಮತ್ತೆ 1.5 ತಿಂಗಳೊಳಗಾಗಿ ಧ್ವಜಸ್ತಂಭ ಸ್ಥಾಪನೆ ಆಗಿದೆ. ಹೀಗೆ ಅನೇಕ ಅದ್ಭುತಗಳಾಗ್ತಾ ಇದ್ದಾವೆ. ಅಂತ ಸ್ಥಾನಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಈ ಸುತ್ತಮುತ್ತ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 12 ಜನ ಅವಧೂತರನ್ನ ನಾನು ಪಟ್ಟಿ ಮಾಡಿ 12 ಜನ ಅವಧೂತರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಸಂಪಾದನೆ ಮಾಡಿ ಅದನ್ನ ಸಂಶೋಧಿಸಿ ಅದರಲ್ಲಿರ್ತಕ್ಕಂಥ ಸಾರವಾದ ಅಂಶವನ್ನೆಲ್ಲ ಇದು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನಿಕಟವಾಗಿ ಸತ್ಯಕ್ಕೆ ಪೂರಕವಾಗಿ ಇರ್ತಕ್ಕಂಥ ವಾಸ್ತವ ಸಂಗತಿಗಳನ್ನೇ ನಾನು ಬರೆದು ಪ್ರಯತ್ನ ಮಾಡಿ ನಾನೊಂದು ಅಜ್ಞಾತ ಅವಧೂತರ ಪುಸ್ತಕ ಮಾಡಿದೆ. ಸ್ನೇಹಿತರೆ, ಈಗಾಗಲೇ 9 ಗಂಟೆ ಆಯಿತು. ಬಹುಶಃ ನಾನು ಮಾತಾಡಿರೋದು ಸಾಕು ಅನ್ಸುತ್ತೆ. ಇನ್ನು ಇದರ ಅನೇಕ ಸಂಗತಿಗಳಿವೆ. ರಾತ್ರಿ ಎಲ್ಲ ಮಾತಾಡಿದ್ರು ಆಗುತ್ತೆ. ಅಷ್ಟೊಂದು ಸಣ್ಣ ಪುಟ್ಟ ಪ್ರಸಂಗಗಳನ್ನ ಎಣಿಸ್ಕೊಂಡ್ರೆ ಬೇಕಾದಷ್ಟಿದೆ. ಅದಕ್ಕೆ ಈಗ ನಮ್ಮ ಸಮಯಕ್ಕೆ ಸರಿಯಾಗಿ ನಾನು ಸಾಕು ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಒಂದು 10 ನಿಮಿಷ 5 ನಿಮಿಷದಲ್ಲಿ ಯಾರಾದರೂ ಇದಕ್ಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದು ಮಾಡಿಸಿ, ಇಲ್ಲದೆ ಹೋದ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ಬೇಡ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ತಮ್ಮ ಅಪ್ಪಣೆ ಕೇಳ್ತಾ ಇದ್ದೇನೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಎಲೆಮರಿಯ ಕಾಯಂತೆ ಇದ್ದು ಎಷ್ಟೋ ಸಿದ್ಧಿಗಳು ವಶ ಆಗಿದ್ರು ಕೂಡ ಆ ಸಿದ್ಧಿಗಳ ಬೆನ್ನ ಹಿಂದೆ ಹೋಗ್ದರ ಸರಳವಾಗಿ ಇದ್ಕೊಂಡು ಸಾಧನೆ ಮಾಡಿಕೊಂಡು ತಮ್ಮ ಸಂಪರ್ಕಕ್ಕೆ ಬಂದಿರತಕ್ಕಂಥವರ ಅದೆಷ್ಟೋ ಜನರ ಬಾಳನ್ನ ಬೆಳಗಿದಂತಹ ಅಪರೂಪದ ಚಿತ್ರದುರ್ಗ ಜಿಲ್ಲೆಯ ಅವಧೂತರಾದಂತಹ ವೀರಪ್ಪ ತಾತ ಅವರ ಬಗ್ಗೆ ಸಮಗ್ರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಇದಕ್ಕೆ ಎಲ್ಲರ ಪರವಾಗಿ ವಿಶೇಷ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಸರ್. ಸರ್, 1 ನಿಮಿಷ, ಒಂದು ಅಡಿಷನ್. ಅವರ ಶಿಲಾ ವಿಗ್ರಹವನ್ನು ಅವರೇ ಸ್ಥಾಪನೆ ಮಾಡಿ ಅವರೇ ಪೂಜೆ ಮಾಡಿದ್ರು. ರಮಣ ಮಹರ್ಷಿಗಳು ಮಾತ್ರ ಆ ತರ ಅವ್ರ ಫೋಟೋಕ್ಕೆ ಅವರೇ ಪೂಜೆ ಮಾಡ್ತಾ ಇದ್ರು. ಅದೇ ರೀತಿ ಇವರು ಸ್ವಯಂ ಸಿದ್ಧರಾದ್ರಿಂದ, ಇವರು ಪರಿಪೂರ್ಣ ಆತ್ಮಜ್ಞಾನಿಗಳಾದ್ರಿಂದ ಅವರ ವಿಗ್ರಹವನ್ನು ಅವರೇ ಸ್ಥಾಪನೆ ಮಾಡಿ ಅವರೇ ಪೂಜೆ ಮಾಡಿದ್ರು. ನಾನು ಅವಾಗ ಆ ಸಂದರ್ಭದಲ್ಲಿದ್ದೆ. ನಾನು ಕೇಳಿದೆ ಅವ್ರನ್ನ, ಏನ್ ತಾತ, ಅಲ್ಲಿ ಬೇರೆಯವರು ಒತ್ತಡದಿಂದ ಕೇಳಿದೆ, ಏನ್ ತಾತ ಹಿಂಗೆ ನೀವಿದ್ದಂಗೆ ಸಮಾಧಿ ಸ್ಥಳದ ಮೇಲೆ ನಿಮ್ಮ ಶಿಲಾ ವಿಗ್ರಹ ಸ್ಥಾಪನೆ ಮಾಡಿರಲ್ಲ ಯಾಕೆ ಅಂತ ಕೇಳ್ತಾರೆ ಜನ ಅಂತ. ಯಾಕೆಂದ್ರೆ ಅಲ್ಲಿ ಬಂದಿರತಕ್ಕಂತ 1000 ಜನ ಭಕ್ತರು ಏನ್ ತಿಳ್ಕೊಂಡಿದ್ರು, ತಾತ ಅವರು ದೇಹ ಬಿಡ್ತಾರೆ, ದೇಹ ಬಿಟ್ಟ ಮೇಲೆ ಇವರು ಆ ಸಮಾಧಿ ಸ್ಥಾನದ ಮೇಲೆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ತಾತ ಅವರೇ ಪೂಜೆ ಮಾಡಿದ್ರು, ತಾತ ಅವರೇ ಸೊಗಸಾಗಿ ಭಜನೆ ಪದ್ಯಗಳನ್ನ ಹೇಳ್ಕೊಂತಿದ್ರು. ಕೇಳಿರವಾಗ ನಾನೇ ಕೇಳಿದೆ. ಅದಕ್ಕೆ ಅವರು ಒಂದು ಮಾತು ಹೇಳಿರು, ಒಳಗೆ ಇರುವುದು ನೋಡಲು ಹೊರಗೆ ಇರುವುದು, ಒಳಗೆ ಹೊರಗೆ ತಿಳಿಯದ ಚಲ ಗುರುವು ಎನಿಪುದು, ನಿನ್ನ ಮಾತಿಗಿದೆ ಉತ್ತರ ಅಂತ ಹೇಳಿದ್ರು. ಈಗಲೂ ಕೂಡ ಶಿಲಾ ವಿಗ್ರಹಕ್ಕೆ ಪೂಜೆ ಆಗುತ್ತೆ. ಅವರ ಸಮಾಧಿಯ ಮೇಲೆ ಕೂಡ ಒಂದು ವಿಗ್ರಹವನ್ನು ಸಿಮೆಂಟ್ ನಲ್ಲಿ ಮಾಡಿ ಇಟ್ಟಿದ್ದಾರೆ. ಈಗಲೂ ಕೂಡ 100 ಜನ ಬರ್ತಾರೆ. 100 ಜನ ಅವರ ಸಂಕಲ್ಪಗಳನ್ನ ಅಲ್ಲಿ ತಾತ ಅವ್ರ ಮುಂದೆ ಇಡ್ತಾರೆ. ಅವರ ಪ್ರಾರಬ್ಧವನ್ನ ತಾತನಿಗೊಪ್ಪಿಸಿ ಅಲ್ಲಿ ಬಂದಷ್ಟು ಹೊತ್ತು ಆನಂದವಾಗಿ ಭಜನೆ ಅದು ಇದು ಮಾಡ್ಕೊಂತ ನಮ್ಮ ಧ್ಯಾನ ಮಂದಿರದ, ನಮ್ಮ ಪಿರಮಿಡ್ ಧ್ಯಾನ ಕೇಂದ್ರದ ಅನೇಕ ಭಕ್ತರು ಬಂದಿದ್ದಾರೆ, ಅನೇಕ ವಿದ್ವಾಂಸರು ಬಂದಿದ್ದಾರೆ, ಅನೇಕ ಜ್ಞಾನಿಗಳು ಬಂದಿದ್ದಾರೆ,
ಅನೇಕ ಸನ್ಯಾಸಿಗಳು ಬಂದಿದ್ದಾರೆ. ನನ್ನ ಎದುರಿಗೆ ನಾನು ಹೋದ್ರಂತೂ ನನ್ನ ಕರ್ಕೊಂಡೆ 100 ಜನ ಹೋಗಿದ್ದಾರೆ. ಆಯ್ತು, ಧನ್ಯವಾದಗಳು. ಧನ್ಯವಾದಗಳು ಸರ್, ನಮಸ್ಕಾರ. ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಅಥವಾ ಏನಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು, ಇಲ್ಲ ಅಂದ್ರೆ ಇವತ್ತಿನ ಸತ್ಸಂಗ ಇಲ್ಲಿಗೆ ಸಂಪನ್ನ ಆಗುತ್ತೆ. ಯಾರಾದ್ರೂ ಕೇಳೋದಿದ್ರೆ ಬೇಗ ಬೇಗ ಕೇಳ್ಬೇಕು. ವೀರಪ್ಪ ತಾತ ಅವರು ಗುರುಗಳು ಯಾರಂತ ಇನ್ನೊಂದ್ಸರಿ ಹೇಳಿ ಸರ್, ಮತ್ತೆ ಅವರು ಎಲ್ಲಿದ್ರು ಅಂತ. ಆ ಚಟಕಂಬಕ್ಕೆ 5-6 ಕಿಲೋಮೀಟರ್ ದೂರ, 5-6 ಮೈಲಿ ಆಗುತ್ತೆ. ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಹರವಿಗೊಂಡನ ಹಳ್ಳಿ ಅಂತ ಒಂದು ಊರು ಬರುತ್ತಮ್ಮ. ಆ ಹರವಿಗೊಂಡನ ಹಳ್ಳಿಯಲ್ಲಿ ಲಿಂಗಪ್ಪ ಅಂತ ಒಬ್ಬ ಲಿಂಗಾಯತ ಸಮುದಾಯದ ಗುರುಗಳವರು. ಅವರು ಹಠಯೋಗಿಗಳು. ಅವ್ರ ಹಠಯೋಗ ಯಾರಿಗೂ ಗೊತ್ತಿಲ್ಲ ಆ ಕಾಲದಲ್ಲಿ, ಅವರು ಇವರಿಗೆ ಗುರುಗಳು. ಹೌದು, ಹಠಯೋಗ ಅಂದ್ರೆ ಅದು ನಮ್ ಕಡೆ ಅಂತಂದ್ರೆ ಅದೆಲ್ಲ ಸ್ವಲ್ಪ ದೂರನೇ ಅದ್ರದ್ದು ಯೋಗ ಇದಕ್ಕೆಲ್ಲ ಸಾಧನೆ ಅಂದ್ರೆ. ಆದ್ರೂ ಆ ಟೈಮಲ್ಲಿ ಹಠಯೋಗ ಮಾಡ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್ ಅಲ್ವಾ ಸರ್? ಹೌದು ಹೌದು, ಖಂಡಿತ. ಆಮೇಲೆ ಹಠಯೋಗ ಸಿದ್ಧಿಗಳನ್ನು ಪಡೆದಂತ ಸಿದ್ಧ ಪುರುಷರು ಬಹಳ ಕಡಿಮೆ. ಹೌದು, ಹಠ ರಾಜಯೋಗ ಮಾಡಿದವರು ನಮ್ಮಲ್ಲಿ ಸಿಗ್ತಾರೆ. ಈ ಇಡಾಪಿಂಗಳ ನಾಡಿಯನ್ನು ಶುದ್ಧೀಕರಿಸಿಕೊಂಡು, ನಾಡಿ ಶುದ್ಧಿ ಆದ್ಮೇಲೆ ಆ ಕುಂಡಲಿನಿ ಶಕ್ತಿಯನ್ನು ಉದ್ದೀಪಿಸಿ ಅದನ್ನ ಆಜ್ಞಾಚಕ್ರ ತನಕ ತಗೊಂಡೋಗೋರು ಇದ್ದಾರಲ್ಲ, ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ ಆ ಜನ. ಯಾಕಂದ್ರೆ ದೇಹದಂಡಿರ್ತಕ್ಕಂಥವ್ರು ಬಹಳ ಕಷ್ಟ. ಶ್ರೀಧರ್ ಸ್ವಾಮಿಗಳ ಅಂತವ್ರು ಒಬ್ರು ಇದ್ರು. ಶ್ರೀಧರ್ ಸ್ವಾಮಿಗಳು ಆ ರೀತಿಯ ಸಾಧನೆಯನ್ನು ಮಾಡಿದಂಥವ್ರು. ಆದ್ರೂ ಕೂಡ ಅವರು ಕೂಡ ಅನೇಕ ಸಾರಿ ಹಠಯೋಗವನ್ನು ಸ್ವಲ್ಪ ವಿತ್ಡ್ರಾ ಮಾಡ್ಕೊಂಡಿದ್ರು. ತಾತ ಅವರು ಕೂಡ ಅವ್ರ ಸಿದ್ಧಿ ಆದ್ಮೇಲೆ ಅವರು ಇದನ್ನು ಬಿಟ್ಬಿಟ್ರು. ಅವ್ರ ಶಿಷ್ಯರು ಒಬ್ರು ಹನುಮಂತಪ್ಪ ಅಂತ ಇದ್ರು. ಅವ್ರ ಬಗ್ಗೆ ಇನ್ನೊಂದ್ಸಾರಿ ಯಾವೆಲ್ಲಾದ್ರು ಹೇಳ್ತೇನೆ, ಒಂದು ಯಾವುದೋ ಪ್ರಸಂಗದ ಮಧ್ಯದಲ್ಲಿ ಒಂದು 10 ನಿಮಿಷ ಹೇಳ್ತೀನಿ. ಈಗಾಗಲೇ ನಿಮಗೂ ಬಹಳ ಲೇಟ್ ಆಗಿದೆ ಅನ್ಸುತ್ತೆ. ಧನ್ಯವಾದಗಳು ಸರ್. ನಮಸ್ಕಾರ. ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ? ಸರ್ ನಿಮ್ ನಂಬರ್ ಹಂಗೆ ಇದ್ ಮಾಡ್ಬಿಡಿ ಸರ್, ಫೋನ್ ನಂಬರ್. ನಂಬರ್ ಶೇರ್ ಮಾಡ್ತೇನೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನೀವು ಒಂದು ಪುಸ್ತಕ ಬರ್ದಿ, ನೀವು ಅದು 9 ಅವಧೂತರ ಬಗ್ಗೆ ಅಂತ, ಆ ಪುಸ್ತಕದ ವಿವರ ಬೇಕಾಗಿತ್ತಲ್ಲ ಸರ್? ಅದು ಅಜ್ಞಾತ ಅವಧೂತರು ಅಂತ ಹೇಳಿ ಬೆಂಗಳೂರಿನಲ್ಲಿ ತೇಜಸ್ ಪ್ರಕಾಶನ ಅಂದ್ರೆ CVC ಚಂದ್ರು ಅವರ ಪ್ರಕಾಶನದಲ್ಲಿ ಅದು ಮುದ್ರಿತವಾಗಿದೆ. ನನ್ನ ಹತ್ರ ಕಾಪಿಗಳು ಬಹಳ ಕಡಿಮೆ ಇದಾವೆ ಸರ್, ಒಂದು 5-6 ಇರ್ಬೋದು. ಒಂದು 2-3 ನನಗೆ ಪ್ರಿಸರ್ವೇಶನ್ ಬೇಕಾಗುತ್ತೆ. ಏನೊಂದ್ 3-4 ಇದಾವೆ, ನೋಡ್ಬೇಕು ಸರ್, ಬೆಳಿಗ್ಗೆ ನೋಡಿ ಹೇಳ್ತೇನೆ. ದಯವಿಟ್ಟು ಸರ್ ನನ್ಗೆ ನನ್ಗೆ ಅಟ್ಲೀಸ್ಟ್ ಅದು ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ನೀವು ಹೇಳಿದ್ ನನ್ಗೆ ಅದು ನಾನು ಇದ್ ಮಾಡ್ಲಿಲ್ಲ. ಅದು ಇನ್ನೊಂದ್ಸಲ ಹೇಳ್ಬೋದಾ ಸರ್ ದಯವಿಟ್ಟು, ಯಾವ ಪ್ರಕಾಶನ ಅಂತ? ಅದು CVC ಚಂದ್ರು ಅವ್ರದ್ದು ತೇಜಸ್ ಪ್ರಕಾಶನ ಅಂತ ಯಾವ್ದೋ ಒಂದು ಮಾಡಿದ್ದಾರೆ. ತೇಜಸ್ ಪ್ರಕಾಶನ. ಓಕೆ ಸರ್, ಅದು 2-3 ಮಾಡಿದ್ದಾರೆ. ಬೆಳಿಗ್ಗೆ ಅಡ್ರೆಸ್ ಹೇಳ್ತೇನೆ ಸರ್ ನಾನು ಬೇಕಾದ್ರೆ. ಹಾಗೆ ಆಗ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಗೆ 10 ನೀವು ನಾನು ಬಂದಾಗ ಏನು ನೀವು ಅದು ಸಂತಾನೋತ್ಪತ್ತಿದು ಏನೋ ಹೇಳ್ತಾ ಇದ್ರಿ. ನಾನು ಯಾಕೆ ಇವರು ಏನ್ ವಿಷಯ ಹೇಳ್ತಿದ್ದಾರೆ, ನನಗೆ ಅದು ಇದು ಒಂದು ದೈವತ್ವದ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನಾನು ಕೇಳ್ತಾ ನನಗೆ ಅದು ನಿಮ್ಮ ವಿಷಯದ ಆಳ ಹೇಗ್ ಗೊತ್ತಾಯ್ತು ಅಂದ್ರೆ, ನಾನು ಎಲ್ಲಾದ್ರಿಂದ ಡಿಟ್ಯಾಚ್ ಆಗ್ಬಿಟ್ಟು ಅದಕ್ಕೆ ಜೆಲ್ ಆಗ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಎಜುಕೇಟ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ ಆ ತಾತ ಅವ್ರ ಚಿತ್ರಣ ನಿಮಗೆ ಬಂದ್ರೆ ಸಾಕು, ಆಮೇಲೆ ಆ ಸಿದ್ಧಿ ಪರಿಚಯಗಳಾದ್ರೆ ಸಾಕು. ನಾನು ಆ ಉದ್ದೇಶದಿಂದ ಇವೆಲ್ಲ ಹೇಳ್ತಾ ಹೋಗ್ತೇನೆ. ಆಯ್ತು, ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ? ಇನ್ಯಾರು ಇಲ್ಲ ಅಂತ ಅನ್ಕೋತೀನಿ. ಓಕೆ ಸರ್, ಓಕೆ, ಧನ್ಯವಾದಗಳು. ಧನ್ಯವಾದಗಳು ಸರ್. ಇಷ್ಟೊತ್ತು ಅಜ್ಞಾತ ಅವಧೂತ್ರೆ ಇವರು. ಯಾಕೆಂದ್ರೆ ಎಲೆಮರೆಯ ಕಾಯಾಗಿದ್ದಂಥವ್ರು, ಸಮಾಜದ ಮುಖ್ಯವಾಹಿನಿಗೆ ಬರ್ದೇನೆ ತನ್ನ ಸಂಪರ್ಕಕ್ಕೆ ಬಂದಂತವರ ಬಾಳನ್ನ ಬೆಳಗಿದಂತವ್ರು. ಇಂಥ ಅವಧೂತರನ್ನ ನಾವು ಇದ್ ಮಾಡ್ಬೇಕು, ಮೊರೆ ಹೋಗ್ಬೇಕೆ ಹೊರತು ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕು, ಹೆಸರನ್ನ ಮಾಡ್ಬೇಕು, ಪ್ರಸಿದ್ಧಿಯನ್ನ ಗಳಿಸಬೇಕು ಅಂತೇಳಿ ಬರ್ತಕ್ಕಂತ ಅವಧೂತರನ್ನ ನಾವು ಮೊರೆ ಹೋಗೋದ್ರಿಂದ, ಅವರನ್ನ ನಂಬ್ಕೊಂಡು ಅವ್ರು ಹೇಳ್ದಂಗ್ ನಾವು ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಯಾಕೆಂದ್ರೆ ಸಿದ್ಧಿ ಪ್ರಸಿದ್ಧಿ ಏನಿದೆ, ಈ ಸಿದ್ಧಿ ಪ್ರಸಿದ್ಧಿ ಎರಡು ಕೂಡ ನಮ್ಮವಲ್ಲ ಅಂತ
ಗುರುಗಳು ಹೇಳ್ತಾರೆ, ಸಿದ್ಧಿ ಪ್ರಸಿದ್ಧಿಗಳೆಲ್ಲ ಪಕ್ಕದ ಮನೆವು, ಸಿದ್ಧಿ ಹಿಂದೆ ಯಾರು ಹೋಗ್ಬಾರ್ದು, ಪ್ರಸಿದ್ಧಿ ಹಿಂದೆ ಯಾರು ಹೋಗ್ಬಾರ್ದು ಅಂತ. ಅಧ್ಯಾತ್ಮದಲ್ಲಿ ಸಿದ್ಧಿ ಪ್ರಸಿದ್ಧಿ ಇವೆಲ್ಲ ನಮ್ಗೊಂದ್ ರೀತಿ ಆಕರ್ಷಣೆ ಇದ್ದಂಗೆ. ಈಗ ಮಾಯೆ ಅನ್ನುವಂಥದ್ದು ಹೆಂಗೆ ನಮ್ಮನ್ನ ಜೀವನದಲ್ಲಿ ಮಾಯೆ ಅನ್ನುವಂಥದ್ದು ಬಂದು ನಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ, ಹಂಗೆ ಭಗವಂತ ಏನ್ ಮಾಡ್ತಾನೆ, ನಮಗೆ ಸಿದ್ಧಿಗಳನ್ನ ಕೊಡ್ತಾನೆ, ಪ್ರಸಿದ್ಧಿಗಳನ್ನ ಕೊಡ್ತಾನೆ, ಸಾಕಷ್ಟು ಹೆಸರು ಕೊಡ್ತಾನೆ, ಗುಡ್ ನೇಮ್ ಕೊಡ್ತಾನೆ, ಫೇಮ್ ಕೊಡ್ತಾನೆ. ಆ ನೇಮು ಫೇಮ್ ಅನ್ನು ಉಪಯೋಗಿಸ್ಕೊಂಡು ಅದ್ರೊಳಗಡೆ ನಾವು ಮುಳುಗ್ಬಿಟ್ರೆ ಮೋಕ್ಷ ಅನ್ನುವಂತ ಆ ಇದನ್ನ ನಾವು ತಲುಪ್ಲಿಕ್ ಆಗಲ್ಲ. ಹಾಗಾಗಿ ನಮ್ಗೆ ಮೋಕ್ಷ ನಾವು ತಲುಪ್ಬೇಕಪ್ಪ ಅಂತಂದ್ರೆ ಈ ಹಿಂದೆ ಹೋಗ್ಬಾರ್ದು, ಪ್ರಸಿದ್ಧಿಗಳನ್ನ ನಾವು ಬಳಸಬಾರ್ದು ಅನ್ನುವಂಥದ್ದು. ಅದನ್ನ ಸ್ವಯಂ ಯಾವ ಎಲ್ಲ ಸಿದ್ಧಿಗಳು ಒದಗಿದ್ರು ಕೂಡ ಆ ಸಿದ್ಧಿಗಳನ್ನ ಬಳಸ್ಕೊಳ್ಳದೆ ಜೀವನವನ್ನ ಪಾವನ ಮಾಡ್ಕೊಂಡಂತವ್ರು ಈಗ್ಲೂ ಕೂಡ ಅವರ ಮೊರೆ ಹೋಗ್ತಕ್ಕಂಥವ್ರಿಗೆ, ಅವರ ಆಶ್ರಯಿಸ್ತಕ್ಕಂಥವ್ರಿಗೆ ಇವತ್ತಿಗೂ ಕೂಡ ವೀರಪ್ಪ ತಾತ ಅವರು ಅವರ ಭಾವನೆಗಳನ್ನ, ಅವರ ಲೌಕಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಾಧೆಗಳನ್ನ, ಅವರ ಈತಿ ಪ್ರೇತಿಗಳನ್ನ ನಿವಾರಣೆ ಮಾಡಿ ಅವರ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಕೊನೆಯಲ್ಲಿ ಒಂದೆರಡು ವಿಡಿಯೋ ಏನ್ ಮಾತು ಹೇಳಿದ್ರೆ, ಒಂದೆರಡು ಘಟನೆಗಳಿಂದ ನಮ್ಗೆ ತಿಳಿದು ಬರುತ್ತೆ. ಹಾಗಾಗಿ ಗುರು ಆಗಿರ್ತಕ್ಕಂಥವ್ನು ನಮ್ಗೆ ಲೌಕಿಕಕ್ಕೆ ಬೇಕಾಗಿಲ್ಲ, ಪಾರಮಾರ್ಥಿಕಕ್ಕೆ ಬೇಕು. ಲೌಕಿಕಕ್ಕೆ ಗುರು ಬೇಕಾಗಿಲ್ಲ. ಹಾಗಾಗಿ ಪಾರಮಾರ್ಥಿಕ ಸಾಧನೆ ಏನಿದೆ ಆ ಸಾಧನೆಯಲ್ಲಿ ನಾವು ಗುರುವನ್ನ ಆಶ್ರಯಿಸಬೇಕು. ಗುರುವನ್ನ ನಾವು ಆಶ್ರಯಿಸಿದ್ವಿ ಅಂತಂದ್ರೆ ಗುರು ಇದ್ರೆ ನಮ್ಗೆ ಗುರಿ ಕಾಣುತ್ತೆ, ಗುರಿಯನ್ನ ತಲುಪಲಿಕ್ಕೆ ನಮ್ಗೆ ಗುರು ಸಹಾಯ ಮಾಡ್ತಾನೆ. ಹಾಗಾಗಿ ಗುರುವನ್ನ ಸಮರ್ಪಕವಾಗಿ ನಾವು ಅವನಿಗೆ ಆಶ್ರಯಿಸಬೇಕು. ಏನು ಕೇಳ್ದರ, ಏನು ಹೇಳ್ದರ, ಅಥವಾ ಅವನಲ್ಲಿ ಏನು ಭಕ್ತಿ ಅನ್ನುವಂಥದ್ದು ದೃಢವಾಗಿ ಅವನನ್ನ ನಾವು ನಂಬಿದ್ರೆ ಅವ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇವೆ. ಇವಿಷ್ಟು ಅವಧೂತರ ಬಗ್ಗೆ ಇನ್ನೊಂದು ಸಂಗತಿನ ಹೇಳ್ಬಿಡ್ತೀನಿ. ನಾನು ಒಂದ್ಸಾರಿ ಅವ್ರನ್ನ ಉಪದೇಶ ಕೇಳಿದೆ. ಉಪದೇಶ ಅಂತ ನೀವು ಒಂದದ್ದು ಕೈ ಬಂತು ಈ ಮಾತು, ಉಪದೇಶ ಕೊಟ್ಬಿಡು ನಾನು ಉದ್ಧಾರ ಆಗ್ತೇನೆ ಅಂತಂದೆ. ಅವ್ರು ಪಕ್ಕ ನಕ್ಬಿಟ್ರು. ಅವ್ರು ನಕ್ಬಿಟ್ಟು ಅಯ್ಯೋ ಇವನ ಹಿಡಿದ್ಕಣಲ್ಲ, ಇವನಿಗೂ ಹುಚ್ಚು, ನಾನೇನೋ ಪರವಾಗಿಲ್ಲ ಸ್ವಲ್ಪ ತಿಳುವಳಿಕೆ ಐತೆ, ಕಷ್ಟಪಟ್ರು ಊರ್ಗ್ ಹೋಗ್ತಾನೆ ಅಂತ ನಾನ್ ಅಂದ್ಕೊಂಡ್ರೆ ನೀನು ಎಲ್ಲಾರಂತೆ ಗುಂಡಿಗೆ ಬೀಳ್ತೀಯಲ್ಲೋ ಪಾರ ಹೇಳ್ತೀನಿ. ಅಲ್ವೋ ನಿನಗೆ ಇಷ್ಟ ದಿನ ನಾನು ಮಾಡಿದ ಉಪದೇಶ ಅಲ್ವೇ, ಇವಾಗ ಕಿವಿಗೆ 2 ಮಾತು ಮಂತ್ರ ಹೇಳಿರ್ ಮಾತ್ರ ಉಪದೇಶ ಆಗ್ತತೆ, ಪಾರ ಹೇಳ್ತೀನಿ, ಅದನ್ನೇ ಓದ್ತೀನಿ, ಅದನ್ನೊಂದ್ 2 ಹಿಡ್ಕೊಂಡು ನಾನು ಹೇಳಿದ್ನೆಲ್ಲ ಕೈ ಬಿಡುವಂತ ಪಾರ ಅಂತ ಪಕ್ಕ ನಕ್ಬಿಟ್ರು. ಎಷ್ಟೊಂದು ಉದಾತ್ತವಾದಂತ, ಎಷ್ಟೊಂದು ತೀವ್ರವಾದಂತ ಮಾತು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಯ್ತು ಸರ್, ಇವೆಷ್ಟು ಇವತ್ತಿನ ಮಾಹಿತಿ. ಈ ವಿಡಿಯೋ ಯೂಟ್ಯೂಬ್ ಚಾನಲ್ ಗುರುವಾಣಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಇದಾದ್ಮೇಲೆ ಇನ್ನು ಇವರಿಂದ ನಾಗರಾಜ್ ಅವರಿಂದ ಸುಮಾರು ಅವಧೂತರ ಬಗ್ಗೆ ಮಾಹಿತಿಗಳನ್ನ ನಾವು ತಿಳಿಯೋದಿದೆ. ಮಾಹಿತಿಗಳನ್ನ ಇದೇ ರೀತಿ ತಿಳಿಸ್ಕೊಡಿ ಅಂತ ಹನುಮಂತ ಅಜ್ಜ ಅವರು, ಆಮೇಲೆ ಕೆಂಚಾವಧೂತರು, ಆಮೇಲೆ ಶಾಂತವೀರ ಸ್ವಾಮಿಗಳು, ಸುಮಾರು ಜನ ಅವಧೂತರು ಇದ್ದಾರೆ. ಅವ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಅವರು ಫ್ರೀ ಆದಾಗ ಅವ್ರ ಹತ್ರ ನಾವು ಡೇಟ್ ತಕೊಂಡು ಆ ಡೇಟ್ ಅಲ್ಲಿ ನಾವು ಸತ್ಸಂಗ ಮಾಡ್ತೀವಿ. ಅದಕ್ಕೂ ತಿಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಾಗರಾಜ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ, ಎಲ್ಲರ ಪರವಾಗಿ. ಧನ್ಯವಾದಗಳು ಸರ್. ಸಾಧ್ಯ ಆದಷ್ಟು ನಾವು ಇಂತಹ ಸತ್ಕಥೆಯಲ್ಲಿ ಕಾಲಕ್ಷೇಪ ಮಾಡೋಣ ಅಂತೆ. ಇದನ್ನ ಬಿಟ್ಟರೆ ನಮಗೆ ತಾನೇ ಏನು ಆಧಾರ ಇದೆ, ನಾವು ಸಂತೋಷವಾಗಿ ಮಾಡ್ಕೊಳ್ಳೋಣ ಈ ಕೆಲಸನ. ಧನ್ಯವಾದಗಳು. ಇವತ್ತಿನ ಸತ್ಸಂಗ ಇಲ್ಲಿಗೆ ಸಂಪನ್ನ ಆಗುತ್ತೆ. ಧನ್ಯವಾದಗಳು ಎಲ್ರಿಗೂ.